ವಾಕ್ಯವನ್ನು ಅದು ಅದರ ಇಟ್ ಇಸ್ ದ ಸ್ಮಾಲೆಸ್ಟ್ ಆಫ್ ದಿ ಉಪನಿಷತ್. ಇವಾಗ 108 ಉಪನಿಷತ್ತುಗಳು ಅಂತ ಹೇಳಿ ಭೌತಿಕೋಪನಿಷತ್ತಿನಲ್ಲಿ 108 ಉಪನಿಷತ್ತುಗಳ ಲೆಕ್ಕ ಹೇಳ್ತಾರೆ. ಅದರಲ್ಲಿ ಮಾಂಡೂಕ್ಯ ಅಂತ ಒಂದು. ಅದು ಮಾಂಡೂಕ್ಯಕ್ಕೆ ಬಹಳ ಪ್ರಶಂಸೆನೂ ಮಾಡಿದ್ದಾರೆ. ಅದರಲ್ಲಿ ಮಾಂಡೂಕ್ಯಮೇಕಮೇವಾಲಂ ಮುಮುಕ್ಷೂಣಾಂ ವಿಮುಕ್ತಯೇ, ಮುಕ್ತಿಗೆ ಮಾಂಡೂಕ್ಯ ಒಂದೇ ಸಾಕು ಅಂತ 108 ಉಪನಿಷತ್ತುಗಳಲ್ಲಿ. ಆದರೆ ಇದರಲ್ಲಿ 12 ವಾಕ್ಯ ಇದೆ ಅಷ್ಟೇ, ಇದಕ್ಕೆ ಜಾಸ್ತಿ ಇದೆ. ಮಿಕ್ಕಾದ ಉಪನಿಷತ್ತುಗಳಲ್ಲಿ ಇರೋ ಟ್ರೀಟ್ಮೆಂಟ್ ಇದರಲ್ಲಿಲ್ಲ. ಮಿಕ್ಕಾದ ಉಪನಿಷತ್ತುಗಳಲ್ಲಿ ಬ್ರಹ್ಮತತ್ವ ಸಾಮಾನ್ಯವಾಗಿ ಒಂದು ಕಾಂಪ್ರಿಹೆನ್ಸಿವ್ ಅಪ್ರೋಚ್ ಕೊಡ್ತಾರೆ, ಒಂದು ಟೋಟಲಿಸ್ಟಿಕ್ ಅಪ್ರೋಚ್. ಇದರಲ್ಲಿ ಬರೀ ಓಂಕಾರದ ಮಾತ್ರ ತಗೊಂಡು ಓಂಕಾರದ ಮಾತ್ರೆಗಳು ಮತ್ತು ಆತ್ಮನ ಪಾದಗಳು ಮಾತ್ರ ಪಾದಾಹ ಅಂಥೇಳಿ ಈ ಒಂದು ಕರಸ್ಪಾಂಡೆನ್ಸ್ ತೋರಿಸೋದು ಅಷ್ಟೇ ಇದರ ಉದ್ದೇಶ. ಮತ್ತು ಉಪನಿಷತ್ತುಗಳಿಗೆ ಸಾಮಾನ್ಯವಾಗಿರೋ ಹಾಗೆ ಯಾದಿ ಅಂತ ಫಲ ಮಿಕ್ಕಾದ ಯಾವ ಡೀಟೇಲ್ಸು ಇದರಲ್ಲಿ ಕಳಿಸೋಲ್ಲ. ಅದರಿಂದ ಇದು ಮಾಂಡೂಕ್ಯ ಉಪನಿಷತ್ ಹೌದೇ ಅಲ್ಲವೇ ಅಂತಲೇ ಒಂದು ಸಂಶಯ ಬರುತ್ತೆ. ಮಾಂಡೂಕ್ಯ ಮುಂದಕ ಅಂತಿದ್ದ ಮೇಲೆ ಬನ್ನಿ 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 ಕೃಷ್ಣಗೌಡರು ಬನ್ನಿ. ಈ ಮಾಂಡೂಕ್ಯ ಅಂತನ್ನೋದು ಒಂದು ಉಪನಿಷತ್ ಹೌದೇ ಅಲ್ವೇ ಅಂತಲೇ ಒಂದು ಸಂಶಯ ಬರುತ್ತೆ. ಈ ಮೇಲೆ ಕುಡಿಬೇಕಾದ್ರೆ ಈ ಮಾಂಡೂಕ್ಯ ಅಂತನ್ನೋ ಉಪನಿಷತ್ತಿಗೆ ಶಂಕರಾಚಾರ್ಯರದ್ದು ಒಂದು ವ್ಯಾಖ್ಯಾನ ಇದೆ ಅಂತ, ಶಂಕರಾಚಾರ್ಯರ ಹೆಸರಿನಲ್ಲಿ ಒಂದು ವ್ಯಾಖ್ಯಾನ ಅಂತ ಇದೆ. ಆದರೆ ಶಂಕರಾಚಾರ್ಯರು ಇದಕ್ಕೆ ಅವತರಣಿಕೆಯಲ್ಲಿ ಹೇಳ್ತಾ ವೇದಾಂತಾರ್ಥ ಸಾರ ಸಂಗ್ರಹಭೂತಂ ಪ್ರಕರಣ ಚತುಷ್ಟಯವಿದಂ ಓಮಿತ್ಯೇತದಕ್ಷರಮಿತಿ ಆರಭ್ಯತೆ ಅಂತ ಆರಂಭ ಮಾಡಿದ್ದಾರೆ. ಆಚಾರ್ಯರು ಸಾಮಾನ್ಯವಾಗಿ ಮಿಕ್ಕಾದ ಉಪನಿಷತ್ತುಗಳ ಭಾಷ್ಯ ಬರೀತಾ ಉಪನಿಷತ್ತು ಅಂದರೆ ಏನು ಅಂತ ಆರಂಭ ಮಾಡ್ತಾರೆ. ಎಲ್ಲ ಉಪನಿಷತ್ತುಗಳಲ್ಲಿಯೂ ಕೂಡ ಉಪನಿಷತ್ತಿನ ಬಗ್ಗೆ ಮುಂಚೆ ಚರ್ಚೆ ಮಾಡಿ ಇದಿಂಥ ಉಪನಿಷತ್ತು ಅಂತ ಸ್ಪಷ್ಟವಾಗಿ ಬಾಯಿ ಬಿಟ್ಟು ಹೇಳ್ತಾರೆ. ಇಲ್ಲಿ ಅದನ್ನು ಉಪನಿಷತ್ತು ಅಂತ ಕರೆದಿಲ್ಲ ಆಚಾರ್ಯ. ಒಂದನೇ ನಮ್ಮ ಸಂಶಯಕ್ಕೆ ಕಾರಣ ಇಲ್ಲಿ ಅವರು ವೇದಾಂತಾರ್ಥ ಸಾರ ಸಂಗ್ರಹಭೂತ ಶಂಕರಾಚಾರ್ಯರದ್ದೇ ಇಟ್ಕೊಂಡ್ರು, ಇದು ಭಾಷ್ಯ ಪೂರ್ತಿ ಶಂಕರಾಚಾರ್ಯರದ್ದೇ ಇಟ್ಕೊಂಡ್ರು ಕೂಡ ವೇದಾಂತಾರ್ಥ ಸಾರ ಸಂಗ್ರಹಭೂತಂ, ವೇದಾಂತದಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿರೋದನ್ನು ಇಲ್ಲಿ ಹೇಳಿದೆ. ವೇದಾಂತ ಅಂದರೆ ಅವರ ಪ್ರಕಾರ ಉಪನಿಷತ್ತು ಅಂತ ಅಷ್ಟೇ, ವೇದಗಳ ಅಂತಭಾಗ ಉಪನಿಷತ್ತು. ವೇದಾಂತಾರ್ಥ ಸಾರ ಸಂಗ್ರಹಭೂತಂ ಅಂದ್ರೆ ಇದನ್ನೇ ವೇದಾಂತ ಅಂತ ಅವ್ರು ಕರೆದಿಲ್ಲ, ಇದನ್ನು ಉಪನಿಷತ್ತು ಅಂತ ಅವ್ರು ಕರೀಲಿಲ್ಲ. ಉಪನಿಷತ್ತುಗಳ ಸಾರ ಇಲ್ಲಿದೆ, ವೇದಾಂತಾರ್ಥ ಸಾರ ಸಂಗ್ರಹಭೂತಂ. ಎರಡನೇದು ಮೋರ್ ಇಂಟ್ರೀಗಿಂಗ್, ಪ್ರಕರಣ ಚತುಷ್ಟಯಂ ಅಂತ ಹೇಳ್ತಾರೆ. 4 ಪ್ರಕರಣಗಳಿದೆ. ಈ 12 ವಾಕ್ಯಗಳಲ್ಲಿ 4 ಪ್ರಕರಣ ಇಲ್ಲ, ಇರೋದೇ 12 ವಾಕ್ಯಗಳಿವೆ. ಇದರಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಭಾಷ್ಯದಲ್ಲಿ ಪ್ರಕರಣ ಚತುಷ್ಟಯಮಿದಂ ಓಮಿತ್ಯೇತ ಇದು ಆರಭ್ಯತೆ ಅದಿದೆ. ಉಪನಿಷತ್ತು ಶುರುವಾಗೋದು ಹಾಗೆ ಶುರುವಾಗುತ್ತೆ. ಆದರೆ ಇಲ್ಲಿ ಪ್ರಕರಣ ಚತುಷ್ಟಯ ಅಂತ ಯಾತಕ್ಕೆ ಹೇಳಿದ್ದಾರೆ? ಅದು ಇದಕ್ಕೆ ಗೌಡಪಾದರ ಕಾರಿಕೆ ಅಂತ ಒಂದಿದೆ. ಈ ಗೌಡಪಾದರ ಕಾರಿಕೆ 4 ಪ್ರಕರಣಗಳು ಉಳ್ಳದ್ದು. 1ನೇ ಪ್ರಕರಣ ಆಗಮ ಪ್ರಕರಣ ಅಂತಾರೆ, 2ನೇದನ್ನು ವೈತಥ್ಯ ಪ್ರಕರಣ ಅಂತಾರೆ, 3ನೇದನ್ನು ಅದ್ವೈತ ಪ್ರಕರಣ ಅಂತಾರೆ, 4ನೇದನ್ನ ಅಲಾದ ಶಾಂತಿ ಪ್ರಕರಣ ಅಂತ ಕರೀತಾರೆ. ಹೀಗೆ 4 ಪ್ರಕರಣಗಳು ಗೌಡಪಾದ ಕಾರಿಕೆ ಇದೆ. ಈ ಕಾರಿಕೆಯನ್ನು ಸೇರಿಸಿಕೊಂಡು ಇವರು ಪ್ರಕರಣ ಚತುಷ್ಟಯಮಿದಂ ಅಂತ ಹೇಳಿರೋದ್ರಿಂದ ಇಲ್ಲಿ ಈ ಕಾರಿಕೆನೇ ಬೇರೆಯೇ, ಶ್ರುತಿ ಬೇರೆಯೇ, ಉಪನಿಷತ್ತು ಅಂತ ಒಂದು ಭಾಗ ಇದೆಯೇ, ಕಾರಿಕೆ ಅಂತ ಒಂದು ಭಾಗ ಇದೆಯೇ ಅಂತನೋ ಸಂಶಯ. ಅಥವಾ ಇವರ ಆಚಾರ್ಯರು ಇಲ್ಲಿ ಭಾಷ್ಯ ಮಾಡೋದಕ್ಕೆ ಹೊರಟಿರೋದು ಇಡೀ ಪ್ರಕರಣ ಕಾರಿಕೆಯನ್ನು ಮಾತ್ರ, ಉಪನಿಷತ್ತನ್ನು ಅವರು ಪ್ರತ್ಯೇಕವಾಗಿ ತಗೊಂಡಿಲ್ಲ. ಉಪನಿಷತ್ತು ಅಂತ ಬೇರೆ ತಗೊಳ್ದೇನೆ ಈ ಇಡೀ 4 ಪ್ರಕರಣಗಳುಳ್ಳ ಒಂದು ಕಾರಿಕೆ ಏನಿದೆ ಇದಕ್ಕೆ ವ್ಯಾಖ್ಯಾನ ಬರೆಯೋದಕ್ಕೆ ಆರಂಭ ಆಗಿದೆ ಅಂತ. ಇಲ್ಲಿ 1ನೇ ಪ್ರಕರಣದಲ್ಲಿ ಏನಾಗಿದೆ, ಆಗಮ ಪ್ರಕರಣ ಅಂತ ಕರೀತಾರಲ್ಲ, ಇದರಲ್ಲಿ ಈ 12 ವಾಕ್ಯಗಳ ಜೊತೆ ಕಾರಿಕೆಗಳು ಸೇರ್ಕೊಂಡು ಬಂದಿವೆ.
ಇವಾಗ ಮೊದಲನೇ ಪ್ರಕರಣದಲ್ಲಿ ಗೌಡಪಾದ ಕಾರಿಕೆ ಅಂತ ಏನು ಕರಿತೀವಿ ನಾವು, ಇದರಲ್ಲಿ 29 ಕಾರಿಕೆಗಳಿದೆ. ಈ 29 ಹೇಗೆ ಬರುತ್ತೆ? 6ನೇ ಮಂತ್ರ ಆದಮೇಲೆ 9 ಕಾರಿಕೆಗಳು ಬರುತ್ತೆ, 7ನೇ ಮಂತ್ರ ಆದಮೇಲೆ ಇನ್ನೂ 9 ಕಾರಿಕೆಗಳು ಬರುತ್ತೆ, ಅನಂತರದ 11ನೇ ಕಾರಿಕೆ ಆದಮೇಲೆ 5 ಕಾರಿಕೆಗಳು ಬರುತ್ತೆ, 12ನೇ ಮಂತ್ರ ಆದಮೇಲೆ 6 ಕಾರಿಕೆಗಳು ಬರುತ್ತೆ. ಹೀಗೆ 29 ಕಾರಿಕೆಗಳಿರುವಂತಹದನ್ನ ಒಂದು ಆಗಮ ಪ್ರಕರಣ ಅಂತ ಕರೆದಿದ್ದಾರೆ. ಈ ಆಗಮ ಪ್ರಕರಣದಲ್ಲೇ ಈ ಉಪನಿಷತ್ತು ಅಂತನ್ನೋ ಭಾಗ ಸೇರಿಕೊಂಡಿದೆ, ಪ್ರತ್ಯೇಕವಾಗಿ ಇಲ್ಲ. ಇದಕ್ಕೆ ಈ ಮಾಧ್ವ ಸಂಪ್ರದಾಯದವರು ಏನು ಮಾಡ್ತಾರೆ, ಮಧ್ವಾಚಾರ್ಯರ ಭಾಷೆಯಲ್ಲಿ ಈ ಉಪನಿಷತ್ತುಗಳು ಕಾರಿಕೆ ಏನೇನಿದೆಯೋ ಎಲ್ಲವನ್ನೂ ಸೇರಿಸಿ ಶ್ರುತಿ ಅಂತ ಕರೀತಾರೆ. ಇದೇ ಉಪನಿಷತ್ತು ಅಂತಂದ್ರೆ ಈ 29 ಕಾರಿಕೆಗಳು 12 ವಾಕ್ಯಗಳು ಸೇರಿದ್ದು ಉಪನಿಷತ್ತು. ಆದರೆ ಅದ್ವೈತ ಸಂಪ್ರದಾಯದಲ್ಲಿ ಈ 12 ವಾಕ್ಯಗಳು ಮಾತ್ರ ಉಪನಿಷತ್ತು, ಮಿಕ್ಕಾದೆಲ್ಲ ಗೌಡಪಾದ ಕಾರಿಕೆಗಳು ಅಂತ ಕರೀತಾರೆ. ಇದೊಂದು ವ್ಯತ್ಯಾಸ. ಈ ಮಾಧ್ವ ಸಂಪ್ರದಾಯದಲ್ಲಿ ಇಡೀ ಆಗಮ ಪ್ರಕರಣ ಈ 12 ವಾಕ್ಯಗಳನ್ನು ಕೂಡಿಸಿಕೊಂಡಿದ್ದು ಉಪನಿಷತ್ತು ಅಂತ ಕರೀತಾರೆ ಅವರು ಆಚಾರ್ಯ. ಇಲ್ಲಿ ಕಾರಿಕೆಗಳು ಹೇಗೆ ಬರುತ್ತೆ? 6ನೇ ಮಂತ್ರ ಆಗಿದೆ, 6ನೇ ಮಂತ್ರ ಆದಮೇಲೆ ಅತ್ರೈತೆ ಶ್ಲೋಕ ಭವಂತಿ, ಇಲ್ಲಿ ಈ ಶ್ಲೋಕಗಳಿವೆ ಅಂತ 9 ಕಾರಿಕೆ ಬಂತು. ಅಂದ್ರೆ ಏನು? ಉಪನಿಷತ್ತುಗಳಿಗಿಂತ ಪ್ರಾಚೀನವಾಗಿದ್ದದ್ದು ಶ್ಲೋಕಗಳು ಅಂತ. ಇದು ಗೌಡಪಾದ ಕಾರಿಕೆಯೇ ಆಗಿದ್ರೆ ಗೌಡಪಾದ ಕಾರಿಕೆಗಳು ಮೊದಲೇ ಇದ್ದು ಅನಂತರದಲ್ಲಿ ಮಾಂಡೂಕ್ಯೋಪನಿಷತ್ತು ಅಂತ ಬಂತು. ಮಾಂಡೂಕ್ಯೋಪನಿಷತ್ತಿಗೆ ಕಾರಿಕೆ ಬರೆದದ್ದಲ್ಲ, ಯಾಕಂದ್ರೆ ಪ್ರತಿ ಕಾರಿಕಾ ಭಾಗದಲ್ಲೂ ಕೂಡ ಅತ್ರೈತೆ ಶ್ಲೋಕ ಭವಂತಿ ಅಂದು ಉಪನಿಷತ್ತಿಗೆ ಸೇರಿದ ಹಾಗೇನೆ ಇಲ್ಲಿ ಈ ಕಾರಿಕೆಗಳಿವೆ ಅಂದ್ರೆ ಏನು? ಅದಕ್ಕಿಂತ ಪ್ರಾಚೀನ ಅಂತ ಅರ್ಥ. ಇದು ದಿಸ್ ಹಸ್ ಗಿವನ್ ಎ ಕ್ಯೂರಿಯಸ್ ಟ್ವಿಸ್ಟ್ ಟು ದಿ ಎಂಟೈರ್ ಆಥೆಂಟಿಸಿಟಿ ಆಫ್ ದಿ ಟೆಕ್ಸ್ಟ್. ಅಲ್ಲಿ ಅತ್ರೈತೆ ಶ್ಲೋಕ ಭವಂತಿ ಅಂತ ಬಂದಾಗೆ ಮಿಕ್ಕಾದ ಪ್ರಕರಣಗಳಲ್ಲಿ ಇಲ್ಲ. ಈ ಆಗಮ ಪ್ರಕರಣದಲ್ಲಿ ಮಾತ್ರ 4 ಕಡೆ ಬರುತ್ತಲ್ಲ, 4 ಕಡೆಯೂ ಕೂಡ ಇದು ಆರಂಭ ಆಗಬೇಕಾದ್ರೆ ಅತ್ರೈತೆ ಶ್ಲೋಕ ಭವಂತಿ ಅಂತ ಆರಂಭವಾಗುತ್ತೆ. ಇದು ಒಂದು ಪೆಕ್ಯುಲಿಯರ್. ಮತ್ತು ಈ ಶಂಕರಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಳಿದ ಎಲ್ಲ ಉಪನಿಷತ್ತುಗಳಿಂದಲೂ ಕೂಡ, ಅಂದ್ರೆ ಉಳಿದ 10 ಉಪನಿಷತ್ತುಗಳಿಂದಲೂ ಕೂಡ ಮಂತ್ರಗಳನ್ನು ಉದ್ಧರಿಸಿದ್ದಾರೆ ತಮ್ಮ ವಾದದ ಸಮರ್ಥನೆಗಾಗಿ. ಬೃಹದಾರಣ್ಯಕ, ತೈತರಿಯ ಎಲ್ಲ ಉಪನಿಷತ್ತುಗಳು ಮಾಂಡೂಕ್ಯದಿಂದ ಒಂದು ವಾಕ್ಯವನ್ನೂ ಅವರು ಹೇಳಿಲ್ಲ. ಮೌಕ್ತಿಕೋಪನಿಷತ್ ಅಂತ 108 ಉಪನಿಷತ್ತುಗಳನ್ನು ಬರೆದ ಕಾಲಕ್ಕೆ ಅವರು ಇದು ಮುಮುಕ್ಷೂಣಾಂ ಮುಕ್ತಯೇ ಈ ಮಾಂಡೂಕ್ಯಮೇವ ಅಲಂ ಅಂತ ದೊಡ್ಡ ಪಟ್ಟ ಕಟ್ಟಿ ಈ ಮುಮುಕ್ಷುಗಳಾದವರಿಗೆ ಮಾಂಡೂಕ್ಯ ಒಂದೇ ಸಾಕು. ಶಂಕರಾಚಾರ್ಯರ ಮಾಂಡೂಕ್ಯ ಒಂದನ್ನೇ ಉದಾಹರಿಸಿಲ್ಲ, ಬೇರೆ ಎಲ್ಲ ಉಪನಿಷತ್ತು ಹೇಳಿದ್ದಾರೆ. ಈ ಮಾಂಡೂಕ್ಯ ಮಾತ್ರ ಅವರು ಎಲ್ಲಿಯೂ ಉದ್ಧಾರ ಮಾಡಿ ಎಲ್ಲಿಯೂ ಹೇಳೇ ಇಲ್ಲ. ಮತ್ತು ಈ ಗೌಡಪಾದ ಕಾರಿಕೆಯಿಂದ 2 ಶ್ಲೋಕಗಳು, ಗೌಡಪಾದ ಕಾರಿಕೆ ಅಂತ ಇಲ್ಲಿ ಏನಿದೆ ನಮಗೆ, ಇದರಿಂದ 2 ಕಾರಿಕೆಗಳನ್ನು ಶಂಕರಾಚಾರ್ಯರು ತಮ್ಮ ಸೂತ್ರ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಅಲ್ಲಿ ಏನು ಹೇಳ್ತಾರೆ? ಗೌಡಪಾದರು ಒಂದು ಸ್ಪಷ್ಟವಾಗಿ ಹೇಳೋಲ್ಲ. ಅತ್ರೈತೆ ಅತ್ರೋಕ್ತಂ ಸಂಪ್ರದಾಯವದ್ಭಿರಾಚಾರ್ಯೈ ಅಂತ ಒಂದು ಮಾತು ಹೀಗೆ ಹೇಳಿದ್ದಾರೆ. ಸಂಪ್ರದಾಯವನ್ನು ತಿಳಿದ ಆಚಾರ್ಯರು ಅತ್ರೋಕ್ತಂ ಸಂಪ್ರದಾಯವಿದ್ಭಿರಾಚಾರ್ಯೈ ಅಂತ ಒಂದು ಕಾರಿಕೆಯನ್ನು ಹೇಳ್ತಾ, ಹೀಗೆ ಸಂಪ್ರದಾಯವನ್ನು ತಿಳಿದವರು ಹೀಗೆ ಹೇಳಿದ್ದಾರೆ ಅಂತ ಕಾರಿಕೆಯನ್ನು ಕೋಟ್ ಮಾಡ್ತಾರೆ. ಇನ್ನೊಂದು ಕಾರಿಕೆಯನ್ನು ಕೋಟ್ ಮಾಡ್ತಾ 1ನೇ ಪ್ರಕರಣದಲ್ಲೇನೆ 13ನೇ ಕಾರಿಕೆಯನ್ನು ಅಲ್ಲಿ ಕೋಟ್ ಮಾಡ್ತಾ ತಥಾಚೋಕ್ತಂ ಸಂಪ್ರದಾಯವಿದ್ಭಿ, ಸಂಪ್ರದಾಯವನ್ನು ತಿಳಿದವರು ಇದೇ ಮಾತನ್ನು ಹೇಳಿದ್ದಾರೆ ಅಂತ ಒಂದು ಕಾರಿಕೆಯನ್ನು ಕೋಟ್ ಮಾಡ್ತಾರೆ. ಗೌಡಪಾದರು ಅಂತ ನಾವು ಮಾತು ಶಂಕರಾಚಾರ್ಯ ಎಲ್ಲಿಯೂ ಹೇಳಿಲ್ಲ. ಇದು ಸಂಪ್ರದಾಯ ತಿಳಿದವರು ಹೇಳಿದ್ದಾರೆ, ಆದರೆ ಗೌಡಪಾದರು ಅಂತ ಸ್ಪಷ್ಟವಾಗಿ ಅವರು ಎಲ್ಲಿಯೂ ಹೇಳದೇ ಇರೋದನ್ನ, ಇದು ಗೌಡಪಾದರು ಅಂತ ಪ್ರತೀತಿ ಬಂದ್ಬಿಟ್ಟಿದೆ. ಇದೆಲ್ಲ ಗೌಡಪಾದ ಕಾರಿಕೆ, ಯಾವ ಪುಸ್ತಕ ನೋಡಿದ್ರು ಗೌಡಪಾದ ಕಾರಿಕೆ ಅಂತಲೇ. ಆದ್ರೆ ಗೌಡಪಾದರು ಅಂತ ಆಚಾರ್ಯರು ಎಲ್ಲಿಯೂ, ಶಂಕರಾಚಾರ್ಯರು ಎಲ್ಲಿಯೂ ಹೇಳಿಲ್ಲ. ಇದನ್ನು ಸಂಪ್ರದಾಯವಿದ್ಭಿರಾಚಾರ್ಯೈ ಅತ್ರೋಕ್ತ, ಸಂಪ್ರದಾಯ ತಿಳಿದವರು ಹೀಗೆ ಹೇಳಿದ್ದಾರೆ. ಬೇರೆ ಕಡೆ ಹೆಸರುಗಳು ಹೇಳಿದ್ದಾರೆ,
ಯದುಕ್ತಂ ಹರಿಣ ಭರ್ತೃಹರಿ ಹೀಗೆ ಹೇಳ್ತಾನೆ, ಬ್ರಹ್ಮನಂದಿನ ಇತ್ಯಾದಿ ಮಿಕ್ಕಾದ ಆಚಾರ್ಯರ ಹೆಸರೆಲ್ಲ ಹೇಳ್ತಾರೆ. ಗೌಡಪಾದರ ಹೆಸರು ಮಾತ್ರ ಅವ್ರು ಹೇಳೋಲ್ಲ. ಸುಂದು ಪಂಡರಿಗೂ ಹಾಗೆ ಹೇಳ್ತಾರೆ. ಅಲ್ಲಿ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಅಂತನ್ನುವಾಗ ಸಂಪ್ರದಾಯ ವಿಧ ಯಥಾವು ಅಂತ ಸಂಪ್ರದಾಯ ಬರುತ್ತೆ. ಹೌದು, ಇಲ್ಲಿ ಇದು ಆ 3 ಶ್ಲೋಕಗಳು ಬರುತ್ತಲ್ಲ, ಗೌಣ ಮಿಥ್ಯಾತ್ಮನೋ ಸತ್ಯಂ, ಇಲ್ಲಿ ಇದು ದೀಸ್ ಮಸ್ಟ್ ಹ್ಯಾವ್ ಬೀನ್ ಕಾಮನ್ಲಿ ಕರೆಂಟ್ ವರ್ಸಸ್. ಆದ್ದರಿಂದ ಸಂಪ್ರದಾಯ ತಿಳಿದವರು ಅಂದರೆ ಯಾರೋ ಹೀಗೆ ಹೇಳ್ತಾರೆ. ಈಗ ನಾವು ಸಾಮಾನ್ಯವಾಗಿ ಇದು ಈ ಶಾಸ್ತ್ರದ ಪ್ರಕಾರ, ಅದು ಯಾವ ಶಾಸ್ತ್ರ ಅಂತ ಗೊತ್ತಿಲ್ಲ, ಸುಮ್ಮನೆ ಶಾಸ್ತ್ರದ ಪ್ರಕಾರ ಹಾಗೆ ಇವರು ಸಂಪ್ರದಾಯ ವಿದ್ವಿ ಯಾರು ಅಂತ ಗೊತ್ತಿಲ್ಲ ನಮಗೆ, ಹೀಗೆ ಹೇಳಿದ್ದಾರೆ, ಹಿಂದಿನವರು ಹೀಗೆ ಹೇಳಿದ್ದಾರೆ. ಸೊ ಶಂಕರ ಇಸ್ ನಾಟ್ ಶೋರ್ ಹೂ ಇಸ್ ದಿ ಆಥರ್ ಆಫ್ ದಿಸ್. ನಮಗೆ ಈ ಗೌಡಪಾದರು ಅಂತ ಅನ್ನೋ ಪ್ರತೀತಿ ಎಲ್ಲಿ ಬಂತು? ಸುರೇಶ್ವರಾಚಾರ್ಯರು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಈ ಕಾರಿಕೆಗಳಿಂದ ಒಂದು ಕಾರಿಕೆಯನ್ನು ಕೋಟ್ ಮಾಡಿ ಆಚಾರ್ಯರ ಇನ್ನೊಂದು ಅಭಿಪ್ರಾಯವನ್ನು ಶ್ಲೋಕ ರೂಪದಲ್ಲಿ ಹೇಳಿ, ಏವಂ ಗೌಡೈಹಿ ದ್ರಾವಿಡೈರ್ನಃ ಪೂಜ್ಯೈಹಿ ಪ್ರಕಾಶಿತಂ ಅರ್ಥಂ ಅಂತ ಹೇಳ್ತಾರೆ. ಅಂದರೆ ಹೀಗೆ ಗೌಡೈಹಿ ದ್ರಾವಿಡೈಹಿ ನಃ ಪೂಜ್ಯೈಹಿ, ನಮಗೆ ಪೂಜ್ಯರಾದ ಗೌಡರು ದ್ರಾವಿಡರು ಹೀಗೆ ಪ್ರಕಾಶಿತವಯಂ ಅರ್ಥ, ಈ ಅರ್ಥವನ್ನು ತಿಳಿಯಪಡಿಸಿದ್ದಾರೆ. ಇಲ್ಲಿ ಗೌಡೈಹಿ ದ್ರಾವಿಡೈಹಿ ಅಂತ ಪದ ಇರೋದು. ಸುರೇಶ್ವರಾಚಾರ್ಯರ ಮಾತು ಏವಂ ಗೌಡೈಹಿ ದ್ರಾವಿಡೈಹಿ ಪೂಜ್ಯೈಹಿ ನಃ, ನಃ ಅಂದ್ರೆ ನಮ್ಮಗಳ, ಪೂಜ್ಯೈಹಿ ನಮಗೆ ಪೂಜ್ಯರಾದಂತಹ ಗೌಡರಿಂದ ದ್ರಾವಿಡರಿಂದ ಹೀಗೆ ಹೇಳಲ್ಪಟ್ಟಿದೆ. ಇಲ್ಲಿ ಗೌಡರು ಅಂತಂದ್ರೆ ಗೌಡಪಾದರು ಅಂತ ಅರ್ಥ ಮಾಡಿ, ದ್ರಾವಿಡರು ಅಂದ್ರೆ ಶಂಕರಾಚಾರ್ಯರು ಅಂತ ಅರ್ಥ ಮಾಡಿ, ಗೌಡಪಾದ ಕಾರಿಕೆ ಶಂಕರಾಚಾರ್ಯರ ಭಾಷ್ಯ ಅಂತ ಇಷ್ಟೇ ಆಧಾರ. ಇದನ್ನು ಬಿಟ್ಟು ಇನ್ಯಾವ ಆಧಾರ? ಇದು ಶಂಕರಾಚಾರ್ಯರ ಭಾಷ್ಯ ಅಂತಲಾಗಲಿ, ಈ ಕಾರಿಕೆಗಳು ಗೌಡಪಾದರದ್ದು ಅಂತಲಾಗಲಿ ನಮ್ಗೆ ಯಾವ ಆಧಾರವೂ ಇಲ್ಲ. ಏವಂ ಗೌಡೈಹಿ ದ್ರಾವಿಡೈಹಿ ಪೂಜ್ಯೈಹಿ ನಃ, ಇಷ್ಟೇ ಸುರೇಶ್ವರಾಚಾರ್ಯ. ಅಲ್ಲಿ ಗೌಡೈಹಿ ಅಂತಂದ್ರೆ ಗೌಡ ದೇಶದವರು ಅಂತ ಆಗಬಹುದು, ದ್ರಾವಿಡೈಹಿ ಅಂದ್ರೆ ದ್ರಾವಿಡ ದೇಶದವರು ಅಂತ ಆಗಬಹುದು. ಶಂಕರಾಚಾರ್ಯರನ್ನ ದ್ರಾವಿಡ ಅಂತ ಕರೆಯೋದು ಸ್ವಲ್ಪ ಕಷ್ಟವೇ. ಕೇರಳದವರವರು ಅವ್ರು ದ್ರಾವಿಡ ಅಂತ ಹೇಗೆ ಕರೀತಾರೆ ಅವ್ರನ್ನ? ಅಂತೂ ಗೌಡೈಹಿ, ಗೌಡ ಅಂತಂದ್ರೆ ಬಂಗಾಳದಲ್ಲಿ, ಗೌಡ ದೇಶ ಅಂದ್ರೆ ಬಂಗಾಳ, ಬಂಗಾಳದಲ್ಲಿ ಗೌಡಪಾದರು ಇದ್ರು ಅಂತ ಅಂದ್ಕೊಂಡ್ರು ಕೂಡ ಗೌಡೈಹಿ ದ್ರಾವಿಡೈಹಿ ಪೂಜ್ಯೈಹಿ ನ, ಇದು ದಿಸ್ ಈಸ್ ಒಂದು ವೈಲ್ಡ್ ಗೆಸ್ ಅಷ್ಟೇ. ಇದು ಗೌಡ ಅಂದ್ರೆ ಗೌಡಪಾದರು, ದ್ರಾವಿಡ ಅಂದ್ರೆ ಶಂಕರಾಚಾರ್ಯರು, ಹೀಗೆ ಒಂದು ದ್ರವಿಡಾಚಾರ್ಯರು ಯಾರನ್ನ ರಾಮಾನುಜಾಚಾರ್ಯರು ಬೋಧಾಯನ ಅಂತ ಕರೀತಾರೋ ಅವರು ಇದ್ರೂ ಇರಬಹುದು. ಹೀಗೆ ಇದು ಒಂದು ಸಂದಿಗ್ಧವಾದಂಥದ್ದು. ಇದು ಯಾತಕ್ಕೆ ಇಷ್ಟೊಂದು ಜಿಜ್ಞಾಸೆ ಬರುತ್ತೆ ಅಂದರೆ, ಈ ಗ್ರಂಥದಲ್ಲಿ ವೇದಾಂತಕ್ಕೆ ಹೆಚ್ಚು ಅನುಕೂಲವಾಗುವುದಕ್ಕಿಂತ ಬೌದ್ಧ ದರ್ಶನಗಳಿಗೆ ಹೆಚ್ಚು ಅನುಕೂಲವಾಗುವಂಥ ಮಾತುಗಳು ಬರುತ್ತಿದ್ದಾವೆ. ಒಂದು ಅಲಾದ ಶಾಂತ ಪ್ರಕರಣ ಅಂತನ್ನೋದಲ್ಲಿ ಆರಂಭ ಮಾಡ್ತಾನೆ, ಸಂಬುದ್ಧ ದ್ವಿಪದಾಂವರ ಅಂತ ಆರಂಭದ ಶ್ಲೋಕವೇ ಬುದ್ಧನಿಗೆ ನಮಸ್ಕಾರ ಮಾಡಿರೋದು. ಸಂಬುದ್ಧ ದ್ವಿಪದಾಂವರ, ಹೀಗೆ ಮನುಷ್ಯರಲ್ಲಿ ಶ್ರೇಷ್ಠನಾದ ಬುದ್ಧ ಹೀಗೆ ಹೇಳಿದ್ದಾನೆ ಅಂಥೇಳಿ, ಹೀಗೆ ಎಲ್ಲವನ್ನು ಜ್ಞಾನವನ್ನು ಪಡ್ಕೊಂಡಿದ್ದಾನೆ, ಅವನಿಗೆ ನಮಸ್ಕಾರವನ್ನು ಮಾಡಿ, ಬುದ್ಧನಿಗೆ ನಮಸ್ಕಾರ ಮಾಡಿ ಇಡೀ ಪ್ರಕರಣ ಆರಂಭವಾಗುತ್ತೆ. ಮತ್ತು ಅದೇ ಪ್ರಕರಣದಲ್ಲಿ ಕಡೆಯಲ್ಲಿ ಯಾವುದೋ ಒಂದು ವಾದವನ್ನು ಹೇಳಿ, ಈ ವಾದವನ್ನು ಬುದ್ಧೈರ್ನ ಭಾಷಿತಂ, ಬುದ್ಧ ಇದನ್ನು ಹೇಳಲಿಲ್ಲ ಅಂತನೋ ಒಂದು ಕಾರಣದಿಂದ ಆ ವಾದವನ್ನು ತಿರಸ್ಕಾರ ಮಾಡ್ತಾರೆ. ಬುದ್ಧೈಹಿ ನ ಭಾಷಿತಂ, ಬುದ್ಧೇನ ನೈತದ್ ಬುದ್ಧೇನ ಭಾಷಿತಂ ನ ಏತತ್ ಬುದ್ಧೇನ ಭಾಷಿತಂ, ಇದನ್ನು ಬುದ್ಧ ಹೇಳಲಿಲ್ಲ ಅಂದ್ರೆ ಏನಾಯಿತು? ಬುದ್ಧ ಅಂತನ್ನೋದಕ್ಕೆ ಇಲ್ಲಿ ಸಂಬುದ್ಧ ಅಂತನ್ನೋದಕ್ಕೆ ಈ ಭಾಷ್ಯ ಏನಿದೆ, ಗೌಡಪಾದರು ಬುದ್ಧ ಅಂತ ಹೇಳಿದ್ದಾರೆ, ಆದರೆ ವ್ಯಾಖ್ಯಾನ ಬರೆದು ಶಂಕರಾಚಾರ್ಯ, ಯಾವ ಶಂಕರಾಚಾರ್ಯರು ಅವರು? ಅಂತೂ ಈ ಶಂಕರಾಚಾರ್ಯರು ಅಲ್ಲಿ ಸಂಬುದ್ಧ ಜ್ಞಾನವಾನ್
ಈಶ್ವರ ನಾರಾಯಣಾಖ್ಯ ಅಂತ ಅರ್ಥ ಮಾಡಿದ್ದಾರೆ. ಬುದ್ಧ ಆದ ನಾರಾಯಣ ಅಂತ ಅರ್ಥ ಮಾಡಿದ್ದಾರೆ. ಇದು ಯಾವ ರೀತಿಯ ಅರ್ಥವು ಅಂತೂ ಶಂಕರಾಚಾರ್ಯರು ಅಂತ ನಾವು ಭಾಷ್ಯದಲ್ಲಿ ಆಗಿದೆ. ಸಂಬುದ್ಧ ಜ್ಞಾನವಾನ್ ಈಶ್ವರ ನಾರಾಯಣಾಖ್ಯ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ. ಅಂದರೆ ಹೀಗೆ ಎಳೆದೇರಾರು ಅರ್ಥ ಮಾಡಿ ವೇದಾಂತಕ್ಕೆ ಹತ್ತಿರ ಮಾಡ್ಕೊಳ್ಳೋ ಹಾಗೆ ಮಾಡಬೇಕೇ ವಿನಃ ನೇರವಾಗಿ ವೇದಾಂತಕ್ಕೆ ಅನುಕೂಲವಾಗುವಂಥ ಭಾಗ ಇದರಲ್ಲಿ ಕಡಿಮೆ. ಆದ್ದರಿಂದ ಇದು ನಿಜವಾಗಿ ವೇದಾಂತ ಉಪನಿಷತ್ತಿಗೆ ಸೇರಬೇಕೇ ಅಥವಾ ಉಪನಿಷತ್ತಿನಿಂದ ಬೇರೆಯಾಗಬೇಕೇ? ಇನ್ನೊಂದು ಏನು ಇದರಲ್ಲಿ ತೊಡಕು ಅಂತಂದರೆ, ಇದರಲ್ಲಿ ಎಷ್ಟೋ ಉಪನಿಷತ್ತುಗಳ ಮಾತುಗಳನ್ನ ಹೇಳಿಬಿಟ್ಟಿದ್ದಾರೆ. ನೇಹನಾನಾಸ್ತಿ, ಅದು ಉಪನಿಷತ್ತಿನಿಂದ ಬೇಕಾದಷ್ಟು ಮಾತುಗಳು ಇದರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಆದ್ದರಿಂದ ಇದರ ಗೊತ್ತು ಗುರಿ ಏನು ಅಂತನ್ನೋದು ಸ್ವಲ್ಪ ಇದು ಕಷ್ಟವಾಗುತ್ತೆ. ಇಲ್ಲಿ ಕಾರಿಕಾ ಅಂತನ್ನೋ ಮಾತಿಗೆ ಇಲ್ಲಿ ಮೊದಲನೇ 12 ವಾಕ್ಯಗಳಿದೆಯಲ್ಲ ಮಾಂಡೂಕ್ಯದಲ್ಲಿ, ಈ 12 ವಾಕ್ಯಗಳಲ್ಲಿ ಮೊದಲನೇ 7 ವಾಕ್ಯಗಳು ನೃಸಿಂಹತಾಪಿನಿ ಉಪನಿಷತ್ ಅಂತನ್ನೋದ್ರಲ್ಲಿ ರಿಪೀಟ್ ಆಗಿದೆ. ಇದೇ ವಾಕ್ಯಗಳು ಅಲ್ಲಿ ಬರುತ್ತೆ. ಇನ್ನು ಮಿಕ್ಕಾದ್ದು ರಾಮತಾಪಿನಿ ಉಪನಿಷತ್ ಅಂತನ್ನೋದ್ರಲ್ಲಿ ಮಿಕ್ಕಾದ ಭಾಗದಲ್ಲಿ ಇದೆ. ಯಾರಾದರೂ ಯಾವುದಾದ್ರೂ ಕಾಲದಲ್ಲಿ ಈ 2 ಉಪನಿಷತ್ತುಗಳಿಂದ ತೆಗೆದಿಲ್ಲ ವಾಕ್ಯಗಳನ್ನು ಹೇಳೋದು ಒಂದು ಬೇರೆ ಉಪನಿಷತ್ತು ಅಂತ ಮಾಡಿದ್ರೋ ಅಥವಾ ಪ್ರಾಚೀನವಾಗಿ ಇದ್ದದ್ದನ್ನು ಅವರು ತಗೊಂಡು ಆ ಉಪನಿಷತ್ತುಗಳು ತಗೊಂಡು ಹೇಳೋದು ಕಷ್ಟ. ಅಂತೂ ಒಟ್ಟು ಇದರಲ್ಲಿ ಉಪನಿಷತ್ತಿನ ಭಾಗ ಸ್ವಲ್ಪ, ಈ ಕಾರಿಕಾ ಭಾಗ ಜಾಸ್ತಿ. ಈ ಕಾರಿಕಾ ಅಂತನ್ನೋ ಮಾತಿಗೆ ಏನರ್ಥ, ಸ್ವಲ್ಪ ವೃತ್ತೌ ಬಹೋರರ್ಥಸ್ಯ ಸೂಚನಿ. ಸ್ವಲ್ಪ ವೃತ್ತೌ, ಚಿಕ್ಕ ಶ್ಲೋಕ, ಅದರಲ್ಲಿ ಬಹೋಹೋ ಅರ್ಥಸ್ಯ ಸೂಚನಿ, ಅನೇಕವಾದ ಅರ್ಥವನ್ನು ಹೇಳ್ತಕ್ಕಂಥ ಪ್ರವೃತ್ತಿ ಇದೆ. ಶ್ಲೋಕ ಸಣ್ಣದು, ಮಾತುಗಳು ಕಡಿಮೆ. ಅಂದರೆ ಸೂತ್ರ ಗದ್ಯವಾದರೆ ಕಾರಿಕಾ ಅಂತ ಅನ್ನೋದು ಪದ್ಯ. ಅಲ್ಲಿ ಸೂತ್ರ ಗದ್ಯ ಭಾಗದಲ್ಲಿರೋದ್ರಿಂದ ಅಲ್ಪಾಕ್ಷರ, ಅಸಂದಿಗ್ಧ ಹೀಗೆಲ್ಲ ಹೇಳ್ತಾರೆ. ಈ ಕಾರಿಕಾ ಅಂತನ್ನೋದು ಪೊಯಿಟಿಕಲ್ ಸೂತ್ರ. ಸೂತ್ರದ ಹಾಗೇನೆ ಕೆಲವೇ ಅಕ್ಷರಗಳು. ಸ್ವಲ್ಪ ವೃತ್ತವು, ವೃತ್ತ ಸಣ್ಣ ವೃತ್ತ, ಆದರೆ ಬಹೋರರ್ಥಸ್ಯ ಸೂಚನಿ. ಇಲ್ಲಿ ಏನೇನು ಬರುತ್ತೆ ಗೌಡಪಾದಕಾರಿ ಇದು ಕಾರಿಕಾ ಭಾಗದಲ್ಲಿ ಮೊದಲನೇದನ್ನು ಆಗಮ ಪ್ರಕರಣ ಅಂತ ಕರೀತಾರೆ. ಆಗಮ ಪ್ರಕರಣದಲ್ಲೇ ಈ ಉಪನಿಷತ್ತಿನ 12 ವಾಕ್ಯಗಳು ಸೇರಿಕೊಂಡು ಬಿಡುತ್ತೆ. ಇದರಲ್ಲಿ ಮುಖ್ಯವಾಗಿ ಬರತಕ್ಕಂತಹದ್ದು ಈ ಓಂಕಾರವನ್ನು ಉಪಾಸನೆ ಮಾಡತಕ್ಕದ್ದು. ಈ ಓಂಕಾರವನ್ನು ಉಪಾಸನೆ ಮಾಡುವಾಗ ಆ ಓಂಕಾರದ ಬಿಡಿಬಿಡಿಯಾದ ಆ ಉ ಮ ಇದನ್ನು ಪ್ರತ್ಯೇಕವಾಗಿ ಉಪಾಸನೆ ಮಾಡಿ ಅದು ಮನುಷ್ಯನಿಗೆ ಜಾಗ್ರತ್ ಸ್ವಪ್ನ ಸುಷುಪ್ತಿ ಈ 3 ಅವಸ್ಥೆಗಳಿಗೆ ಸರಿಯಾಗೋ ಹಾಗೆ ಇಲ್ಲಿ 3 ಪಾದಗಳು, ಇಲ್ಲಿ 3 ಮಾತ್ರೆಗಳು, ಅಲ್ಲಿ 3 ಪಾದಗಳು. ಮಾತ್ರ ಪಾದಾಹ, ಈ ಓಂಕಾರದಲ್ಲಿ ಯಾವ ಮಾತ್ರೆಗಳಿದೆಯೋ ಅಲ್ಲಿ 3 ಅವಸ್ಥೆಗಳು ಅಥವಾ ಪಾದಗಳು. ಮತ್ತು ಓಂಕಾರದಲ್ಲಿ ಈ ಅಮಾತ್ರ ಅ ಉ ಮ ಇದನ್ನು 3 ಸೇರಿಸಿ ಒಂದು ಅಮಾತ್ರ ಅಂತ ಕರೀತಾರೆ. ಮಾತ್ರೆ ಅಲ್ಲದ್ದು, ಅದನ್ನು ಅರ್ಧ ಮಾತ್ರೆ ಅಂತಲೂ ಕೆಲವರು ಕರೀತಾರೆ. 3.5 ಮಾತ್ರೆಗಳದ್ದು ಈ ಓಂ ಅಂತನೋ ಶಬ್ದ ಅಂತ ಹೇಳಿ. ಹಾಗೆ ಇಲ್ಲಿ ಜಾಗ್ರತ್ ಸ್ವಪ್ನ ಸುಷುಪ್ತಿ 3 ಇಲ್ಲದೇ ಇರತಕ್ಕಂಥ ತುರಿಯ ಅನ್ನೋ ಅಷ್ಟೇ. ತುರಿಯಾನೇ ಒಂದು ಅವಸ್ಥೆ ಅಂತಲ್ಲ, ಇದು 3 ಅಲ್ಲದ್ದು, 3 ಮೀರಿದ್ದು ತುರಿಯ. ಅಂದರೆ 3 ಯಾರು ಇದೆಯೋ ಅದು ತುರಿಯ. ಹೀಗೆ ತುರಿಯ ಅಂತನ್ನೋದು ಈ ಅಮಾತ್ರೆಗೆ ಸರಿಯಾಗಿ ಇದನ್ನು ಉಪಾಸನೆ ಮಾಡತಕ್ಕದ್ದು. ಇದು ಶ್ರುತ್ಯುಕ್ತವಾಗಿ ಹೇಳಿರೋದರಿಂದ ಆಗಮ ಅಂತ ಕರೆದಿದ್ದಾರೆ. ಎರಡನೇದು ವೈತಥ್ಯ ಪ್ರಕರಣ. ಈ ವೈತಥ್ಯ ಅಂತನ್ನೋದ್ರಲ್ಲಿ ಈ ಆತ್ಮನನ್ನು ಬಿಟ್ಟು ಈ ವ್ಯಾವಹಾರಿಕವಾದ ಜಗತ್ತನ್ನು ನಾವು ಏನು ನೋಡ್ತೀವಿ, ಈ ಜಗತ್ತು ಸುಳ್ಳು, ಜಗತ್ತು ಆತ್ಮನ ಹಾಗೆ ಸತ್ಯವಲ್ಲ, ಇದು ವಿತಥ. ಮತ್ತು 3ನೇ ಪ್ರಕರಣದಲ್ಲಿ ಇದನ್ನು ತರ್ಕದಿಂದ ಎಸ್ಟಾಬ್ಲಿಷ್ ಮಾಡ್ತಾರೆ. ಮೊದಲನೇದರಲ್ಲಿ ಬರೀ ಆಗಮ ದೃಷ್ಟಿಯಿಂದ ಶಾಸ್ತ್ರೀಯವಾಗಿ ಶ್ರುತಿಯಿಂದ ಮಾಡ್ತಾರೆ. ಎರಡನೇದಲ್ಲಿ ಉಪಪತ್ತಿ ಅಂದರೆ ತರ್ಕಗಳು, ಶ್ರುತಿಗೆ ಅನುಕೂಲವಾಗಿ ತರ್ಕಗಳನ್ನು ಉಪಯೋಗಿಸಿ ಇದನ್ನು ಸಿದ್ಧಾಂತ ಹೇಳ್ತಾರೆ. 3ನೇದರಲ್ಲಿ ಈ ಆತ್ಮ
ಮೂರು ಅವಸ್ಥೆಗಳಲ್ಲಿ ಬೇರೆ ಬೇರೆಯಾಗಿ ಕಂಡುಕೊಂಡರೂ ಕೂಡ ಜಾಗೃತ ಅವಸ್ಥೆಯಲ್ಲಿ ಒಬ್ಬ ಆತ್ಮ, ಸ್ವಪ್ನಾವಸ್ಥೆಯಲ್ಲಿ ಇನ್ನೊಬ್ಬ, ಸುಷುಪ್ತಿಯಲ್ಲಿ ಇನ್ನೊಬ್ಬ ಅಂತ ಹೇಳೋ ಹಾಗಿಲ್ಲ. ಅದ್ವೈತ, ಅವನು ಒಬ್ಬನೇ ಆತ್ಮ ಇರೋನು ಅಂತ ಅದ್ವೈತ ಪ್ರಕರಣ ಅಂತ ಕರೀತಾರೆ. ಕಡೆಯಲ್ಲಿ ಯೋಗ ಮಾರ್ಗದಿಂದ ಈ ಚಿತ್ತವೃತ್ತಿ ನಿರೋಧ ಅಂತ ಆಗಬೇಕು. ಈ ಚಿತ್ತವೃತ್ತಿ ನಿರೋಧ ಆಗುವಾಗ ಬ್ರಹ್ಮಾಕಾರ ವೃತ್ತಿ ಅಂತ ಬರುತ್ತೆ. ಇದು ಹೇಗೆ, ಇದು ನಾವು ತಿಳ್ಕೊಳ್ಳೋದು ಹೇಗೆ ಅಂತಂದರೆ, ಒಂದು ಪಂಜು ಉರಿತಾ ಇದ್ದಾಗ, ಪಂಜು ಹೀಗೆ ತಿರುಗಿಸ್ತಾ ಇದ್ದಾಗ ಒಂದು ಚಕ್ರದ ಹಾಗೆ ಕಾಣುತ್ತೆ. ಇದನ್ನು ಅಲಾತ ಅಂತ ಕರೀತಾರೆ. ಅಲಾತ ಅಂದರೆ ಪಂಜು ತಿರುಗಿಸ್ತಾ ಇದ್ದಾಗ ಒಂದು ಸರ್ಕಲ್ ಕಾಣುತ್ತೆ. ಆದರೆ ಪಂಜು ಆರು ಹೋಗಿ ಹೀಗೆ ತಿರುಗಿಸುವಾಗ ಸರ್ಕಲ್ ಕಾಣಿಸೋಲ್ಲ. ಈ ಸರ್ಕಲ್ ಅಂತ ವೃತ್ತಾಕಾರವಾಗಿರೋದು ಜಗತ್ತು, ವ್ಯಾವಹಾರಿಕವಾದ ಜಗತ್ತು. ಇದು ಹೀಗೆ ಭ್ರಮಣ ಮಾಡ್ತಾ ಇದ್ದಾಗ ಜಗತ್ತು ಕಾಣಿಸ್ಕೊಳ್ಳುತ್ತೆ. ಇದು ಪಂಜ ಆರು ಹೋದ ಮೇಲೆ ಆ ಜಗತ್ತು ಅಂತ ಅನ್ನೋದು ಇಲ್ಲ. ಅದನ್ನು ಮುಕ್ತನಾದವನಿಗೆ ಜಗತ್ತಿನ ಸಂಪರ್ಕ, ಕ್ಲೇಶ ಇಲ್ಲ. ಇದೇ ಚಿತ್ತ ಶಾಂತಿ. ಇದನ್ನು ಅಲಾತ ಶಾಂತಿ ಪ್ರಕರಣ ಅಂತ ಕರೀತಾರೆ ಕಡೆಯದು. ಹೀಗೆ 4 ಪ್ರಕರಣಗಳನ್ನು ಕಾರಿಕೆಗಳು ಹೇಳುತ್ತೆ. ಇದರಲ್ಲಿ ಎಲ್ಲ ನಾಗಾರ್ಜುನ, ವಸುಬಂಧು, ದಿಂಗ್ನಾಗ ಇವರ ಮಾತುಗಳನ್ನೇ ಪೋಣಿಸಿ ವೇದಾಂತಕ್ಕೆ ಸಮನ್ವಯ ಮಾಡಿರೋದು ಒಂದು ದೃಷ್ಟಿ ಇದರಲ್ಲಿ ಕಾಣುತ್ತೆ. ಸೊ ಇನ್ ಅನದರ್ ಸೆನ್ಸ್ ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ವರ್ಕ್, ಬಿಕಾಸ್ ಇಟ್ ರಿಕನ್ಸೈಲ್ಸ್ ಬುದ್ಧಿಸಮ್ ವಿತ್ ವೇದಾಂತ. ಇದು ಬೌದ್ಧರ ಗ್ರಂಥವೂ ಹೌದು, ವೇದಾಂತದ ಗ್ರಂಥವೂ ಹೌದು. ಎರಡಕ್ಕೂ ಇಟ್ ಸ್ಯಾಟಿಸ್ಫೈಸ್ ಬೋತ್ ನೀಡ್ಸ್. ಆದ್ದರಿಂದ ಇದು ತುಂಬ ಮುಖ್ಯವಾದ ಗ್ರಂಥ. ಆದ್ದರಿಂದ ಇದನ್ನು ಶಂಕರಾಚಾರ್ಯರು ಬರೆದರು ಅಂತ ಹೇಳುವಾಗ ಇದು ಬೌದ್ಧರ ಗ್ರಂಥ ಅಲ್ಲ ಅಂತ ಹೇಳಬೇಕು. ಅದೊಂದು ಖಂಡಿತ ಮಾಡಿ ನಿಶ್ಚಯ ಮಾಡಿ, ಇಲ್ಲಿ ಬೌದ್ಧರಿಗೆ ಏನೇನೂ ಹೇಳೋಲ್ಲ. ಅಲ್ಲಿ ಬುದ್ಧ ಅಂತ ಹೇಳಿದ್ರೆ ನಾರಾಯಣನೇ, ಅದು ಬುದ್ಧ ಅಲ್ಲ. ದ್ವಿಪದಾಂಬರಹ, ಪುರುಷರಲ್ಲಿ ಶ್ರೇಷ್ಠನಾದವನು ಪುರುಷೋತ್ತಮ, ಅಷ್ಟೇ. ಪುರುಷೋತ್ತಮ ಅಂದರೆ ಕೃಷ್ಣನ ಹೆಸರು. ಆದ್ದರಿಂದ ದ್ವಿಪದಾಂಬರಹ ಅಂತನ್ನೋ ಮಾತಿಗೆ ಬುದ್ಧ ಅಂತ ಹೇಳಬೇಕಾಗಿ ಹೀಗೆಲ್ಲ ಎಳೆದು ಅರ್ಥ ಮಾಡಿ ಬೌದ್ಧ ದರ್ಶನದ ಪ್ರಮೇಯಗಳು ಇಲ್ಲಿ ಏನೂ ಬರೋಲ್ಲ, ಬರೀ ವೇದಾಂತದ ಪ್ರಮೇಯ ಮಾತ್ರ ಬರುತ್ತೆ ಅಂತ ಹೇಳೋದು ಒಂದು. ಇನ್ನೊಂದು, ಆ ಬೌದ್ಧರು ಇದನ್ನೇ ಹಿಡಿದು ಇಲ್ಲಿ ವೇದಾಂತದ ಪ್ರಕ್ರಿಯೆಗಳು ಕೇವಲ ಸಮರ್ಥನೆಗಾಗಿ ಬರುತ್ತೆ ಅಷ್ಟೇ ವಿನಃ ನಿರೂಪಣೆ ಎಲ್ಲ ಬೌದ್ಧರದ್ದೇ, ವಿಜ್ಞಾನವಾದದ್ದೇ ಅಂತ ಅವರು ಸಮರ್ಥನೆ ಮಾಡ್ತಾರೆ. ಈಗ ಇದು ಈಸ್ ವಾಂಟೆಡ್ ಬೈ ಬೋತ್ ಪೀಪಲ್. ಇಲ್ಲಿ ಮಧ್ವಾಚಾರ್ಯರದ್ದು ಅಲ್ಲಿ ಚತುರೂಪೋ ಹರಿಹಿ ಅಂತ ಈ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ್ಯವಸ್ಥೆ ಮತ್ತು ತುರೀಯ, ಇದು ವಿಷ್ಣುವಿನ 4 ವ್ಯೂಹಗಳನ್ನು ಹೇಳ್ತಾ ಇದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ಹೀಗೆ ವ್ಯೂಹಗಳನ್ನೇ ಹೇಳ್ತಾ ಇರೋದರಿಂದ ಇದು ಇಲ್ಲಿ ಓಂಕಾರ ಅಂತಂದರೆ ಭಗವಾನ್ ಹರಿಹಿ, ಓಂಕಾರ ವೇದ್ಯೋ ಭಗವಾನ್ ಹರಿ. ಓಂಕಾರ ಅಂದರೆ ಭಗವಂತನೇ ಅವನು, ಅವರ 4 ಪಾದಗಳ ವ್ಯೂಹಗಳನ್ನು ಉಪಾಸನೆ ಮಾಡತಕ್ಕದ್ದು ಅಂತ ಅವರ ಅರ್ಥ. ಬಟ್ ಈ ಕನ್ಸಿಡರ್ ಹೌದೌದು, ಅವರು ಕಾರಿಕೆಗಳನ್ನು ಸೇರಿಸಿ ಉಪನಿಷತ್ ಅಂತ ಹೇಳ್ತಾರೆ ಅವರು. ಹಿ ಡಸ್ ನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕಾರಿಕಾ ಆ್ಯಂಡ್ ಉಪನಿಷತ್. ಮತ್ತು ಅವರು ತಗೊಳ್ಳೋದು ಮೊದಲನೇ ಪ್ರಕರಣ ಮಾತ್ರ, ಮಿಕ್ಕಾದ ಪ್ರಕರಣಗಳು ಅವರಿಗೆ ಇಲ್ಲವೇ ಇಲ್ಲ. ಅವರ ದೃಷ್ಟಿಯಲ್ಲಿ ಉಪನಿಷತ್ತು ಅಂದರೆ ಮೊದಲ ಆಗಮ ಪ್ರಕರಣ ಅಂತ ಇವಾಗ ಏನಿದೆ ಅಷ್ಟೇನೆ. ಅವರ ಪ್ರಕಾರ ಇದನ್ನ ಮಾಂಡೂಕ್ಯ ಅಂತ ನಾವು ಋಷಿ ಹೇಳ್ದ, ಅಥರ್ವ ವೇದಕ್ಕೆ ಸೇರಿದ್ದು. ಮಾಂಡೂಕ್ಯ ಅಂತ ನಾವು ಋಷಿ ಹೇಳ್ದ, ಅತ್ರೈತೆ ಶ್ಲೋಕ ಭವಂತಿ ಅಂತನ್ನೋದನ್ನ ಪೂರ್ವದಲ್ಲಿ ನಾರಾಯಣ ಹೇಳಿದ್ದನ್ನ ಹೀಗೆ ನಾರಾಯಣ ಹೇಳಿದ್ದಾನೆ, ಅತ್ರೈತೆ ಶ್ಲೋಕ ಭವಂತಿ ನಾರಾಯಣೇನೋಕ್ತಂ ಅಂತ ಕಾರಿಕೆಗಳಿದೆ ಅಂತ ಅವರು ಹೇಳೋದಷ್ಟೇ. ಅಲ್ಲಿಯೇ ಇಲ್ಲಿ ಮೊದಲನೇದು ಈ ಓಂಕಾರವನ್ನು ಕುರಿತು ಇದೇ ಪೆಕ್ಯುಲಿಯರ್. ಇಲ್ಲಿ ಇನ್ನೊಂದು ಪೆಕ್ಯುಲಿಯಾರಿಟಿ ಏನು, ಈ ಓಂಕಾರದ್ದು ಅನೇಕ ಉಪನಿಷತ್ತಿನಲ್ಲಿ ಬರುತ್ತೆ. ಕಠೋಪನಿಷತ್ತಿನಲ್ಲಿ ಬರುತ್ತೆ, ಬೃಹದಾರಣ್ಯಕದಲ್ಲಿ ಬರುತ್ತೆ, ಛಾಂದೋಗ್ಯದಲ್ಲಿ ಬರುತ್ತೆ, ಮುಂಡಕದಲ್ಲಿ ಬರುತ್ತೆ. ಪ್ರಣವವನ್ನು ಉಪಾಸನೆ ಮಾಡಬೇಕು, ಉದ್ಗೀತವನ್ನು ಇದೆಲ್ಲ ಸಾಮಾನ್ಯವಾಗಿ ಉಪನಿಷತ್ತುಗಳಲ್ಲಿ ಬರುತ್ತೆ. ಪ್ರಣವಂ ವಿದ್ಯಾತ್, ಪ್ರಣವಂ ಉಪಾಸೀತ, ಪ್ರಣವೋ ಧನು, ಶರೋ ಹಿ ಆತ್ಮ ಇತ್ಯಾದಿಯ ಮುಂಡಕದಲ್ಲಿ ಬರುತ್ತೆ. ಸರ್ವೇ ವೇದ ಯತ್ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತಿ ಅಂತ ಹೇಳಿ ಕಠದಲ್ಲಿ ಬರುತ್ತೆ. ಮತ್ತು ಬೃಹದಾರಣ್ಯಕದಲ್ಲಿ, ಛಾಂದೋಗ್ಯದಲ್ಲಿ ಓಂಕಾರಕ್ಕೆ ಇದೇ ಬರುತ್ತೆ. ಆದರೆ
ಸಾಮಾನ್ಯವಾಗಿ ಇದನ್ನ ಈ ಅವ ಧಾತುವಿನಿಂದ ಅವತಿ ಇತಿ ಓಂ, ಯಾವುದು ಕಾಪಾಡುತ್ತೋ ರಕ್ಷಣೆ ಮಾಡುತ್ತೋ ಅದು ಓಂ. ಈ ಓಂಕಾರಕ್ಕೆ ಧಾತು ಅರ್ಥವನ್ನು ಹೇಳುವಾಗ ಅವತಿ ಕಾಪಾಡತಕ್ಕದ್ದು ಅಂತನೋ ಅರ್ಥದಲ್ಲಿ ಅವರಕ್ಷಣೆ ಅಂತನೋ ಧಾತುವನ್ನು ಹಿಡಿದು ಓಂ ಅಂತನೋ ಮಾತಿಗೆ ಯಾವುದು ಎಲ್ಲ ವಿಧದಲ್ಲೂ ನಮಗೆ ರಕ್ಷಣೆ ಮಾಡುತ್ತೋ ಇದು ಓಂ. ಈ ಅವ ಅಂತನ್ನೋದಕ್ಕೆ ಒಂದು ಪ್ರತ್ಯಯಗಳ ಸೇರಿ ಓಂ ಅವಂ ಅಂತಾಗುವಾಗ ಓಂ ಅಂತಾಗೋದರಲ್ಲಿ ಎಲ್ಲ ವಿಧದಲ್ಲಿಯೂ ರಕ್ಷಣೆಯನ್ನು ಮಾಡತಕ್ಕದ್ದು, ಸರ್ವ ವಿಧಯ ಎಲ್ಲ ವಿಧಗಳಲ್ಲಿಯೂ ಕೂಡ ನಮ್ಮನ್ನು ರಕ್ಷಣೆ ಮಾಡತಕ್ಕದ್ದು. ಅಂದರೆ ಸರ್ವ ವಿಧಯ ಅಂತನ್ನುವಾಗಿ ಏನು ನಿರುಕ್ತಕಾರರು ಏನು ಹೇಳ್ತಾರೆ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಈ ಮೂರೂ ರೀತಿಗಳಿಂದ ನಮ್ಮನ್ನು ಕಾಪಾಡತಕ್ಕದ್ದು. ಆಧ್ಯಾತ್ಮಿಕ ಅಂದರೆ ಶರೀರ ಮನಸ್ಸು, ಇದರಿಂದ ಆದಿ ದೈವಿಕ ಅಂದರೆ ನಮ್ಮ ಹಿಡಿತದಲ್ಲಿ ಇಲ್ಲದೇ ಇರತಕ್ಕಂಥ ಈ ಪ್ರಘಾತಗಳು, ಅದು ಇದು, ದಿ ಆಕ್ಸಿಡೆಂಟ್ಸ್ ದಟ್ ಅಕರ್, ದಿ ಅನ್ಫೋರ್ಸೀನ್ ಥಿಂಗ್ಸ್, ಇದರಿಂದ. ಮತ್ತು ಆದಿ ಭೌತಿಕ ಅಂದರೆ ನಮ್ಮ ಹಾಗೆಯೇ ಇರತಕ್ಕಂಥ ಚೋರರು, ವ್ಯಾಘ್ರ ಇತ್ಯಾದಿಗಳಿಂದ ಮಾಡತಕ್ಕದ್ದು. ಹೀಗೆ ಮೂರೂ ವಿಧಗಳಲ್ಲಿ ಮನುಷ್ಯನನ್ನು ರಕ್ಷಣೆ ಮಾಡತಕ್ಕದ್ದು ಓಂ ಅಂಥೇಳಿ ಇದನ್ನು ಪ್ರಣವ ಅಂಥೇಳಿ, ಎಲ್ಲಿ ಇಡೀ ಚಿತ್ತವೃತ್ತಿ ಅದರ ಕಡೆ ಒಲಿಯುತ್ತೋ, ವಿಚ್ ಕ್ಯಾನ್ ನ್ಯಾಚುರಲಿ ಇನ್ಕ್ಲೈನ್ಸ್ ಟುವರ್ಡ್ಸ್, ಆ ನೂ ಧಾತುವಿನಿಂದ ನೂ ಅಂದರೆ ಟು ಬೆಂಡ್ ಅಂತ. ಪ್ರಣವ ಅಂದರೆ ಪ್ರಕೃಷ್ಟಂ ನಮತಿ ಇತಿ, ಯಾವುದು ಆ ಕಡೆ ಸಹಜವಾಗಿ ಹೋಗುತ್ತೋ ಇದು ಪ್ರಣವ ಅಂತ ಕರೆದಿದ್ದಾರೆ. ಪ್ರಣವ ಓಂ ಅನ್ನೋದಕ್ಕೆ ಉಪನಿಷತ್ತುಗಳಲ್ಲಿ ಇದೇ ಅರ್ಥ. ಇಲ್ಲಿ ಆ ಓಂ ಅಂತನೋ ಮಾತನ್ನ ಅಕಾರ ಉಕಾರ ಮಕಾರ ಅಂತ ಒಡೆದಿರೋದು ಒಂದು ಸ್ವಾರಸ್ಯ. ಮುಂದಕ್ಕೆ ಇದೇ ಬಂದ್ಬಿಡ್ತು. ಇದು ಒಂದು ಸಾರ್ತಿ ಯಾರಾದರೂ ಹೇಳಿದ್ರೆ ಇದನ್ನೇ ಹಿಡ್ಕೊಂಡು ತಂತ್ರಗ್ರಂಥಗಳಲ್ಲೆಲ್ಲ ಓಂ ಅಂದ್ರೆ ಏನು, ಆಕಾರ ಉಕಾರ ಮಕಾರ. ಆ ಅಂದ್ರೆ ಬ್ರಹ್ಮ, ಓ ಅಂದ್ರೆ ವಿಷ್ಣು, ಮ ಅಂದ್ರೆ ಶಿವ, ತ್ರಿಮೂರ್ತಿಗಳಿಗೆ ಭೂ ಭುವ ಸುವ ಮೂರು ಲೋಕಗಳು ಎಲ್ಲ ಮೂರು ಏನೇನಿದೆಯೋ ಎಲ್ಲ ಅಕಾರ ಉಕಾರ ಮಕಾರಕ್ಕೆ ಸೇರ್ತದೆ. ಇದು ಇಲ್ಲಿ ಈ ಅಕಾರ ಪಾಪ ಇವ್ರು ಮಾಡಿದ್ದು ಅಷ್ಟೇ, ಜಾಗೃತ ಸ್ವಪ್ನ ಸುಷುಪ್ತಿ ಅಷ್ಟಕ್ಕೆ ಮಾತ್ರ ಹೇಳಿದ್ರಿ ಇವರು. ಆಮೇಲೆ ಒಂದು ಕಲ್ಪನೆ ಇಮ್ಯಾಜಿನೇಷನ್ನಿಂದ ಏನೇನು ಮೂರಾಗಿದೆಯೋ ಅದೆಲ್ಲ ಓಂಕಾರಕ್ಕೆ. ಋಗ್ವೇದ ಯಜುರ್ವೇದ ಸಾಮವೇದ ಶಾಖೆಗಳಲ್ಲಿ ಎಲ್ಲವೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಎಲ್ಲವನ್ನೂ ಕೂಡ ಮೂರು ಮಾಡಿದ್ರು. ಇದು ದಿಸ್ ಉಪನಿಷತ್ ಈಸ್ ಗಿಲ್ಟಿ ಆಫ್ ದಟ್ ಅನ್ವಾರಂಟೆಡ್ ಡಿವಿಷನ್ ಆಫ್ ದಿಸ್ ವರ್ಡ್ ಓಂ ಇಂಟು ಆ ಊ. ವಾಸ್ತವವಾಗಿ ಅಕಾರ ಉಕಾರ ಮಕಾರ ಸೇರಿಸಿದ್ರೆ ಓಂ ಅಂತ ಆಗೋಲ್ಲ, ಔಂ ಅಂತಲೇ ಆಗಬೇಕು. ವ್ಯಾಕರಣದ ಪ್ರಕಾರ, ಪಾಣಿನಿ ವ್ಯಾಕರಣದ ಪ್ರಕಾರ ಆ ಪ್ಲಸ್ ಉ ಪ್ಲಸ್ ಮಾ ಇದು ಓಂ ಆಗೋದೇ ಇಲ್ಲ, ಔಂ ಅಂತಲೇ ಆಗಬೇಕದು. ಇಲ್ಲಿ ಓಂ ಅಂತ ಅನ್ನೋದು ಹೀಗೆ ಅಕಾರ ಒಂದು ಮಾತ್ರೆ, ಉಕಾರ ಒಂದು ಮಾತ್ರೆ, ಮಕಾರ ಒಂದು ಮಾತ್ರೆ ಅಂತ ಹೇಳಿ ಈ ಮಾತ್ರೆಗಳಿಗೂ ಪಾದಗಳು. ಈ ಕಾರಿಕೆಯಲ್ಲಿ ಕಾರಿಕಾ ಭಾಗ ಅಂತ ಏನಿದೆ ಬಹಳ ಇದರಲ್ಲಿ ಉಪನಿಷತ್ತಿನಲ್ಲಿರೋ ಪ್ರಕ್ರಿಯೆ ಕಾರಿಕೆಯಲ್ಲಿ ಇಲ್ಲ. ಇಲ್ಲಿ ಜಾಗರಿತ ಸ್ಥಾನ, ಸ್ವಪ್ರಸ್ಥಾನ, ಸುಷುಪ್ತಿ ಸ್ಥಾನ ಅಂಥೇಳಿ ಉಪನಿಷತ್ತಿನಲ್ಲಿ ಬರುತ್ತೆ. ಅಲ್ಲಿ ಅವರು ವಿಶ್ವ ತೈಜಸ ಇತ್ಯಾದಿ ಕಾರಿಕೆಯಲ್ಲಿ ಈ ಸ್ಥಾನ ಅಂತನೋ ಮಾತೇ ಬರೋಲ್ಲ. ಮತ್ತು ಉಪನಿಷತ್ತಿನಲ್ಲಿ ವೈಶ್ವಾನರಹ ಅಂತ ಒಂದು ಮಾತು ಬರುತ್ತೆ. ಕಾರಿಕೆಯಲ್ಲಿ ಎಲ್ಲಿಯೂ ವೈಶ್ವಾನರ ಅಂತ ಮಾತಿಲ್ಲ, ವಿಶ್ವ ಅಂತನೋದನ್ನೇ ಉಪಯೋಗಿಸಿದ್ದಾರೆ. ಈ ಉಪನಿಷತ್ತಿಗೂ ಕಾರಿಕೆಗೂ ಬೇಕಾದಷ್ಟು ವ್ಯತ್ಯಾಸಗಳಿದೆ. ಈ ಕಾರಿಕೆಯಲ್ಲಿ ಈ ಆ ಉ ಮಾ ಇಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಪ್ರಥಮ ಮಾತ್ರ, ದ್ವಿತೀಯ ಮಾತ್ರ, ತೃತೀಯ ಮಾತ್ರ ಅದು ತಗೊಂಡು ಮಾಡಿದ್ದಾರೆ. ಎನಿವೆ ವಾಟ್ ಎವರ್ ದಟ್ ಈಸ್, ಇದು ಓಂ ಅಂತನ್ನೋದನ್ನ ಈ ಅವ ಧಾತುವಿನಿಂದ ಒಂದು ಮಧ್ವಾಚಾರ್ಯರು ಓದಂ ಜಗತ್ ಅಸ್ಮಿನ್ ಇತಿ ಓಂ, ಯಾವುದರಲ್ಲಿ ಈ ಜಗತ್ತು ಯಾವುದರಲ್ಲಿ ಓತಪ್ರೋತವಾಗಿ ಸೇರಿಕೊಂಡಿದೆಯೋ ಓತಂ ಜಗತ್ ಯಸ್ಮಿನ್ ತದ್ ಓಂ. ಯಾವಾಗೊಂದು ರಕ್ಷಣೆ ಮಾಡತಕ್ಕದ್ದು ಅಂತ ಒಂದು, ಇಡೀ ಜಗತ್ತು ಹುಟ್ಟು ಸ್ಥಿತಿ ಲಯ ಮೂರೂ ಕೂಡ ಅದರಲ್ಲಿ ಸೇರಿಕೊಂಡಿದೆ ಅಂದ್ರೆ ಬ್ರಹ್ಮ.
ಓದಮತ್ರ ಜಗದ್ಯಸ್ಮಾತ್ ಓಂ ಹರಿ. ಈ ಓಂ ಅಂದ್ರೆ ಬ್ರಹ್ಮ ಅಥವಾ ಹರಿ. ಇಲ್ಲಿ ಭಾಷ್ಯದಲ್ಲಿ ಬ್ರಹ್ಮ ಅಂತ ಕಂಡಿದ್ದಾರೆ, ಮಧ್ವಾಚಾರ್ಯರು ಹರಿ ಅಂತ ಹೇಳಿದ್ದಾರೆ. ಅದೇನು ಅಂತೂ ಈ ಓಂಕಾರ ಅಂತಂದ್ರೆ ಬ್ರಹ್ಮನೇ. ಇಲ್ಲಿ ಮೊದಲನೇ ವಾಕ್ಯ ಓಮಿತ್ಯೇಕಾಕ್ಷರಮಿದಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವದ್ಭವಿಷ್ಯದಿತಿ ಸರ್ವಮೋಂಕಾರ ಏವ ಯಚ್ಚಾನ್ಯತ್ರಿಕಾಲಾತೀತಂ ತದಪ್ಯೋಂಕಾರ ಏವ. ಇದು ಮೊದಲನೇ ವಾಕ್ಯ. ಈ ಮೊದಲನೇ ವಾಕ್ಯಕ್ಕೆ ಈ 4 ಖಂಡಗಳಿವೆ. ಒಂದೊಂದು ಖಂಡ ಓಂ ಇತಿ ಏಕಾಕ್ಷರಂ ಇದಂ ಸರ್ವಂ. ಓಂ ಇತಿ ಏತತ್. ಈ ಓಂ ಅನ್ನತಕ್ಕಂಥದ್ದು, ಈ ಓಂ ಅಂತನ್ನೋದನ್ನ ಇಲ್ಲಿ ಅಕ್ಷರ ಅಂತ ಕರೆದಿದ್ದಾರೆ. ಅಕ್ಷರಂ. ಈ ಅಕ್ಷರ ಅಂತನ್ನೋದಕ್ಕೆ 2 ಅರ್ಥಗಳು. ಒಂದು ವರ್ಣಾತ್ಮಕವಾದದ್ದು, ಇಟ್ಸ್ ಎ ಸಿಲೆಬಲ್. ಈ ಸಿಲೆಬಲ್ ಅಂದ್ರೇನು? ವಾಚ್ಯ, ಅಭಿಧೇಯ, ಅಭಿಧಾನ ಅಂತ 2 ವ್ಯತ್ಯಾಸ ಇದೆಯಲ್ಲ. ಒಂದು ವಸ್ತುವನ್ನು ನಿರೂಪಿಸೋದಕ್ಕೆ ನಾವು ಆಡೋ ಮಾತು ಇದು ವಾಚಕ. ಯಾವ ಮಾತಿನಿಂದ ವಸ್ತುವನ್ನು ನಿರೂಪಣೆ ಮಾಡ್ತೀವೋ, ತೋರಿಸ್ತೀವೋ, ನಿರ್ದೇಶನ ಮಾಡ್ತೀವೋ ಇದು ವಾಚ್ಯ. ಇದು ಅಭಿಧೇಯ. ಈ ಓಂ ಅನ್ನೋದು ಅಭಿಧಾನ. ಇದನ್ನು ಅಕ್ಷರ ಅಂತ ಕರೆದಿದ್ದಾರೆ. ಅಕ್ಷರ is a word or syllable which denotes an object. ಬ್ರಹ್ಮನನ್ನು ಹೇಳ್ತಕ್ಕಂಥ ಒಂದು ಮಾತು ಓಂ ಅಂತ. ಕಠೋಪನಿಷತ್ತರಲ್ಲಿ ಹಾಗೆ ತಾನೆ, ಓಮಿತಿ ಬ್ರಹ್ಮ. ತೈತ್ರಿಯದಲ್ಲಿ ಓಮಿತಿ ಬ್ರಹ್ಮ, ಓಂ ಶೋಮಿತಿ ಶಾಸ್ತ್ರಾಣಿ ಶಂಸಂತಿ ಇತ್ಯಾದಿಯಾಗಿ ಆ ಓಂ ಅನ್ನೋದೇ ಬ್ರಹ್ಮ. ಓಮಿತಿ ಬ್ರಹ್ಮ, ಓಮಿತ್ಯೇಕಾಕ್ಷರಂ ಬ್ರಹ್ಮ. ಈ ಓಂ ಅಂತನೋ ಒಂದು ಅಕ್ಷರವೇ ಬ್ರಹ್ಮ ಅಂದ್ರೆ ಬ್ರಹ್ಮ ಸೂಚಕವಾದದ್ದು. ಆ ಭಗವದ್ಗೀತೆಯಲ್ಲೂ ಬರುತ್ತಲ್ಲ, ಓಂ ತತ್ ಸದಿತಿ ಬ್ರಹ್ಮಣೋ ತ್ರಿನಿರ್ದೇಶ. ಮೂರು ವಿಧವಾದ ನಿರ್ದೇಶ ಬ್ರಹ್ಮನಿಗೆ. ಓಂ ತತ್ ಸತ್ ಇತಿ ಬ್ರಹ್ಮಣೋ ನಿರ್ದೇಶ. ಬ್ರಹ್ಮನಿಗೆ 3 ಓಂ ತತ್ ಸತ್ 3 ನಿರ್ದೇಶನಗಳು. ಹೀಗೆ ಓಂ ಇತಿ ಏತತ್ ಅಕ್ಷರಂ. ಈ ಅಕ್ಷರ ಅಂತ ನಾವು ಮಾತು ಇದು ಒಂದು ಅರ್ಥ. ಅಂದ್ರೆ ಒಂದು ಅಭಿಧಾನ, ಎ ಡಿನೋಟೇಷನ್, ಎ ವರ್ಡ್ ದಟ್ ಡಿನೋಟ್ಸ್. ಇನ್ನೊಂದು ಅರ್ಥ ನ ಕ್ಷರತಿ ಕಾಲತ್ರಯೇ ಅಪಿ ಅಕ್ಷರಂ. ಯಾವುದಕ್ಕೆ ಕ್ಷರಣ ಇಲ್ಲವೋ, ಕ್ಷರಣ ಅಂದ್ರೆ ನಾಶ. ನ ಕ್ಷರತಿ ಇದು ಯಾವತ್ತೂ ಹೋಗೋಲ್ಲ. ಎಲ್ಲಿ ಕಾಲತ್ರಯೇ ಅಪಿ, ಭೂತ ಭವಿಷ್ಯದ್ ವರ್ತಮಾನ ಕಾಲಗಳಲ್ಲಿ ಈ ಕಾಲದ ವ್ಯತ್ಯಾಸವಾದರೂ ಕೂಡ ಇದಕ್ಕೆ ಒಂದು ಕ್ಷರಣ ಅಂತಿಲ್ಲ. ನಕ್ಷರತಿ ಕಾಲತ್ರಯೇಪಿ ಇತಿ. ಆಮೇಲೆ ಏತತ್ ಅಂತ ಶುರುವಾಗುತ್ತೆ. ಓಮಿತ್ಯೇತತ್ ಅಕ್ಷರಂ ಇದಂ. ಈ ಏತತ್ ಅಂತನ್ನೋದನ್ನ ಆಚಾರ್ಯರು ಇಲ್ಲಿ ಶಂಕರ ಭಾಷ್ಯ ಅಂತ ಏನಂತಾರೋ ಅದನ್ನು ಶಂಕರ ಭಾಷ್ಯ ಅಂತಲೇ ಕರೀತೀನಿ. ಅದು ವಾಸ್ತವ ನನ್ನ ಅಭಿಪ್ರಾಯದಲ್ಲಿ ಶಂಕರ ಭಾಷ್ಯ ಅಲ್ಲ. ಇಲ್ಲಿ ಶಂಕರಾಚಾರ್ಯರು ಹೇಳೋ ಅಭಿಪ್ರಾಯಗಳಿಗೂ ಅವರು ಬ್ರಹ್ಮಸೂತ್ರದಲ್ಲಿ ಇತರ ಉಪನಿಷತ್ತುಗಳಲ್ಲಿ ಹೇಳೋ ಅಭಿಪ್ರಾಯಕ್ಕೂ ಬೇಕಾದಷ್ಟು ವ್ಯತ್ಯಾಸ ಇದೆ. ಇಲ್ಲಿರೋದು ಮತ್ತು ಈ ಭಾಷ್ಯದ ಈ ವಾಕ್ಯಗಳು ಕೂಡ ಬಹಳ ಶಿಥಿಲವಾದ ವಾಕ್ಯಗಳು. ಇದು ಆಚಾರ್ಯರಷ್ಟು ಗಂಭೀರವಾದ ಒಂದು ಆ ಒಂದು ಸ್ಟೈಲ್ ಇಲ್ಲ. ಮಿಕ್ಕಾದ ಉಪನಿಷತ್ತುಗಳಲ್ಲಿರೋ ಸ್ಟೈಲು ಈ ಉಪನಿಷತ್ ಭಾಷೆಯಲ್ಲಿ ಇಲ್ಲ. ಏನೋ ಒಂದು ಸ್ವಲ್ಪ ಲೂಸ್ಲಿ ಕನೆಕ್ಟೆಡ್. ಆದರೆ ಏನು ಶಂಕರಾಚಾರ್ಯರದ್ದು ಅಂತ ಎಲ್ಲರೂ ಹೇಳ್ತಾರೆ, ಹೇಳ್ಬಿಡೋಣ. ಅದನ್ನ ಆಚಾರ್ಯರ ಭಾಷ್ಯದಲ್ಲಿ ಏತತ್ ಅಂತ ನಾವು ಮಾತಿಗೆ ಏನು ಹೇಳಿದ್ದಾರೆ? ಯದಿದಂ ಅರ್ಥಜಾತಂ ಅಭಿಧೇಯಭೂತಂ. ಏತತ್ ಅಂದ್ರೆ ಇದು ಅಂದ್ರೆ ಏನು? ಇಲ್ಲಿರತಕ್ಕಂಥ ಯಾವ್ಯಾವ ವಸ್ತುಗಳಿವೆಯೋ ಎಲ್ಲವೂ ಅರ್ಥಜಾತಂ. ಅರ್ಥ ಅಂದ್ರೆ ಆಬ್ಜೆಕ್ಟ್ಸ್, ಅಂದ್ರೆ ಇಂದ್ರಿಯಗಳಿಗೆ ಗೋಚರವಾಗತಕ್ಕಂಥದ್ದೆಲ್ಲ ಅರ್ಥವೇ. ಮನಸ್ಸಿಗೆ ಗೋಚರವಾಗತಕ್ಕಂಥದ್ದು ಅರ್ಥ. ಇದು ಎಲ್ಲವನ್ನೂ ಕೂಡ ನಾವು ಅಭಿಧೇಯಭೂತಂ, ಒಂದೊಂದಕ್ಕೆ ಒಂದೊಂದು ಹೆಸರಿಟ್ಟು ನಾವು ನಿರ್ದೇಶನ ಮಾಡಬಹುದು. ಅರ್ಥಜಾತಂ ಅಂದರೆ ರೂಪಕ್ಕೆ ಸೇರಿದ್ದು ಒಂದು ಅಭಿದಾಯಕವಾದದ್ದು. ಹೀಗೆ ನಾಮರೂಪಾತ್ಮಕವಾದ ಜಗತ್ತು ಏನೇನಿದೆಯೋ ಏತತ್ ಇದು. ಮತ್ತೆ ಇದಕ್ಕೆ
ಶಂಕರಾಚಾರ್ಯರ ಭಾಷ್ಯವೇ ಈ ಆಚಾರ್ಯ ಭಾಷ್ಯ ಮೊದಲನೇದು. ಅನಂತರದಲ್ಲಿ ಮಧ್ವಾಚಾರ್ಯರವರೆಗೂ ಇನ್ಯಾರೂ ಇದಕ್ಕೆ ವ್ಯಾಖ್ಯಾನ ಮಾಡಲಿಲ್ಲ. ಮಧ್ವಾಚಾರ್ಯರ ಕಾಲ ಆದಮೇಲೆ ಕೂರನಾರಾಯಣ ಜೀಯರ್ ಅಂತನ್ನೋರು ವಿಶಿಷ್ಟಾದ್ವೈತ ಪರವಾಗಿ ಇದಕ್ಕೊಂದು ಅರ್ಥ ಮಾಡಿದ್ದಾರೆ. ಇದರಲ್ಲಿ ಅವರು ಏತತ್ ಅಂತನ್ನೋ ಮಾತಿಗೆ ಶ್ರವಣಾದನಂತರಂ, ಈ ಉಪನಿಷತ್ತಿಗೆ ಹಿಂದೆ ಏನೇನೋ ಹೇಳಿ ಉಪನಿಷತ್ತುಗಳನ್ನೆಲ್ಲ ಶ್ರವಣ ಮಾಡಿದ ಮೇಲೆ ಏತತ್ ಹಿಂದೆ ಹೇಳಿದ್ದೆಲ್ಲವೂ ಕೂಡ ಅನ್ವೇತಿ, ಹಿಂದೆ ಶ್ರವಣಾತ್ ಇದು ಅನ್ವೇತಿ, ಹಿಂದೆ ಹೇಳಿದ್ದೆಲ್ಲವೂ ಸೇರಿ ಇದೆಲ್ಲ ಅಂತ ಏತತ್ ಅಂತನ್ನೋ ಮಾತು ಈ ಒಂದು ಶ್ರವಣಾತ್ ಯತ್ ಇತಿ ಅನ್ವೇತಿ. ನೀನು ಶ್ರವಣದಿಂದ ಏನೇನನ್ನು ಪಡ್ಕೊಂಡಿದ್ದೀಯೋ ಎಲ್ಲವೂ ಕೂಡ ಮತ್ತು ಇದಂ ಈ ಎಲ್ಲವೂ ಪ್ರತ್ಯಕ್ಷಾದಿ ಪ್ರಮಾಣ ಗಮ್ಯಂ ಅಂತ ಆಚಾರ್ಯರು ಪ್ರತ್ಯಕ್ಷವೇ ಮೊದಲಾದ ಪ್ರಮಾಣಗಳಿಂದ ನಾವು ಯಾವ್ಯಾವುದನ್ನು ಪಡ್ಕೊಳ್ತೀವೋ, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಮಿಕ್ಕಾದ ಪ್ರಮಾಣಗಳೆಲ್ಲ ಇದೆಯಲ್ಲ, ಇದರಿಂದ ಎಲ್ಲ ಪಡ್ಕೊಂಡಿದ್ದನ್ನ ಇತಿ ಇಲ್ಲಿ ಇದಂ ಅಂತನ್ನುವಾಗ ಏತತ್ ಇದಂ ಅಂತ ಮಾತು ಬಂದಿದೆಯಲ್ಲ, ಇದನ್ನ ಪರೋಕ್ಷತ್ವಂ ನಿವರ್ತಯತಿ. ಇಲ್ಲಿ ಪರೋಕ್ಷ ಅನ್ನೋದು ಇಂಡಿರೆಕ್ಟ್. ನಾವು ಯಾವ್ಯಾವುದನ್ನು ಹೀಗೆ ಕೇಳಿದ್ದೀವೋ, ಯಾವ್ಯಾವುದು ನಮ್ಮ ಪರಿಚಯಕ್ಕೆ ಶಾಸ್ತ್ರದಿಂದ ಬಂದಿದೆಯೋ ಇದನ್ನೆಲ್ಲ ನಿವರ್ತನೆ ಮಾಡೋದಕ್ಕಾಗಿ ಇದಂ ಅಂತ ಹೇಳಿದ್ದಾರೆ. ಇದಂ ಅಂತ ಹೇಗೆ ಹೇಳಿದ್ದಾರೆ? ಅಭಿನಯೇನ ನಿದರ್ಶಯತಿ, ಇದು ಅಂತ ಕೈ ತೋರಿಸಿ ಮುಂದೆ ಕಾಣದಕ್ಕೂ ಅಂದ್ರೆ ಅಭಿನಯ ಅಂದರೆ ವ್ಯಂಗ್ಯಾರ್ಥಂ ಸೂಚಯತಿ, ಮಾತಿನಲ್ಲಿ ಯಾವ ಅರ್ಥ ಅಡಗಿದೆಯೋ ಅದನ್ನ ಕಾಯೇನ ಅದನ್ನು ಕೈಯಿಂದ ಅಥವಾ ಬಾಯಿಂದ ಅಥವಾ ಇದರಿಂದ ಸೂಚನೆ ಮಾಡೋದು. ಹೀಗೆ ಅಭಿನಯ ಮಾಡಿ ಇದಂ ಏತದಿದಂ ಈ ಎಲ್ಲವೂ ನಮ್ಮ ಅನುಭವಕ್ಕೆ ಬಂದಿರುವುದು ಎಲ್ಲವೂ ಕೂಡ ಓಂ ಇತಿ ಏಕಾಕ್ಷರಂ ಬ್ರಹ್ಮ. ಇದು ಏಕಾಕ್ಷರಂ ಇದಂ, ಇದು ಅಕ್ಷರಮಿದಂ ಸರ್ವಂ. ಏತತ್ ಇದಂ ಅಂತ ಹೇಳಿದ ಮೇಲೆ ಸರ್ವಂ ಎಲ್ಲವೂ ಅಂದರೆ ಕಾಂಪ್ರಹೆನ್ಸಿವ್, ಇದರಲ್ಲಿ ಯಾವುದನ್ನೂ ಬಿಡದೇನೆ. ಆದ್ದರಿಂದ ವಿವಿಧ ಪ್ರತ್ಯಯಗಮ್ಯಂ ಚೇತನಾಚೇತನಾತ್ಮಕಂ ಜಗತ್, ಚೇತನ ಅಚೇತನ ಜೀವ ಜಡ ಅಂತ ಏನೇನಿದೆಯೋ ಮತ್ತು ವಿವಿಧ ಪ್ರತ್ಯಯಗಮ್ಯಂ, ಕಣ್ಣಿಂದ ಕಾಣತಕ್ಕಂಥ ರೂಪ, ಕಿವಿಯಿಂದ ಕೇಳತಕ್ಕಂಥ ಶಬ್ದ ಇತ್ಯಾದಿಯಾಗಿ ಇಂದ್ರಿಯಗಳಿಂದ ಬರತಕ್ಕಂಥದ್ದಲ್ಲದೆ ಮನಸ್ಸಿನಿಂದ ಬರತಕ್ಕಂಥ ಆಲೋಚನೆಗಳು ಇವೆಲ್ಲವೂ ಕೂಡ ಸರ್ವಂ ಅದೇನು ಕೃತ್ಸ್ನಂ, ನಥಿಂಗ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಿಸ್. ಇದು ಏತತ್ ಇದಂ ಸರ್ವಂ ಓಂ ಇದು ಅಕ್ಷರಂ, ಇದು ಓಂ ಅಂತನೋ ಅಕ್ಷರ ಇದು. ಹೀಗೆ ಹೇಳಿದ್ಮೇಲೆ ಎರಡನೇದು ತಸ್ಯೋಪವ್ಯಾಖ್ಯಾನಂ, ತಸ್ಯ ಅದರ ಉಪವ್ಯಾಖ್ಯಾನಂ ಅದರ ಹತ್ತಿರ ಹೋಗತಕ್ಕಂಥ ಒಂದು ವ್ಯಾಖ್ಯಾನ ಮುಂದೆ ಹೇಳತಕ್ಕದ್ದು. ಇದು ಹೀಗೆ ಹೇಳೋದು ಉಪನಿಷತ್ತಿನ ಒಂದು ಮಿಕ್ಕಾದ ಉಪನಿಷತ್ತುಗಳಲ್ಲಿ ಹೀಗೆ ಬರೋಲ್ಲ. ಮಿಕ್ಕಾದ ಉಪನಿಷತ್ತು ಏನೋ ಒಂದು ಹೇಳಿ ಅದಕ್ಕೆ ಇನ್ನೊಂದು ವ್ಯಾಖ್ಯಾನವನ್ನು ಹೇಳ್ತೀನಿ, ಇದು ಉಪನಿಷತ್ತುಗಳಲ್ಲಿ ಬರೋ ರೀತಿಯೇ ಅಲ್ಲ. ಇದು ಇಲ್ಲಿ ಬಂದಿದೆ ಓವಿತ್ಯೇಕಾಕ್ಷರಮಿದಂ ಸರ್ವಂ ತಸ್ಯೋಪವು ವ್ಯಾಖ್ಯಾನಂ. ಇಲ್ಲಿ ತಸ್ಯ ಅಂದ್ರೆ ಏನು? ತಸ್ಯ ಅಂದ್ರೆ ಪ್ರೊನೌನ್, ಇದರದ್ದು ಅದರ ಉಪವ್ಯಾಖ್ಯಾನ, ಫರ್ದರ್ ಎಕ್ಸ್ಪ್ಲನೇಷನ್ ಇಸ್ ದಿಸ್. ಈ ಅದರ ಅಂದ್ರೆ ಏನು? ಇದು ಶಂಕರಾಚಾರ್ಯರ ಪ್ರಕಾರ ಪರಾಪರ ಬ್ರಹ್ಮರೂಪಸ್ಯ ಅಕ್ಷರಸ್ಯ, ಪರ ಅಪರ ಅಂತ ಎರಡಿದೆಯಲ್ಲ, ಕಣ್ಣಿಗೆ ಕಾಣತಕ್ಕಂಥದ್ದು ಕಾರ್ಯ, ಅದರ ಹಿಂದೆ ಇರತಕ್ಕಂಥ ಕಾರಣ, ಇದು ಪರಾಪರ. ಈ ಪರಾಪರ ಬ್ರಹ್ಮರೂಪವಾದಂಥ ಅಕ್ಷರ ಓಂ ಅಂತಕ್ಕಂಥದ್ದು, ತಸ್ಯ ಆ ಓಂಕಾರದ ಉಪವ್ಯಾಖ್ಯಾನಂ ಫರ್ದರ್ ಎಕ್ಸ್ಪ್ಲನೇಷನ್ ಈಸ್ ಗಿವನ್ ಅಂತ ಅವರು ಈ ತಸ್ಯ ಅಂತ ಅನ್ನೋದನ್ನ ಅಕ್ಷರಸ್ಯ ಅಂತ ಅನ್ನೋದಕ್ಕೆ ಸೇರಿಸ್ತಾರೆ. ಅಕ್ಷರಸ್ಯ ಆದರೆ ಮಧ್ವಾಚಾರ್ಯರು ಆ ವಾಕ್ಯ ಮುಗಿಯೋದು ಓಮಿತ್ಯೇಕಾಕ್ಷರಮಿದಂ ಬ್ರಹ್ಮ ಸರ್ವಂ ಅಂತಿದೆ.
ತಸ್ಯ ಅನ್ನೋದು ಇಟ್ ಶುಡ್ ರೆಫರ್ ಟು ಸರ್ವಂ. ಆ ಸರ್ವಂ ಅಂತ ನೋಡಕ್ಕೆ ಹೋಗಬೇಕೇ ವಿನಃ ತಸ್ಯ ಅಂದ್ರೆ ಓಂಕಾರಕ್ಕೆ ಸೇರತಕ್ಕದ್ದಲ್ಲ. ಇದು ಸರ್ವಂ ಅಂತ ನೋಡಿ ಇದಂ ಶಬ್ದವಾಚ್ಯಸ್ಯ ಸರ್ವಸ್ಯ. ಇಲ್ಲಿ ಎರಡು ಅಪ್ರೋಚಸ್ನಲ್ಲಿ ನಾವು ನೋಡೋದು, ಒಂದು ಈ ಓಂಕಾರದ ಎಕ್ಸ್ಪ್ಲನೇಷನ್ ಮುಂದೆ ಸಿಗುತ್ತೆ ಅಂತ ಒಂದು ಅಭಿಪ್ರಾಯ. ಈ ಓಂಕಾರ ಅಂದ್ರೆ ಏನು? ಆ ಊಮ ಇದೆ, ಕಾರ್ಯರೂಪವಾದ ಜಗತ್ತಿದೆ, ಕಾರಣರೂಪವಾದ ಜಗತ್ತಿದೆ. ಈ ಓಂಕಾರಕ್ಕೆ ಒಂದು ಎಕ್ಸ್ಪ್ಲನೇಷನ್ ಮುಂದೆ ಕೊಡ್ತಾ ಇದ್ದೀವಿ ನಾವು. ಆದರೆ ಮಧ್ವಾಚಾರ್ಯರು ಈ ಸರ್ವಂ ಅಂತನೋ ಮಾತಿನಲ್ಲಿ ಇದು ಅಂತ ತೋರಿಸ್ತೀವಲ್ಲ, ಇದು ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ, ಇದರ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀವಿ. ಅಂದರೆ ಬ್ರಹ್ಮನ ಎಕ್ಸ್ಪ್ಲನೇಷನ್ ಇಲ್ಲಿದೆ ಅಂತ ಒಂದು ಅಭಿಪ್ರಾಯ, ಈ ಜಗತ್ತಿನ ಎಕ್ಸ್ಪ್ಲನೇಷನ್ ಇಲ್ಲಿದೆ ಅಂತ ಮಧ್ವಾಚಾರ್ಯರ ಅಭಿಪ್ರಾಯ. ಹೀಗೆ ತಸ್ಯ ಉಪವ್ಯಾಖ್ಯಾನ, ಇದು ದಿಸ್ ಇದೆ ಫರ್ಟೈಲ್ ಗ್ರೌಂಡ್ ಫಾರ್ ಕಾಂಟ್ರವರ್ಸೀಸ್. ಆ ತಸ್ಯ ಅನ್ನೋದನ್ನ ಯಾವ ರೀತಿ ಆಗಬೇಕು, ಯಾತಕ್ಕೆ ಬೇಕಾದ್ರೂ ಅನ್ವಯಿಸ್ಕೊಳ್ಬೋದು. ತಸ್ಯ ಅಂತ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದ್ದಾರೆ. ತಸ್ಯ ಅಂದರೆ ಓಂಕಾರಕ್ಕೆ ಹೇಳಬೇಕಾದ್ದು, ಹೌದು ಇದು ಓಂಕಾರ ಅಂತ ಹೇಳ್ತಾರೆ. ಇಲ್ಲ ಜಗತ್ತಿಗೆ ಹೇಳ್ಬೋದು, ಜಗತ್ತಿಗೆ ಅಂತ ಇವರು ಹೇಳ್ತಾರೆ. ತಸ್ಯ ಉಪವ್ಯಾಖ್ಯಾನಂ. ಉಪ ಅಂದರೆ ಸಾಮೀಪ್ಯೇ, ಹತ್ತಿರ ಇದ್ದು, ಸಮೀಪದಲ್ಲಿ. ಅಂದರೆ ಏನು? ಮೊದಲನೇ ವಾಕ್ಯದಲ್ಲಿ ಯಾವ ಒಂದು ಸ್ಟ್ಯಾಂಡ್ ಪಾಯಿಂಟ್ ಇದೆಯೋ ಇದಕ್ಕೆ ಹತ್ತಿರ ಹೋಗಿ, ಅಂದರೆ ಇದರಿಂದ ದೂರ ಹೋಗಲ್ಲದೇನೆ ಇದಕ್ಕೆ ಸೇರಿದ ಹಾಗೆ ಉಪ ವ್ಯಾಖ್ಯಾನಂ. ಈ ವ್ಯಾಖ್ಯಾನ ಅಂತನೋ ಮಾತಿನಲ್ಲಿ ವಿ ಅಂತ ಒಂದು ಉಪಸರ್ಗ, ಆ ಅಂತ ಇನ್ನೊಂದು ಉಪಸರ್ಗ, ಖ್ಯ ಅಂತನ್ನೋ ಧಾತುವಿಗೆ ಖ್ಯಾನ ಅಂತಾಗಿದೆ. ಕಥನ, ಖ್ಯ ಅನ್ನೋ ಮಾತಿಗೆ ಕಥನ ಅಂತ ಹೆಸರು. ವಿ ಅಂದರೆ ಇಲ್ಲಿ ಒಬ್ಬರ ಆಚಾರ್ಯ ಶಂಕರಾಚಾರ್ಯರು ವಿಸ್ಪಷ್ಟಂ ಅಂದರೆ ಯಾವ ಸಂಶಯಕ್ಕೆ ಅವಕಾಶ ಇಲ್ಲದೆ ಇರೋ ಹಾಗೆ ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ವಿಸ್ಪಷ್ಟಂ ಅಂದರೆ ವಿಶೇಷವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮುಂದಿನ ವ್ಯಾಖ್ಯಾನದಲ್ಲಿ ದೇರ್ ಇಸ್ ನೋ ರೂಮ್ ಫಾರ್ ಎನಿ ಡೌಟ್. ಈ ಗೌಡಪಾದಕಾರಿಕೆಯಲ್ಲಿ ಅಲ್ಲಲ್ಲಿ ಅವಿವದಮಾನಃ, ಇದು ಸಂಶಯವೇ ಇಲ್ಲ, ಯಾರೂ ಇದನ್ನು ವಿರೋಧ ಮಾಡೋ ಹಾಗಿಲ್ಲ ಅಂತ ನಮ್ಮ ಮತ್ತೆ ಮತ್ತೆ ಬರುತ್ತೆ. ಗೌಡಪಾದಕಾರಿಕೆ ಒಂದು ಸ್ವಾರಸ್ಯ ಏನು, ದೇರ್ ಇಸ್ ಎ ಬಿಲೀಫ್ ಆನ್ ದಿ ಪಾರ್ಟ್ ಆಫ್ ದಿ ಆಥರ್, whoever the author is, that these can't be contradicted by anybody. ಎಲ್ಲರಿಗೂ ಸರ್ವಸಮ್ಮತವಾದಂಥದ್ದೇ ಹೇಳ್ತಾ ಇದ್ದೀನಿ ನಾನು ಅಂದ್ರೆ ಮತ್ತೆ ಮತ್ತೆ ಹೇಳ್ತಾರೆ. ಅಂದರೆ ಅನುಭವವನ್ನೇ ಬೇಸ್ ಮಾಡಿ ಹೇಳೋದ್ರಿಂದ ಇಲ್ಲಿ ಅವಿಬದಮಾನಃ ನ ವಿರುದ್ಧತೆ, ಮತ್ತೆ ಮತ್ತೆ ಬರುತ್ತೆ ಮಾತು. ನೋಬಡಿ ಕ್ಯಾನ್ ಡೌಟ್ ದಿಸ್, ನೋಬಡಿ ಕ್ಯಾನ್. ಇದನ್ನ ಇಲ್ಲಿ ಹಿಡಿದು ವಿ ಅಂದರೆ ವಿಸ್ಪಷ್ಟಂ, ಸ್ಪಷ್ಟವಾಗಿ ಹೇಳ್ತಾ ಇದೆ ಉಪನಿಷತ್ತು. ಇಲ್ಲಿ ಸಂಶಯಕ್ಕೆ ಆಗಲಿ ಅನ್ಯಥಾಭಾಸಕ್ಕಾಗಲಿ ಅವಕಾಶ ಇಲ್ಲ. ಮಧ್ವಾಚಾರ್ಯರು ವಿ ಅಂದರೆ ವಿಶೇಷೇಣ, ವೀತನ ಉಪಸರ್ಗ, ಹಾಗೂ ಹೇಳಬಹುದು ಹೀಗೂ ಹೇಳಬಹುದು. ಇದು ವಿಶೇಷವಾಗಿ ಇಲ್ಲಿಯಾಗ ಈ ಒಂದು ಮಾತು ಸಾಕು. ಶ್ರುತಿಯಲ್ಲಿ ಒಂದು ವಾಕ್ಯ ಸೆಲ್ಫ್ ಎಕ್ಸ್ಪ್ಲನೇಟರಿ, ಇದು ಶ್ರುತಿ. ಆದ್ದರಿಂದ ಒಂದು ವಾಕ್ಯವನ್ನು ಇನ್ನೊಂದು ವಾಕ್ಯ ಯುಕ್ತಿಯಿಂದ ಸಮರ್ಥನೆ ಮಾಡಬೇಕಾದದ್ದಿಲ್ಲ. ಈಗ ಅಪೌರುಷೇಯ ಅಂತ ಅನ್ನೋದು ಲಕ್ಷಣ ಏನು, ಆ ವಾಕ್ಯದಲ್ಲೇ ಅರ್ಥ ಇದೆ, ವಾಕ್ಯದಲ್ಲೇ ಸಮರ್ಥನೆ ಇದೆ. ಇದನ್ನು ಸಮರ್ಥನೆ ಮಾಡೋದಕ್ಕೆ ಇನ್ನೊಂದು ವಾಕ್ಯ ಬೇಕಾಗಿಲ್ಲ. ಎಲ್ಲಿ ವಾಕ್ಯಗಳ ಸಮರ್ಥನೆ ಇದ್ದು ಅನೇಕ ವಾಕ್ಯಗಳ ಅರ್ಥ ಒಂದು ಕಡೆ ಕೂಡ್ಕೊಳ್ಳುತ್ತೋ ಅದರ ಮಹಾವಾಕ್ಯ ಅಂತ ಕರೀತಾರೆ. ಅಹಂ ಬ್ರಹ್ಮಾಸ್ಮಿ ಇದರಲ್ಲೂ ಒಂದು ಮಹಾವಾಕ್ಯ ಇದೆ, ಏನು ಬ್ರಹ್ಮ ಇದರಲ್ಲೂ ಒಂದು. ಈ ಮಹಾವಾಕ್ಯದ ಅರ್ಥ ಒಂದು ವಾಕ್ಯದಲ್ಲಿ ಅನೇಕ ವಾಕ್ಯಗಳ ಸಂಗ್ರಹವಾಗಿ ಬರುತ್ತೆ. ಇವಾಗ ಆ ತತ್ವ ಇದು ಶ್ವೇತಕೇತು ಮಾಡುವ ಉಪದೇಶದಲ್ಲಿ ಏಷೋಣಿಮಾ ಏತದಾತ್ಮ್ಯಂ ಇದಂ ಸತ್ಯಂ ಇದಂ ಸರ್ವಂ ಸಾತ್ಮ ತತ್ವಮಸಿ ಶ್ವೇತಕೇತು. ಆ ತತ್ವಮಸಿ ಅಂತ ಒಂದು ಮಾತಿನಲ್ಲಿ ಹಿಂದಿನೆಲ್ಲ ಏಷೋಣಿಮಾ ಏತದಾತ್ಮ್ಯಂ ಇದಂ ಸರ್ವಂ ಅಂತ ಎಲ್ಲ ಕೂಡಿಕೊಂಡು ತತ್ವಮಸಿ ಇದು ಮಹಾವಾಕ್ಯ ಅಂತ ಕರೀತಾರೆ. ಮಹಾವಾಕ್ಯದ ಹಿಂದೆ ಅನೇಕ ವಾಕ್ಯಗಳು ಸೇರಿಕೊಳ್ಳುತ್ತೆ. ಇದು ಓಮಿತ್ಯೇಕಾಕ್ಷರಮಿದಂ ಬ್ರಹ್ಮ ವಾಕ್ಯ. ಈ ವಾಕ್ಯ ಅಂದರೆ ಸೆಲ್ಫ್ ಎಕ್ಸ್ಪ್ಲನೇಟರಿ, ಸೆಲ್ಫ್ ಕನ್ಸಿಸ್ಟೆಂಟ್, ಸೆಲ್ಫ್ ಸಫಿಷಿಯಂಟ್. ಇಟ್ ಡಸ್ ನಾಟ್ ನೀಡ್ ಎನಿಥಿಂಗ್ ಎಲ್ಸ್
ಫಾರ್ ಇಟ್ಸ್ ರ್ಯಾಟಿಫಿಕೇಶನ್. ಆದ್ರೆ ಇಲ್ಲಿ ತಸ್ಯ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ, ಇದು ಬೇಕಾಗಿಲ್ಲ ಅದಕ್ಕೆ. ಆದ್ರಿಂದ ಮಧ್ವಾಚಾರ್ಯರು ಏನು ಹೇಳ್ತಾರೆ, ವಿಶೇಷೇಣ ಮೇಲಿನ ವಾಕ್ಯದಲ್ಲಿ ಇಲ್ಲದೆ ಇರತಕ್ಕಂತಹ ವಿಷಯಗಳನ್ನು, ನೇರವಾಗಿ ಕಾಣದೇ ಇರತಕ್ಕಂತಹ ವಿಷಯವನ್ನ ಎತ್ತಿ ಹೇಳೋದಕ್ಕಾಗಿ ವಿಶೇಷ ಕಥನಂ ಆಖ್ಯಾಯತೆ, ಉಕ್ತ ಅರ್ಥ ವಿವರಣಂ, ಹಿಂದೆ ಹೇಳಿದ ಮಾತನ್ನ ವಿವರಣೆಯಾಗಿ ಮುಂದಿನ ವಾಕ್ಯಗಳು ಹೇಳುತ್ತೆ. ಹೀಗೆ ತಸ್ಯೋಪವು ವ್ಯಾಖ್ಯಾನಂ ಅಂತ ಒಂದು ವಾಕ್ಯ. ಏನು ವಿವರಣೆ ಏನು ಕೊಡ್ತಾ ಇದ್ದಾರೆ ಇವರು? ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ. ಭೂತಂ ಅತೀತಂ, ಯಾವುದು ಹಿಂದೆ ಇದ್ದು ಈಗ ಇಲ್ಲವೋ ಅದು ಭೂತ, ಅತೀತ. ಭವತ್, ಯಾವುದು ವರ್ತಮಾನವಾಗಿದೆಯೋ, ಯಾವುದು ಈಗ ಇದೆಯೋ, ಈಗ ಉಂಟಾಗ್ತಾ ಇದೆಯೋ ಕಣ್ಣಲ್ಲಿ, ಇದು ಭವತ್, ದಿ ಪ್ರೆಸೆಂಟ್, ದಿ ಕಂಟೆಂಪೊರೇನಿಯಸ್. ಮತ್ತು ಭವಿಷ್ಯತ್ ಅಂದ್ರೆ ಭವಿಷ್ಯತ್ ಅಂದ್ರೆ ಅನಾಗಾಮಿ, ಇನ್ನೂ ಯಾವುದು ಬಂದಿಲ್ವೋ ಮುಂದೆ ಬರತಕ್ಕದ್ದು ಅದು. ಹೀಗೆ ಅರ್ಥ ಮಾಡಿ, ಅದು ಸರ್ವಂ ಅಂತಿದೆ. ಸರ್ವಂ ಅಂತನೋ ಮಾತು, ಓ ವಿತ್ಯೇಕಾಕ್ಷರಮಿದಂ ಸರ್ವಂ ಅಂತ ಮಾತಿದೆ. ಸರ್ವಂ ಅಂದ್ರೆ ಏನು? ಭೂತಂ ಭವತ್ ಭವಿಷ್ಯತ್ ಸರ್ವಂ ಓಂಕಾರ ಏನು, ಇದು ಓಂಕಾರ. ಆಚಾರ್ಯರು ಏನು ಹೇಳ್ತಾರೆ, ಈ ಓಂಕಾರದಲ್ಲಿ ಸರ್ವ ಅಂತ ಯಾವುದನ್ನೂ ಬಿಡದೇ ಇದೆ. ಹಿಂದೆ ಯಾವ್ಯಾವ ಅರ್ಥಜಾತಗಳಿತ್ತೋ, ಈಗ ಯಾವ್ಯಾವುದಿದೆಯೋ, ಮುಂದೆ ಯಾವಿದೆ, ಎಲ್ಲವೂ ಓಂಕಾರವೇ. ಓಂಕಾರವನ್ನು ಬಿಟ್ಟು ಭೂತವೂ ಇಲ್ಲ, ಭವಿಷ್ಯತ್ತೂ ಇಲ್ಲ, ವರ್ತಮಾನವೂ ಇಲ್ಲ. ಈಗ ಅರ್ಥ ಮಾಡಿ. ಇಲ್ಲಿ ಭೂತಂ ಭವತ್ ಭವಿಷ್ಯತ್ ಅಂತನ್ನೋ ಮಾತಿಗೆ ಕಾಲತ್ರಯ ಪರಿಚ್ಛೇದ್ಯಂ, ಈ ಕಾಲದ ಒಂದು ಗಣನೆ ಇದೆಯಲ್ಲ, ಕಾಲದ ಗಣನೆಯಲ್ಲಿ ಅದ್ಯತರ ಅನುಭಾವಿ, ಈ ಹೊತ್ತು ಈ ಕ್ಷಣ ನಮ್ಮ ಅನುಭವದಲ್ಲಿ ಏನಿದೆಯೋ ಇದು ವರ್ತಮಾನ. ವರ್ತಮಾನ ಅನ್ನೋದು ಕಂಟಿನ್ಯೂಯಸ್, ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್. ವರ್ತಮಾನ, ಗಮ್ಯಮಾನ, ಪಶ್ಯಮ ಇತ್ಯಾದಿ. ಮಾನ ಅಂತ ಅನ್ನೋದು ಬಂದ್ರೆ ಕಂಟಿನ್ಯೂಸ್, ದ ಆಕ್ಷನ್ ಈಸ್ ಇನ್ ಪ್ರೋಗ್ರೆಸ್. ಹೀಗೆ ವರ್ತಮಾನ, ವೃತ ಅಂದ್ರೆ ಇರತಕ್ಕಂಥದ್ದು, ಇರೋದು ಇನ್ನೂ ಇದೆ, ಹೋಗಿಲ್ಲ. ಇರೋದು ವಾಟ್ ಈಸ್ ಕಂಟಿನ್ಯೂಸ್ ಟು ಬಿ, ಇದು ವರ್ತಮಾನ. ಈ ವರ್ತಮಾನವಾದದ್ದು ಭೂತ ಭವಿಷ್ಯತಃ ಸಂಧಿರಿತಿ. ಈ ವರ್ತಮಾನದಲ್ಲಿ ಈ ಹಿಂದಾದದ್ದು ಮುಂದಾಗೋದು ಎರಡೂ ಕೂಡಿಕೊಂಡು ಒಂದು ವರ್ತಮಾನ ಅಂತ ಆಗಿದೆ. ಇದು ಹಿಂದಾದ್ರ ಫಲ, ಮುಂದಾಗೋದಕ್ಕೆ ಕಾರಣ. ದಿ ಪ್ರೆಸೆಂಟ್ ಮೊಮೆಂಟ್ ಇಸ್ ದಿ ಇಫೆಕ್ಟ್ ಆಫ್ ದಿ ಪಾಸ್ಟ್, ಇಸ್ ದಿ ಕಾಸ್ ಆಫ್ ದಿ ಫ್ಯೂಚರ್. ಇದು ಈ ಕಾಲತ್ರಯ ಅಂತನ್ನೋ ಗಣನೆಯಲ್ಲಿ ಈ ವರ್ತಮಾನವನ್ನೇ ಹಿಡ್ಕೊಂಡು ಇವರು ಕಾಲ, ಇರೋ ಕಾಲ ಎಲ್ಲ ವರ್ತಮಾನ ಏವ. ಕಾಲ ಅಂದ್ರೆ ಒಂದೇ, ಯಾವುದು ವರ್ತಮಾನ. ಹಿಂದಾದದ್ದು ಮುಂದಾದದ್ದು ಊಹ್ಯ ಅನುಮಾನ ಅಷ್ಟೇ. ಅದು ನಮ್ಮ ಅನುಭವಕ್ಕೆ ಬರೋದು ಒಂದೇ ಕಾಲ. ಆದ್ರಿಂದ ಕಾಲತ್ರಯ ಅಂತನೋ ಮಾತ್ರದಲ್ಲಿ ಈ ವರ್ತಮಾನಕ್ಕೆ ಅನುಬಂಧಿಯಾಗಿ ಬರತಕ್ಕಂಥ, ಅಂದ್ರೆ ಭೂತದಿಂದ ಸ್ಮೃತಿ ಅಥವಾ ನೆನಪು ಅಂತ ಏನು ಉಳ್ಕೊಂಡಿದೆಯೋ ಅದು, ಮುಂದೆ ಬರತಕ್ಕಂತಹದ್ದು ಅಂತ ಅನ್ನೋದಕ್ಕೆ ಒಂದು ಲಾಂಗಿಂಗ್, ಹೋಪ್, ಆಸ್ಪಿರೇಷನ್, ಇಮ್ಯಾಜಿನೇಷನ್, ಇದೆಲ್ಲ ಮುಂದೆ ಹೋಯ್ತು. ಮೆಮೊರಿ ಟ್ರೇಸಸ್ ಇವೆಲ್ಲ ಹಿಂದಿದ್ದು ಬಂತು. ಅದು ವರ್ತಮಾನದಲ್ಲಿ ಇದ್ದಾಗ ಮಾತ್ರ ಕಾಲ ಏಕ. ಇದನ್ನು ಮೂರು ಪ್ರತ್ಯೇಕ ಅಂತ ಪರಿಗಣಿಸಿದ್ರೆ ಕಾಲತ್ರಯ. ಅದು ನಮ್ಮಲ್ಲಿ ಈಗ ಒಂದು ಹಿಂದೆ ಏನಾಯಿತು ಅಂದ್ರೆ ನೆನಪು ನಮಗಿದೆ, ನಾಳೆ ಏನಾಗುತ್ತೆ ಅಂದ್ರೆ ಏನೋ ಒಂದು ಹೋಪ್ ನಮಗಿದೆ. ಈ ಹೊತ್ತಿನಲ್ಲಿ ಎರಡು ಇದ್ರೆ ಅದು ಕಾಲ. ಯಾವಾಗಲೋ ನೆನಪಿದ್ದು ಯಾವಾಗಲೋ ಇವಾಗಿದ್ರೆ ಅದು ಕಾಲತ್ರಯ ಅಂತ ಅನ್ನೋಲ್ಲ. ಆದ್ರೆ ಒಂದೇ ಒಂದು ಕ್ಷಣದಲ್ಲಿ, ತ್ರಿಕ್ಷಣ ಅಂತ ಹೇಳ್ತಾರೆ, ಒಂದೇ ಒಂದು ಕ್ಷಣದಲ್ಲಿ ನಾವಿರೋವಾಗಲೇನೆ ಹಿಂದೆ ನೆನಪಿದ್ದು ಮುಂದಕ್ಕೆ ಅದು ಕಾರ್ಯಕಾರಿಯಾಗುವಂತಹ ಸಂಭವ ಇದ್ರೆ ಇದನ್ನು ಕಾಲತ್ರಯ ಪರಿಚ್ಛೇದ್ಯಂ. ಈ ನಮ್ಮ ಅನುಭವದಲ್ಲಿರೋ ಜಗತ್ತಿನಲ್ಲಿ ಸ್ಮೃತಿ ಭಾಗ ಅಂತ ಒಂದಿದೆ, ಭವಿಷ್ಯತ್ ಭಾಗ ಅಂತ ಒಂದಿದೆ, ವರ್ತಮಾನ ಭಾಗ ಅಂತ ಒಂದಿದೆ. ಇದು ಪರಿಚ್ಛೇದ. ವಿ ಮೇಕ್ ಎ ಡಿಸ್ಟಿಂಕ್ಷನ್. ಹೀಗೆ ಜಗತ್ತು ಅಂತಂದ್ರೆ ಈ ಕಾಲತ್ರಯ ಪರಿಚ್ಛೇದ್ಯ ಅಂತನ್ನೋದು ಇದೆಯಲ್ಲ,
ಇದು ಹೇಗೆ ಅಂದ್ರೆ ನಾಮರೂಪವು ವ್ಯಾಕೃತಮಿತಿ, ನಾಮರೂಪಗಳಿಂದ ಉಂಟಾದದ್ದು. ಈಗ ವರ್ತಮಾನ ಅಂತನ್ನೋದು ರೂಪ, ರೂಪ ಎದುರಿಗೆ ಆಗ್ತಾ ಇದೆ, ನಮ್ಮ ಅನುಭವದಲ್ಲಿ ಇದೆ. ಇದಕ್ಕೊಂದು ಆಕಾರ ಇದೆ. ಯಾವ ಆಕಾರ? ಇಂದ್ರಿಯ ಗ್ರಹಣವಾದರೆ ಇಂದ್ರಿಯಾಕಾರ, ಮನಸ್ಸಿನಿಂದ ಗ್ರಹಣವಾದರೆ ಮನಸ್ಸಿನ ಆಕಾರ. ಅಂತೂ ಅದಕ್ಕೊಂದು ರೂಪ ಅಂತ ಇದೆ. ಹಿಂದಾದದ್ದಕ್ಕೋ ರೂಪ ಇಲ್ಲ, ಅದಕ್ಕಿರತಕ್ಕಂಥದ್ದು ಒಂದು ಹೆಸರು ಅಷ್ಟೇನೆ. ಹಿಂದೆ ಏನಾಯಿತು ಅಂತ ನೀವು ಬಾಯಲ್ಲಿ ಹೇಳ್ಬೋದು. ಇದು ನಾಮ. ಶಬ್ದದ ವ್ಯವಹಾರದಿಂದ ಸ್ಮೃತಿ ಅಂತ ಇದೆ. ಇದೇ ಶಬ್ದದ ವ್ಯವಹಾರದಿಂದ ಮುಂದೆ ಏನಾಗುತ್ತೆ ಅಂತ ನಾವು ವಿ ಹೋಪ್, ವಿ ಎಸ್ಪೈರ್, ವಿ ಲಾಂಗ್ ಫಾರ್, ಇಮ್ಯಾಜ್, ಇವೆಲ್ಲ ನಾಮ. ಹೀಗೆ ನಾಮರೂಪಾತ್ಮಕಂ ಜಗತ್ ಭೂತಂ ಭವತ್ ಭವಿಷ್ಯತ್ ಅಂತನ್ನುವಾಗ ವಾಸ್ತವ ಏನ್ ಹೇಳ್ತಾ ಇದ್ದಾರೆ? ನಾಮರೂಪ ಅಂತ ಜಗತ್ತಿನಲ್ಲಿ ಎರಡಿದೆ. ರೂಪ ಅಂತನ್ನೋದು ಅದ್ಯತನ ವ್ಯವಹಾರಕ್ಕೆ ಸೇರಿದ್ದು, ವರ್ತಮಾನಕ್ಕೆ ಸೇರಿದ್ದು. ನಾಮ ಅಂತನ್ನೋದು ಭೂತ ಭವಿಷ್ಯತ್ ಎರಡಕ್ಕೆ ಸೇರಿದ್ದು. ಹೀಗೆ ನಾಮರೂಪಾತ್ಮಕಂ ಜಗತ್ ಅಂದ್ರೆ ಕಾರ್ಯಂ, ಯಾವುದು ಎದುರಿಗೆ ಕಾಣ್ತಾ ಇದೆಯೋ, ನಮ್ಮ ವ್ಯವಹಾರಕ್ಕೆ ಬಂದಿದೆಯೋ, ಇದು ಓಂಕಾರವೇ ಅಲ್ಲವೇ ಬೇರೆ ಅಲ್ಲ. ಅಂದ್ರೆ ಇನ್ ಎಸೆನ್ಸ್ ಹಿಡಿದು ಓಂಕಾರ, ಓಂಕಾರದ ನಾನಾ ಮುಖಗಳೇ ಇದು. ಅದು ಒಂದು ಓಂಕಾರ ಇದ್ದು ಈ ಎಲ್ಲವೂ ಆಗಿದೆ. ಆಮೇಲೆ ಕಡೆಯದು ಯಚ್ಚಾನ್ಯತ್ ತ್ರಿಕಾಲಾತೀತಂ ತದಪ್ಯೋಂಕಾರ ಏವ. ಕಣ್ಣಿಗೆ ಕಾಣುವ ಜಗತ್ತು, ವ್ಯವಹಾರದಲ್ಲಿರೋ ಜಗತ್ತೆಲ್ಲವೂ ಓಂಕಾರವೇ. ಯಚ್ಚ ಅಪಿ ಅನ್ಯತ್, ಇದನ್ನು ಬಿಟ್ಟು ಇನ್ನು ಏನೇನಿದೆಯೋ ಅಥವಾ ತ್ರಿಕಾಲಾತೀತವಾಗಿ ಏನಿದೆಯೋ, ಈ ಭೂತ ಭವಿಷ್ಯತ್ ಭವತ್ ವರ್ತಮಾನ ಅಂತ ಹೇಳೋದಕ್ಕೆ ಬರೋಲ್ವೋ, ಇನ್ನೂ ಇರಬೇಕಲ್ಲ. ಇಲ್ಲಿ ಸರ್ವಂ ಅಂತನೋ ಮಾತಿಗೆ ಮಧ್ವಾಚಾರ್ಯ ಹೇಳೋ ಅರ್ಥ ಅದು. ಸರ್ವಂ ಅಂತನೋ ಮಾತಿನಲ್ಲಿ ಏನು ಹೇಳ್ತಾರೆ? ತ್ರಿಕಾಲ ಪರಿಚ್ಛೇದ್ಯವಾದದ್ದನ್ನೂ ಹೇಳ್ತಾರೆ, ತ್ರಿಕಾಲಾತೀತವಾದದ್ದನ್ನೂ ಹೇಳ್ತಾರೆ. ಎಲ್ಲವೂ ಅಂದ್ರೆ ತ್ರಿಕಾಲದಲ್ಲಿ ಸೇರಿರೋದು ಮಾತ್ರ ಅಂತ ಉಪನಿಷತ್ತಿನ ಅರ್ಥ ಅಲ್ಲ, ಎಲ್ಲವೂ. ಅದಕ್ಕಾಗಿ ಉಪವ್ಯಾಖ್ಯಾನ ವಿವರಣೆ ಮಾಡಿ ತ್ರಿಕಾಲ ಪರಿಚ್ಛೇದ್ಯವಾದದ್ದೆಲ್ಲ ಓಂಕಾರ, ತ್ರಿಕಾಲಾತೀತವಾದದ್ದೂ ಓಂಕಾರವೇ, ಇದು ಸರ್ವ ಅಂತನ್ನೋ ಮಾತಿಗೆ ಅರ್ಥ. ಯಚ್ಚ ಅನ್ಯತ್, ಇದಕ್ಕಿಂತ ಬೇರೆಯಾಗಿ ಮೂರು ಕಾಲಗಳಲ್ಲಿ ಯಾವ್ಯಾವುದಿರುತ್ತೋ ಹೀಗೆಲ್ಲಿದೆ ಇರತಕ್ಕಂಥ ತ್ರಿಕಾಲಾತೀತಂ, ಮೂರು ಕಾಲಗಳಿಗೆ ಅತೀತವಾಗಿರತಕ್ಕಂತಹದ್ದು, ಅಂದ್ರೆ ಮೂರು ಕಾಲಗಳನ್ನು ಮೀರಿ ಇರತಕ್ಕಂತಹದ್ದು. ತದಪಿ, ಅದೂ ಕೂಡ ಓಂಕಾರವೇ. ಈ ಮೂರು ಕಾಲಗಳಿಗೆ ಮೀರಿರತಕ್ಕಂಥದ್ದು ಏನು? ಇಲ್ಲಿ ಭಾಷ್ಯಕಾರರು ಹೇಳ್ತಾರೆ, ಅವ್ಯಾಕೃತಂ ಅವ್ಯಕ್ತಂ ಪ್ರಕೃತಿ. ಅವ್ಯಾಕೃತ ಅಂದ್ರೆ ತಿರುಗಿ ಸಾಂಖ್ಯವೇ ಬಂತು. ಈ ತ್ರಿಕಾಲಾತೀತವಾದದ್ದು ವ್ಯಕ್ತ, ತ್ರಿಕಾಲಾತೀತವಲ್ಲದ್ದು ಯಾವುದು? ಈ ಪ್ರಕೃತಿ, ಮೂಲ ಪ್ರಕೃತಿ. ಅವ್ಯಾಕೃತಂ ಅವ್ಯಕ್ತಂ, ಇದನ್ನು ಶಂಕರಾಚಾರ್ಯರೇ ಹೇಳಿ, ಶಂಕರಾಚಾರ್ಯ ಭಾಷೆಯಲ್ಲೇನೆ ತ್ರಿಕಾಲಾತೀತ ಅಂತಂದ್ರೆ ಪ್ರಕೃತಿ. ಈ ಪ್ರಕೃತಿಯೂ ಕೂಡ ಅಂದ್ರೆ ಅದಕ್ಕೊಂದಿದೆ ಹೇಳ್ತಾರೆ, ಜಗತ್ಪರ್ಣಸ್ಯ ಶಂಕುಸ್ಥಾನೀಯ. ಈ ಜಗತ್ ಅಂತನೋದು ಒಂದು ಎಲೆ ಅಂತಾದರೆ, ಈ ಅವ್ಯಕ್ತ ಅನ್ನೋದು ಅದರ ತೊಟ್ಟು, ಶಂಕು ಅನ್ನೋದು ತೊಟ್ಟು. ಈ ತ್ರಿಕಾಲ ಒಂದು ಎಲೆ, ತ್ರಿಕಾಲ ಪರಿಚ್ಛೇದ್ಯವಾದದ್ದು ಎಲೆ ಇದ್ದ ಹಾಗೆ, ಈ ತ್ರಿಕಾಲಾತೀತವಾದದ್ದು ತೊಟ್ಟು ಇದ್ದ ಹಾಗೆ. ಜಗತ್ಪರ್ಣಸ್ಯ ಶಂಕುಸ್ಥಾನೀಯ, ಇದು ಅವ್ಯಾಕೃತವಾದದ್ದು. ಇದರಲ್ಲಿ ಕಾಲತ್ರಯಕೃತ ವಿಕಾರ ಹೀನರೂಪಂ. ಭೂತ ಅಂತನ್ನೋ ಮಾತಿನಲ್ಲಿ ವಿನಾಶ ಅಂತನ್ನೋದು ಒಂದು ಇದೆ. ಅಂದ್ರೆ ಹಿಂದದ್ದು ಹೋಯಿತು, ವಾಟ್ ಈಸ್ ಪಾಸ್ಟ್ ಈಸ್ ಡೆಡ್. ಅದರಲ್ಲಿ ವಿನಾಶ ಅಂತನ್ನೋದೇ ಮುಖ್ಯವಾಗಿ ಭೂತಕಾಲದ ಲಕ್ಷಣ. ವರ್ತಮಾನದಲ್ಲಿ ಸ್ಥಿತಿ ಅಂತ ಇದೆ, ಈ ಇರೋ ಅಂತ. ಈ ಭವಿಷ್ಯತ್ ಅಂತನ್ನೋದು ಉತ್ಪತ್ತಿ ಅಂತಿದೆ, ಮುಂದೆ ಆಗತಕ್ಕದ್ದು, ಒಂದು ಕ್ರಿಯೇಷನ್ ಅಂತ ಇದೆ. ಹೀಗೆ ಈ ತ್ರಿಕಾಲಗಳಲ್ಲಿ ಮೂರು ಅವಸ್ಥೆಗಳು. ಒಂದು ವಸ್ತುವಿಗೆ ಉತ್ಪತ್ತಿ, ಸ್ಥಿತಿ, ಭಂಗ ಅಂತಿದೆಯಲ್ಲ, ಇದು ಮೂರೂ ಕೂಡ ವಿಕಾರಗಳು. ಈ ಮೂರು ಕಾಲಗಳಲ್ಲಿ ವಿಕಾರಗಳು ಅಂತ ಇದೆ. ಒಂದರಲ್ಲಿ ಉತ್ಪತ್ತಿ ಅಂತಿದೆ, ಇನ್ನೊಂದರಲ್ಲಿ ಸ್ಥಿತಿ ಅಂತಿದೆ, ಇನ್ನೊಂದರಲ್ಲಿ ನಾಶ ಅಂತ ಇದೆ. ಈ ಕಾಲತ್ರಯ ಕೃತ
ವಿಕಾರ ಹೀನ ರೂಪಂ. ಈ ವಿಕಾರ ಇಲ್ಲದೇ ಇರತಕ್ಕಂತಹ ಸ್ಥಿತಿ ಅಂದ್ರೆ ಏನು? ಇದಕ್ಕೆ ಹುಟ್ಟು ಅಂತಿಲ್ಲ, ಸ್ಥಿತಿ ಅಂತಿಲ್ಲ, ಸಾವು ಅಂತಿಲ್ಲ, ಉತ್ಪತ್ತಿ ಸ್ಥಿತಿ ಭಂಗ ಮೂರೂ ಇಲ್ಲ. ಅದು ಮೂಲ ಪ್ರಕೃತಿ ಅವ್ಯಾಕೃತ. ಮಧ್ವಾಚಾರ್ಯರು ಪ್ರಕೃತೇರಪಿ ತ್ರಿಕಾಲಾತೀತಂ ವಿದ್ಯತೆ ಇತಿ ಅನ್ಯದಿತಿ ವಿಶೇಷಣಂ ಪ್ರಕೃತೇ ಲಕ್ಷ್ಮ್ಯಾ, ಇದನ್ನೇ ಲಕ್ಷ್ಮಿ ಅಂತ ಕರೆಯುವುದು. ಆದ್ರೆ ಪ್ರಕೃತಿಗೆ ಅವ್ಯಾಕೃತವಾಗಿರೋದ್ರಿಂದ ಎಲ್ಲ ಚಿಹ್ನೆಗಳು ಇದರಲ್ಲಿ ಅಡಗಿದೆ. ಲಕ್ಷ್ಮ ಅಂದ್ರೆ ಚಿಹ್ನೆಗಳು. ಚಿಹ್ನೆಗಳು ಯಾವುದು? ಸಾತ್ವಿಕ, ರಾಜಸ, ತಾಮಸ ಅಂತ ಮೂರು ಗುಣಗಳು ಏನಿದೆ, ಗುಣಗಳೇ ಲಕ್ಷ್ಮ. ಲಕ್ಷ್ಮ ಲಕ್ಷ್ಮೋದಿತಂ ಜಗತ್. ಈ ಮೂರು, ಈ ಸಾತ್ವಿಕ, ರಾಜಸ, ತಾಮಸ ಭಾವಗಳೇ ಹೆಚ್ಚಾಗಿ ಒಂದೊಂದು ಉತ್ಕರ್ಷಾಪಕರ್ಷ ಸ್ಥಿತಿಯಿಂದ ಗುಣವೈಷಮ್ಯದಿಂದ ಇಡೀ ಜಗತ್ತಾಗಿರೋದು. ಇದನ್ನ ಲಕ್ಷ್ಮ ಅಂತ ಕರೀತಾರೆ. ಲಕ್ಷ್ಮ ಲಕ್ಷ್ಮೋದಿತಂ ಜಗತ್. ಈ ಲಕ್ಷ್ಮಗಳು ಅಂದ್ರೆ ಲಕ್ಷ್ಮ ಅಂದ್ರೆ ಚಿಹ್ನೆ ಅಂತ ಅಷ್ಟೇ ಅರ್ಥ. ಲಕ್ಷ್ಮ ಅಂತನ್ನೋ ಮಾತಿಗೆ ಚಿಹ್ನೆ, ಒಂದು ಸಂಕೇತ, ಒಂದು ಗುರುತು, ಒಂದು ಇಂಡಿಕೇಶನ್, ಸಿಂಬಲ್ ಅಂತ ಅರ್ಥ ಅಷ್ಟೆ. ಯಾವುದರಲ್ಲಿ ಇವೆಲ್ಲ ಅಡಗಿದ್ದು ಕಾಲಕ್ರಮದಲ್ಲಿ ತೋರಿಸ್ಕೊಳ್ಳುತ್ತೋ ಅದು ಲಕ್ಷ್ಮಿ. ಲಕ್ಷ್ಮಿ ಅಂತನ್ನೋ ಮಾತಿಗೆ ಮಧ್ವಾಚಾರ್ಯ ಮೂಲ ಪ್ರಕೃತಿ. ಮೂಲ ಪ್ರಕೃತಿಯೇ ಲಕ್ಷ್ಮಿ. ದಿ ಫೆಮಿನೈನ್ ಪ್ರಿನ್ಸಿಪಲ್ ಫ್ರಮ್ ಮಾತೃತತ್ವ ದಿ ಮದರ್ ಪ್ರಿನ್ಸಿಪಲ್. ಇದನ್ನು ಲಕ್ಷ್ಮಿ ಅಂತ ಕರೆದು ತ್ರಿಕಾಲಾತೀತಂ ವಿದ್ಯತೆ ಇತಿ ಅನ್ಯದ್. ಹೀಗೆ ಯಾವ್ಯಾವುದು ಜಗತ್ತು ಅಂತ ಇದೆಯೋ ಈ ಜಗತ್ತಿಗಿಂತ ಬೇರೆಯಾಗಿ ಜಗತ್ತಿಗೆ ಕಾರಣಭೂತವಾಗಿ ಇರತಕ್ಕಂಥದ್ದು ಲಕ್ಷ್ಮಿ. ಆದ್ರಿಂದ ಜಗತ್ ತ್ರಿಕಾಲ ಭೂತಂ ಭವದ್ ಭವಿಷ್ಯದಿ ಸರ್ವಂ ಅಂತನ್ನುವಾಗ ತ್ರಿಕಾಲ ಪರಿಚ್ಛೇದ್ಯವಾದದ್ದು. ಇಲ್ಲಿ ಅದೊಂದು ಕಾರ್ಯ, ಇಟ್ಸ್ ದಿ ಎಫೆಕ್ಟ್. ಎಚ್ಚ ಅನ್ಯತ್ ತ್ರಿಕಾಲಾತೀತಂ ಅಂತನ್ನೋದು ಕಾಲ ಪರಿಚ್ಛೇದ್ಯವಲ್ಲದ್ದು ಮತ್ತು ಆ ಕಾರ್ಯಕ್ಕೆ ಕಾರಣವಾದದ್ದು. ಅಂದ್ರೆ ಏನಾಯ್ತು? ಸರ್ವಂ ಅಂತನ್ನೋ ಮಾತಿನಲ್ಲಿ ಕಾರಣವಾದದ್ದು, ಕಾರ್ಯ ಎಲ್ಲವೂ ಕೂಡ ಓಂಕಾರವೇ. ದಿ ವರ್ಲ್ಡ್, ಈ ಓಂಕಾರ ಅಂತ ಅನ್ನೋದು ಇಟ್ಸ್ ದಿ ಎಫೆಕ್ಟ್, ಇಟ್ಸ್ ದಿ ಕಾಸ್. ಇದು ದಿಸ್ ದಿ ಫಸ್ಟ್, ಮೊದಲನೇ ವಾಕ್ಯ. ಈ ಕಡೆ ವಾಕ್ಯದಲ್ಲಿ ಈ ಕೆಲವರು ಈ ರೀಸೆಂಟ್ ಈ ಒಂದು ಅರ್ವಾಚೀನ ಇವರು ವೇದಾಂತದ ಪಟ್ಟಿ ಹಿಡಿದು ಮಾಯಾವಾದವನ್ನ ಸಮರ್ಥನೆ ಮಾಡಬೇಕು. ಮಾಯಾ ಇಲ್ಲಿ ಆದಾವಂತೆ ಜಯನ್ನಾಸ್ತಿ ವರ್ತಮಾನೆ ಪಿತತ್ವದ ಅಂತೆಲ್ಲ ಬರುತ್ತೆ. ಅದನ್ನು ಹಿಡಿಯೋದಕ್ಕಾಗಿ ಎಚ್ಚ ಅನ್ಯತ್ ತ್ರಿಕಾಲಾತೀತಂ, ಯಾವುದು ಮೂರು ಕಾಲಗಳ ಕಟ್ಟಿಗೆ ಒಳಪಡದೇ ಇದೆಯೋ, ಯಾವುದು ನರವಿಷಾಣಾದಿ, ಮನುಷ್ಯನಿಗೆ ಕೊಂಬಿದೆ ಅಂತಕ್ಕಂಥ ಭ್ರಮೆ, ಅದು ಭೂತ ಭವಿಷ್ಯದ ವರ್ತಮ ಮೂರು ಕಾಲಕ್ಕೂ ಸೇರಿದ್ದಲ್ಲ. ನೀವು ಎಲ್ಲೋ ಹಗ್ಗದಲ್ಲಿ ಹಾವು ನೋಡಿದ್ರೆ ತ್ರಿಕಾಲಾತೀತ. ಅದು ಯಾವಾಗ ಅಲ್ಲಿ ಹಾವು ಬಂದದ್ದು ಯಾವಾಗ, ಹೋದದ್ದು ಯಾವಾಗ, ಅಲ್ಲಿ ಕಾಣಿಸ್ಕೊಂಡಿದ್ದು ಯಾವಾಗ, ತ್ರಿಕಾಲಾತೀತ. ಹೀಗೆ ಎಚ್ಚಾನ್ಯ ತ್ರಿಕಾಲಾತೀತ. ನಮ್ಮ ಭ್ರಮೆಗಳು ಏನೇನಿದೆಯೋ ಇವೆಲ್ಲವೂ ಕೂಡ ಓಂಕಾರವೇ. ಇಲ್ಲಿ ಮೇಲೆ ಸತ್ಯವಾದ ಜಗತ್ತು, ವ್ಯವಹಾರದಲ್ಲಿ ಇರೋ ಜಗತ್ತು. ತ್ರಿಕಾಲಾತೀತ ಅಂದ್ರೆ ಪ್ರಾತಿಭಾಸಿಕ. ಹೀಗೆ ಪರಮಾರ್ಥ, ಪ್ರಾತಿಭಾಸಿಕ, ವ್ಯಾವಹಾರಿಕ ಈ ಮೂರು ನೆಲೆಗಳನ್ನು ಹೇಳತಕ್ಕಂಥದ್ದು ಉಪನಿಷತ್ತಿನ ಉದ್ದೇಶ ಅಂತ ಇವಾಗ ವ್ಯಾಖ್ಯಾನ. ಇಲ್ಲ, ಶಂಕರಾನಂದ ಅಂತ ಯಾರೋ ಅರ್ವಾಚೀನ ಈಗಿನವರು. ಅದೇ ಶಂಕರ ಭಾಷ್ಯ ಬೇರೆ. ನಾನು ಮೊದಲು ಪ್ರಕೃತಿ ಅಂತ ಹೇಳಿದಲ್ಲ, ಅದು ಶಂಕರ ಭಾಷ್ಯ. ಇದು ಶಂಕರಾನಂದ ಅಂತ ಇನ್ನೊಬ್ರು, ಮಚ್ ಲೇಟರ್ ಥಿಂಕರ್. ಬಟ್ ದಿಸ್ ಇಸ್ ಎ ಒಂದು ಫಾರ್ ಫಿಕ್ಸ್ಡ್ ಲೇಟರ್. ಹೀಗೆ ದೊಡ್ಡ ದೊಡ್ಡ ಉಪನಿಷತ್ತುಗಳಲ್ಲಿ ಈ ಓಂಕಾರ ಮುಂಡಕದಲ್ಲಿ ಅಥವಾ ಘಟದಲ್ಲಿ ಇನ್ನೊಂದು ಕಡೆ ಈ ಓಂಕಾರವನ್ನು ಹೇಳ್ತಾ ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ. ಒಂದು ಫಲ ಹೇಳಿದ್ದ. ಓಂಕಾರ ಏನು? ಆಲಂಬನ. ಇದನ್ನ ಯಾರು ಆಲಂಬನೆಯಾಗಿ ತಗೊಂಡಿರ್ತಾರೋ ಅವರು ಬ್ರಹ್ಮಲೋಕೆ ಮಹೀಯತೆ,
ಅವರು ಬ್ರಹ್ಮ ಸಾಯು ಇಲ್ಲಿ ಆಗಲೇ ಈ ಛಾಂದೋಗ್ಯದಲ್ಲಿ ಬರುವುದು ಓಮಿತೀದಂ ಸರ್ವಂ ಜ್ಞಾನಭಾಗ. ಈ ಕಠೋರ ಜ್ಞಾನಭಾಗ ಬಂದರೂ ಕೂಡ ನಡು ಏನು ಹೇಳುತ್ತೆ, ಇದನ್ನು ಆಲಂಬನವಾಗಿ ಸ್ವೀಕಾರ ಮಾಡಿ ಅಂತ. ಇನ್ನೊಂದು ಇನ್ನು ಮುಂಡುಕೋಪನಿಷತ್ತಿನಲ್ಲಿ ಬರುತ್ತೆ, ಯಥಾತ್ಮಾನಂ ಓಂ ಅಂತ ಅನ್ನೋದನ್ನ ಮುಂದಕದಲ್ಲ ಇನ್ಯಾವುದಲ್ಲೋ ಬರ್ತಿದೆ. ಓಂ ಇತಿ ಧ್ಯಾಯಥ ಆತ್ಮಾನಂ, ಆತ್ಮನನ್ನ ಓಂ ಅಂತ ಆಲೋಚನೆ ಮಾಡಿಕೋ. ಧ್ಯಾಯಥ ಓಮಿತ್ಯುಪಾಸೀತ, ಓಂ ಅಂತ ಉಪಾಸನೆ ಮಾಡತಕ್ಕದ್ದು, ಓಂ ಅಂತ ತಿಳ್ಕೊಳ್ತಕ್ಕದ್ದು. ಮತ್ತೆ ಮುಂಡಕದಲ್ಲೇ ಓಂ ಇತ್ಯೇವಂ ಧ್ಯಾಯಥ ಆತ್ಮಾನಂ. ಇನ್ನೊಂದು ಉಪನಿಷತ್ತಿನಲ್ಲಿ ಪ್ರಣವೋಧನು ಶರೋಹಿ ಆತ್ಮ ಬ್ರಹ್ಮತಲ್ ಲಕ್ಷ್ಯ ಮುಚ್ಯತೆ ಅಂತ ಒಂದು ಉಪಾಯವನ್ನು ಹೇಳ್ಕೊಟ್ಟಿದ್ದಾರೆ. ಈ ಓಂಕಾರ ಪ್ರಣವ ಅಂತ ಅನ್ನೋದು ಒಂದು ಬಿಲ್ ಇದ್ದ ಹಾಗೆ, ನಿನ್ನ ಆತ್ಮನನ್ನ ಬಾಣವಾಗಿ ಮಾಡಿಕೋ. ಪ್ರಣವೋಧನು ಶರಹ ಹಿ ಆತ್ಮ, ಎಲ್ಲಿಗೆ ಇದನ್ನ ಬಾಣವನ್ನು ಬಿಡತಕ್ಕದ್ದು, ಬ್ರಹ್ಮ ತಲ್ ಲಕ್ಷ್ಯ ಮುಚ್ಚತೆ. ಬ್ರಹ್ಮ ಇದಕ್ಕೆ ಒಂದು ಉಪಾಸನೆಯ ಪ್ರಕಾರವನ್ನಾಗಿ ಸ್ವೀಕಾರ ಮಾಡತಕ್ಕದ್ದು. ಇಲ್ಲಿ ಮಾಂಡೂಕ್ಯೋಪನಿಷತ್ತಿನಲ್ಲಿ ಏನು ಹೇಳ್ತಾ ಇದ್ದಾರೆ, ಆಚಾರ್ಯರ ಭಾಷ್ಯದಲ್ಲಿ ಇದನ್ನು ಮೊದಲು ಎತ್ತುಕೊಳ್ತಾರೆ. ಇವಾಗ ಓಮಿತೀದಂ ಸರ್ವಂ ಅಂತ ಇದೆ. ಓಂ ಅಂತನ್ನೋದನ್ನ ಉಪಾಸೀತ ಧ್ಯಾಯಥ ಅಂತ ಹೇಳಲಿಲ್ಲ. ಓಮಿತೀದಂ ಸರ್ವಂ ಅಂತ ಉಪನಿಷತ್ತು ಆರಂಭ ಆಗಿದೆ. ಇಲ್ಲಿ ಜ್ಞಾನ ಭಾಗವನ್ನು ಹೇಳ್ತಾ ಇದ್ದಾರೆಯೋ ಉಪಾಸನಾ ಭಾಗವನ್ನೇ ಹೇಳ್ತಾ ಇದ್ದಾರೆಯೋ, ಏನು ವ್ಯತ್ಯಾಸ ಏನು? ಜ್ಞಾನ ಭಾಗದ ಓಂ ಏನು, ಉಪಾಸನಾ ಭಾಗದ ಓಂ ಏನು? ಈ ಜ್ಞಾನ ಭಾಗದ ಓಂ ಅಂದ್ರೆ ವಸ್ತು, ರಿಯಾಲಿಟಿ. ಉಪಾಸನಾ ಭಾಗದ ಓಂ ಆದರೆ ಕಲ್ಪಿತ, ಅದು ರಿಯಲ್ ಆಗಿರಬೇಕು ಅಂತ ಏನಿಲ್ಲ. ಶಾಲಿಗ್ರಾಮೇ ಯಥಾ ವಿಷ್ಣು, ಶಾಲಿಗ್ರಾಮದಲ್ಲಿ ವಿಷ್ಣುವಿನ ಪ್ರತೀಕ ಅಂತ ಉಪಾಸನೆ ಮಾಡು. ಶಾಲಿಗ್ರಾಮವೇ ವಿಷ್ಣು ಅಲ್ಲ, ಶಾಲಿಗ್ರಾಮದಲ್ಲಿ ವಿಷ್ಣು ಭಾವನೆಯನ್ನು ಮಾಡಿಕೊಂಡು ಉಪಾಸನೆಯನ್ನು ಮಾಡು. ಅಂದ್ರೆ ಇಲ್ಲಿ ಉಪಾಸನೆಗೆ ಒಂದು ದಾರಿ. ಇಲ್ಲಿ ಬರ್ತಕ್ಕಂಥ ಒಂದು ಆಚಾರ್ಯ ಈ ಪ್ರಾಬ್ಲಮ್ ಯಾಕೆ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಈ ಮಾಂಡೂಕ್ಯೋಪನಿಷತ್ತಿನ ಪ್ರಯೋಜನ ಏನು? ಮುಂದೆ ಇನ್ನೊಂದು ಉಪನಿಷತ್ತು ನಾನು ಹೇಳಿದ ಹಾಗೆ ಮುಕ್ತಿಕೋಪನಿಷತ್ತು ಮಾಂಡೂಕ್ಯಮೇಕಮೇವಾಲಂ ಮುಮುಕ್ಷೂಣಾಂ ವಿಮುಕ್ತಯೇ ಅಂತ ಒಂದು ಮಾತು ಬರುತ್ತೆ. ಮೋಕ್ಷವನ್ನು ಅಪೇಕ್ಷೆ ಮಾಡೋರಿಗೆ ಮಾಂಡೂಕ್ಯ ಒಂದು ಸಾಕು, ಬೇರೆ ಯಾವ ಉಪನಿಷತ್ತನ್ನು ಅವರು ನೋಡಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ಅಂದ್ರೆ ಏನು, ಈ ಮಾಂಡೂಕ್ಯದಲ್ಲಿ ಮೋಕ್ಷ ಸಾಧನೆಗೆ ಪ್ರಯೋಜನ ಅಂತನ್ನೋದು ಇದೆ. ಈ ಮೋಕ್ಷ ಸಾಧನೆಗೆ ಪ್ರಯೋಜನ ಯಾವ ಪ್ರಕಾರದಲ್ಲಿದೆ? ಜ್ಞಾನ ಪ್ರಕಾರದಲ್ಲಿ ಇದೆಯೋ ಉಪಾಸನಾ ಪ್ರಕಾರದಲ್ಲಿ ಇದೆಯೋ? ಇವರು ಈ ಶಂಕರಾಚಾರ್ಯರ ಹೆಸರಿಗೆ ಭಾಷ್ಯ ಅಂತ ಇದೆಯಲ್ಲ, ಈ ಭಾಷ್ಯದಲ್ಲಿ ಇವರು ಏನು ಸಿದ್ಧ ಮಾಡ್ತಾ ಇದ್ದಾರೆ, ಏನು ಸಿದ್ಧಾಂತವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಅಂದರೆ, ಇದು ಜ್ಞಾನ ಭಾಗಕ್ಕೆ ಮಾತ್ರ ಇದೆಯೇ ವಿನಃ ಇದರಲ್ಲಿ ಉಪಾಸನಾ ಅಂತ ಅನ್ನೋದನ್ನು ಅವರು ಹೇಳಲಿಲ್ಲ. ಇದು ಉಪಾಸನಾ ಭಾಗ ಆದರೆ ಈ ಓಂಕಾರದ ಪ್ರಾಶಸ್ತ್ಯ ಕಡಿಮೆ ಆಯಿತು. ಓಂಕಾರ ಅಂತನೋ ನೀವು ಕಲ್ಪನೆ ಮಾಡ್ಕೊಂಡಿದ್ದೀರಿ. ಇನ್ಯಾವುದೋ ಅವರು ಕ್ರಿಶ್ಚಿಯನ್ ಕ್ಲಾಸ್ ಒಳಗೆ ಆಮೆನ್ ಅಂತ ಹೇಳಿದಾಗೆ ನಾವು ಓಂ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ಇನ್ನೇನು ಅಂದ್ರೆ ಏನು, ಇಟ್ ಈಸ್ ಎನ್ ಇಮ್ಯಾಜಿನ್ಡ್ ಮೀನ್ಸ್ ಆತ್ಮ ಪ್ರತಿಪತ್ಯುಪಾಯ ಭೂತಂ ಅಂತನೋ ಮಾತು ಈ ಆಚಾರ್ಯರ ಭಾಷೆಯಲ್ಲಿ. ಈ ಓಂಕಾರವನ್ನು ಯಾತಕ್ಕೆ ಎತ್ತಿ ಹೇಳ್ತಾ ಇದ್ದಾರೆ? ಇದು ಆತ್ಮ ಪ್ರತಿಪತ್ತಿ ಉಪಾಯ ಭೂತಂ, ಆತ್ಮನನ್ನ ಪ್ರತಿಪತ್ತಿ ಅಂದ್ರೆ ಪಡ್ಕೊಳ್ಳೋದು, ಆತ್ಮಲಾಭಕ್ಕೆ ಉಪಾಯ ಭೂತಂ, ಇದೊಂದು ಮೀನ್ಸ್, ಇದೊಂದು ಟೆಕ್ನಿಕ್. ಈ ಟೆಕ್ನಿಕ್ ಆದ್ದರಿಂದ ಇದರಲ್ಲಿ ಕೇವಲ ವಸ್ತುನಿಷ್ಠವಾದದ್ದಿಲ್ಲ, ಪುರುಷತಂತ್ರವಾದದ್ದಿದೆ. ಈ ಎರಡು ಆಚಾರ್ಯರು ಬೇರೆ ಕಡೆ ಇಲ್ಲಿ ಅವರು ಈ ವ್ಯಾಖ್ಯಾನದಲ್ಲಿ ಮಾಡೋಲ್ಲ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ
ಇವಾಗ ಬ್ರಹ್ಮ ಜಿಜ್ಞಾಸ ಅಂತ ಇದೆ. ಇದು ಏನು ವಸ್ತುನಿಷ್ಠವಾದದ್ದು, ಪುರುಷ ತಂತ್ರವಾದದ್ದು. ಇವಾಗ ಧರ್ಮ ಮೀಮಾಂಸಾಗೂ ಬ್ರಹ್ಮ ಮೀಮಾಂಸಾಗೂ ವ್ಯತ್ಯಾಸ ಹೇಳ್ತಾರೆ. ಇವಾಗ ಧರ್ಮಶಾಸ್ತ್ರಗಳಲ್ಲಿ ಇದು ಮಾಡು, ಇದು ಮಾಡಬೇಡ ಅಂತ ಹೇಳುತ್ತೆ. ಆದರೆ ಈ ಧರ್ಮಶಾಸ್ತ್ರಗಳು ಇರೋದನ್ನ ಹೇಳೋಲ್ಲ. ನಿನಗೇನು ಮಾಡಬಹುದೋ, ನಿನ್ನ ಉದ್ದೇಶ ಏನಿದೆಯೋ ಅದನ್ನು ಕುರಿತು ಹೇಳುತ್ತೆ. ನೀನು ಬೇಕಾದ್ರೆ ಅದನ್ನು ಮಾಡಬಹುದು, ಬೇಡದೇ ಇದ್ರೆ ಬಿಡಬಹುದು. ಆ ರೀತಿ ಎಲ್ಲ ಬೇರೆ ರೀತಿಯಲ್ಲಿ ಮಾಡಬಹುದು. ಪುರುಷತಂತ್ರ, ಪುರುಷ ಅಂದ್ರೆ ಮನುಷ್ಯನಿಗೆ ಸೀಮಿತವಾದದ್ದಾದರೆ ಕರ್ತುಂ ನ ಕರ್ತುಂ ಅನ್ಯಥಾ ಕರ್ತುಂ ವಾ ಶಕ್ಯತೆ. ಅವನು ಬೇಕಾದ್ರೆ ಮಾಡ್ತಾನೆ, ಬೇಡದೇ ಇದ್ರೆ ಬಿಡ್ತಾನೆ. ಅಥವಾ ಒಂದು ವಿಧವಾಗಲ್ಲ ಇನ್ನೊಂದು ವಿಧವಾಗಿ ಅವನು ಅನ್ಯಥಾ ಕರ್ತುಂ ಶಕ್ಯತೆ. ಇದು ಪುರುಷತಂತ್ರ. ಈ ಬ್ರಹ್ಮಜ್ಞಾನ ಅಂತ ಅನ್ನೋದು ಹಾಗೆ ಮಾಡೋಕೆ ಸಾಧ್ಯ ಇಲ್ಲ. ನಾನು ಹೀಗೆ ಬ್ರಹ್ಮನನ್ನು ತಿಳ್ಕೊಳ್ತೀನಿ ಅಂತ ಹೇಳಿದ್ರೆ ಪ್ರಯೋಜನ. ಬ್ರಹ್ಮ ಇದ್ದಾಗ ನಾವು ತಿಳ್ಕೊಳ್ಬೇಕು. ವಸ್ತುತಂತ್ರ ಅಂದ್ರೆ ರಿಯಾಲಿಟಿ. ಆ ರಿಯಾಲಿಟಿ ಇದ್ದಾಗ ನಮ್ಮ ಪಾರ್ಟಿಸಿಪೇಷನ್ ಇಸ್ ಮಿನಿಮಲ್, ಇಸ್ ಪ್ಯಾಸಿವ್. ಇದನ್ನ ಆಚಾರ್ಯರು ವ್ಯತ್ಯಾಸವನ್ನು ತೋರಿಸ್ತಾರೆ. ಧರ್ಮಶಾಸ್ತ್ರಗಳಲ್ಲಿ ನಿನ್ನ ಅಪೇಕ್ಷೆ ಇದ್ರೆ ಹೀಗೆ ಮಾಡು, ಸ್ವರ್ಗ ಕಾಮೋ ಯಜೇತ, ಸ್ವರ್ಗವನ್ನು ಬಯಸಿದ್ರೆ ಯಜ್ಞವನ್ನು ಮಾಡು. ನಾನು ಸ್ವರ್ಗವನ್ನು ಬಯಸಲ್ಲ, ಇದೇ ಚೆನ್ನಾಗಿದೆ ಅಂದ್ರೆ ಯಜ್ಞ ಮಾಡಬೇಡ. ಇಲ್ಲಿರೋ ಪ್ರಪಂಚವೇ ಚೆನ್ನಾಗಿದೆ, ಸ್ವರ್ಗಕ್ಕೆ ಯಾಕೆ ಹೋಗಬೇಕು ಅಂದ್ರೆ ಯಜ್ಞ ಮಾಡಬೇಡ. ಸೊ ಇದು ಕಾಮಾಧೀನ. ಒಂದು ಕಾಮನೆ ನಿನಗಿದ್ರೆ ಇದನ್ನು ಮಾಡು, ಕಾಮನೆ ಇಲ್ಲದೆ ಇದ್ರೆ ಮಾಡಬೇಕಾಗಿಲ್ಲ. ಈ ಬ್ರಹ್ಮ ಜಿಜ್ಞಾಸ ಅಂತ ಅನ್ನೋದನ್ನ ಈ ರೀತಿಯಾಗಿ ಹೇಳೋದು ಸಾಧ್ಯ ಇಲ್ಲ. ನಿನಗೆ ಇಷ್ಟ ಇರಲಿ ಇರದೇ ಇರಲಿ ಬ್ರಹ್ಮನ ಸ್ಥಿತಿ ಅದು. ನೀನು ಹುಡುಕೋಬೇಕಾದ್ರೆ ಬಿಡು, ಅದನ್ನು ತಿಳ್ಕೋಬೇಕಾದ್ರೆ ಬಿಡು. ಬ್ರಹ್ಮನ ಸ್ಥಿತಿ ಬದಲಾಯಿಸಲ್ಲ. ಪುರುಷತಂತ್ರ ಅಲ್ಲ, ವಸ್ತುತಂತ್ರ. ಅದು ವಸ್ತುತಂತ್ರ, ಇದು ಪುರುಷತಂತ್ರ. ಈ ಓಂ ಅನ್ನೋದು ಪುರುಷತಂತ್ರವೋ ವಸ್ತುತಂತ್ರವೋ? ಈ ಓಂಕಾರವನ್ನು ನಾನು ಉಪಾಸನೆ ಮಾಡ್ತೀನಿ, ಇನ್ನೊಬ್ಬ ಹ್ರೀಂಕಾರ ಉಪಾಸನೆ ಮಾಡ್ತಾನೆ, ಇನ್ನೊಬ್ಬ ಇನ್ನೇನೋ ಮಾಡ್ತಾನೆ. ಅಂದ್ರೆ ಏನು, ಇದು ಯಾವುದು ವಸ್ತು ಸ್ಥಿತಿಗೆ ಒಂದು ತಕ್ಕ ಹಾಗೆ ಇರತಕ್ಕಂಥದ್ದಲ್ಲ. ಯಾಥಾತ್ಮ್ಯ ಅಥವಾ ಯಾಥಾರ್ಥ್ಯ ಇದಕ್ಕಿಲ್ಲ. ನನ್ನ ಮನಸ್ಸಿಗೆ ಇದು, ನಮ್ಮ ಕಲ್ಚರ್ನಲ್ಲಿ ಇದು ಓಂ ಅಂತ ಹೇಳ್ತಾರೆ, ಇನ್ನೊಂದು ಕಲ್ಚರ್ನಲ್ಲಿ ಆಮನ್ ಅಂತ ಹೇಳ್ತಾರೆ, ಮತ್ತೊಂದು ಕಲ್ಚರ್ನಲ್ಲಿ ಇನ್ನೇನೋ ಹೇಳ್ಕೊಳ್ತಾರೆ. ಇಷ್ಟೇನೋ ಈ ಓಂಕಾರದ ರಹಸ್ಯ. ಈಸ್ ಇಟ್ ಎ ಮೀನ್ಸ್ that has been evolved by a group of people in a particular culture to serve a particular purpose. ಯಾವುದೋ ಒಂದು ಮೋಕ್ಷ ನಮಗೆ, ಒಂದು ಬ್ರಹ್ಮಜ್ಞಾನ ನಮಗೆ ಬೇಕು, ನಾವು ಓಂಕಾರ ಅಂತ ಹೇಳಿದ್ದೀವಿ, ಓಂಕಾರವನ್ನು ಉಪಾಸನೆ ಮಾಡ್ತೀವಿ. ಇಷ್ಟೇ ಓಂಕಾರದ ಗುಣವೋ? ಅಂದ್ರೆ ಇದಕ್ಕೂ ರಿಯಾಲಿಟಿಗೂ ನಾವು ಕಲ್ಪಿಸಿಕೊಂಡಿರೋ ಸಂಬಂಧ ಬಿಟ್ಟು ಅದರದ್ದೇ ಆದ ಸಂಬಂಧ ಇಲ್ಲ. ಇದು ಉಪಾಸನಾ ಅಂತಂದ್ರೆ ಇದು ಸರಿಯಾಗುತ್ತೆ. ಉಪಾಸನಾ ಅಂತ ಅನ್ನೋದನ್ನು ನಾವು ಓಂಕಾರವನ್ನು ತಗೊಂಡಿದ್ವಿ. ಆಚಾರ್ಯರು ಹೇಳ್ತಾರೆ ಅಲ್ಲ, ಹೀಗಲ್ಲ. ಈ ವೇದಗಳಿಗೆಲ್ಲ ಇದು ಸಾರ. ಮತ್ತೆ ಓಮಿತೀದಂ ಸರ್ವಂ ಅಂತ ಉಪನಿಷತ್ನಲ್ಲಿ ಹೇಳಿದಾಗ ಉಪಾಸನೆಯನ್ನು ಬಿಟ್ಟರೂ ಕೂಡ ಇದು ಯಥಾಸ್ಥಿತಿಯನ್ನು ಹೇಳ್ತಕ್ಕದ್ದು. ಈ ಓಂ ಅನ್ನೋದು ಬ್ರಹ್ಮವೇ. ಓಂ ಅನ್ನೋದು ಬ್ರಹ್ಮನನ್ನು ಬಿಟ್ಟು ಬೇರೆ ಅಲ್ಲ. ಅದನ್ನು ಮೊದಲನೇ ವಾಕ್ಯದಲ್ಲಿ ಗುಣವಿಭೂತಿ ಉಪಾಸನ ಪ್ರಕಾರ ಪ್ರಪಂಚನಂ ಕ್ರಿಯತೆ. ಈ ಜ್ಞಾನ ಭಾಗವಾದರೂ ಕೂಡ ಇದು ಉಪಾಸನೆ ಮಾಡಬೇಕಾದ್ರೆ ನಾವು ಈ ಓಂಕಾರ ಅಂತ ಅನ್ನೋದು ತ್ರಿಕಾಲ ಪರಿಚ್ಛೇದ್ಯವಾದದ್ದು, ಹಿಂದೆ ಇದ್ದು ಈಗಿದೆ ಮುಂದಿದೆ ಅಂತ ಮಾಡಬಹುದು. ಅಥವಾ ಇದು ಮೂರು ಕಾಲದಲ್ಲೂ ಯಾವುದಕ್ಕೆ ಬಾಧ ಇಲ್ಲವೋ, ತ್ರಿಕಾಲಾತೀತವಾಗಿದೆಯೋ ಇದನ್ನು ಮಾಡಬಹುದು. ಇದು ಏನಿದು ಗುಣವಿಭೂತಿ. ಗುಣ ಅಂದ್ರೆ ಮೂರು ಕಾಲದಲ್ಲಿಯೂ ಇರತಕ್ಕಂಥದ್ದು ಒಂದು ಗುಣ. ಈ ಗುಣದ ವಿಭೂತಿ, ವಿಶಿಷ್ಟವಾದಂತಹ ಅಭಿವ್ಯಕ್ತಿ ಈಗಿದೆ ಅಂದ್ರೆ ಈಗ ಉಂಟಾಗಿದೆ. ಅದು ಯಾವಾಗಲೂ ಇರತಕ್ಕದ್ದು, ಈಗ ಉಂಟಾಗಿದೆ, ಗುಣವಿಭೂತಿ. ಅದು ಈಗಿರೋದು ಮುಂದೆಯೂ ಇರುತ್ತೆ, ಅದೊಂದು ಗುಣವಿಭೂತಿ. ಹೀಗೆ ಮೊದಲನೇ ವಾಕ್ಯದಲ್ಲಿ ಹೀಗೆ ಗುಣವಿಭೂತಿ ಪ್ರಪಂಚನಂ ಕ್ರಿಯತೆ. ಉಪಾಸನೆ ಮಾಡಬೇಕಾದವರಿಗೆ ಈ ಒಂದು ಕಂಟಿನ್ಯೂಟಿ ಅಂತ ಅನ್ನೋದು ಅರಿವಾಗಬೇಕು. ನಾವೇನೋ ಉಪಾಸನೆ ಮಾಡೋದಕ್ಕೆ ಶುರು ಮಾಡಿದಾಗ ಓಂಕಾರ ಇದೆ, ಉಪಾಸನೆ ಅದು ಮಧ್ಯದಲ್ಲಿ ಮಾಡ್ತಾ ಇದ್ದಾಗ ಓಂಕಾರ ಹೊರಟೋಗ್ಬಿಟ್ರೆ ಉಪಾಸನೆಗೆ ಏನು ಪ್ರಯೋಜನ ಆಯಿತು? ಅದರಿಂದ ನಾವು ಯಾವುದನ್ನ ಕುರಿತು ಉಪಾಸನೆ ಮಾಡೋದಕ್ಕೆ ತೊಡಗಿದ್ದೀವೋ ಇದು ನಮ್ಮ ಉಪಾಸನೆ ಆದ ಮೇಲೂ ಇರುತ್ತೆ.
ಉಪಾಸನೆ ನಾವು ಮಾಡದೇ ಇದ್ರೂ ಇರುತ್ತೆ, ಉಪಾಸನೆ ನಡುವೆಯೂ ಇದಿರುತ್ತೆ. ಇದು ಅವನಿಗೆ ಮನದಟ್ಟಾಗದೇ ಇದ್ರೆ ಅದರ ಶ್ರದ್ಧೆ ಏನು ಬರುತ್ತೆ? ಆದ್ದರಿಂದ ಈ ಗುಣವಿಭೂತಿ ಉಪಾಸನಾ ಪ್ರಕಾರ ಪ್ರಪಂಚನ ಅಂತ ನಾವು ವಾಕ್ಯದಲ್ಲಿ ಉಪಾಸನೆಗೆ ಓಂಕಾರ ಅಂತ ಇಟ್ಕೊಂಡ್ರೂ ಕೂಡ ಈ ಓಂಕಾರದ ವಿಶೇಷ ಧರ್ಮ ಬ್ರಹ್ಮನ ಧರ್ಮವೇ. ತ್ರಿಕಾಲ ಪರಿಚ್ಛಿನ್ನವಾದದ್ದು ಬ್ರಹ್ಮ ಅಂದರೆ ತ್ರಿಕಾಲ ಅಪರಿಚ್ಛಿನ್ನ, ಮೂರು ಕಾಲದಲ್ಲಿ ಬೇರ್ಪಡದೇ ಇರತಕ್ಕಂಥದ್ದು ಬ್ರಹ್ಮನ ಲಕ್ಷಣ. ಹಿಂದಿತ್ತು ಈಗಿಲ್ಲ ಅಂತಲಾಗಲಿ, ಈಗಿದೆ ಮುಂದಿರೋಲ್ಲ ಅಂತಲಾಗಲಿ, ಮುಂದೆ ಬರುತ್ತೆ ಈಗಿಲ್ಲ ಅಂತಲಾಗಲಿ ಹೇಳೋದಕ್ಕಾಗದೆ ಮೂರು ಕಾಲಗಳಲ್ಲಿಯೂ ಇದೆ ಅಂತನ್ನೋದು ಬ್ರಹ್ಮನ ಲಕ್ಷಣ. ಇದು ಮೊದಲನೇ ವಾಕ್ಯದಲ್ಲಿ ಹೇಳಿದೆ. ಇನ್ನು ಎರಡನೇ ವಾಕ್ಯದಲ್ಲಿ ಈ ಓಂಕಾರೇ ಸರ್ವಾತ್ಮಭೂತ ಬ್ರಹ್ಮದಿಷ್ಟಿ ಕರ್ತವ್ಯ. ಈ ಎರಡನೇ ವಾಕ್ಯ ಏನು? ಸರ್ವಂ ಹೇತದ್ ಬ್ರಹ್ಮಾಯಮಾತ್ಮಾ ಬ್ರಹ್ಮ ಸೋಯಮಾತ್ಮ ಚತುಷ್ಪಾತ್. ಇದು ಎರಡನೇ ವಾಕ್ಯ. ಮಾಂಡುಕ್ಯದಲ್ಲಿ ಎರಡನೇ ವಾಕ್ಯ. ಇಲ್ಲಿ ಒಂದು ಮಹಾವಾಕ್ಯ ಬರುತ್ತೆ, ಅಯಮಾತ್ಮ ಬ್ರಹ್ಮ ಅಂತನೋ ಒಂದು ಮಹಾವಾಕ್ಯ. ನೀವು ಒಂದೊಂದು ವೇದದಲ್ಲಿ ಒಂದೊಂದು ಮಹಾವಾಕ್ಯ ಅಂತ ಹೇಳ್ತಾರಲ್ಲ, ಅಥರ್ವ ವೇದದಲ್ಲಿ ಇದು ಮಹಾವಾಕ್ಯ, ಅಯಮಾತ್ಮ ಬ್ರಹ್ಮ ಅಂತನೋ. ಇದರಲ್ಲಿ ಸರ್ವಂ ಹಿ ಏತತ್ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ, ಸಹ ಅಯಂ ಆತ್ಮ ಚತುಷ್ಪಾತ್. ಇದು ಎರಡನೇ ವಾಕ್ಯ. ಇವಾಗ ಎರಡನೇ ವಾಕ್ಯದಲ್ಲಿ ಸರ್ವಂ ಹಿ, ಸರ್ವಂ ಎಲ್ಲವೂ ಕೂಡ ಯಾವುದು? ಪೂರ್ವ ವಾಕ್ಯೋಕ್ತಂ ಸರ್ವಂ, ಹಿಂದಿನ ವಾಕ್ಯದಲ್ಲಿ ಹೇಳಿದ್ದೆಲ್ಲವೂ ಕೂಡ ಸರ್ವ ಅಂತನೋ ಮಾತಿಗೆ ಯದುಕ್ತಂ ಪ್ರಥಮೇ ಮಂತ್ರೇ, ಮೊದಲನೇ ಮಂತ್ರದಲ್ಲಿ ಭೂತಂ ಭವತ್ ಭವಿಷ್ಯತ್ ಯಚ್ಚತ್ರಿಕಾಲಾತೀತಂ ಅಂತ ಉಪವ್ಯಾಖ್ಯಾನವಾಗಿ ಹೇಳಿದ್ರಲ್ಲ, ಇವೆಲ್ಲವೂ ಕೂಡ ಸರ್ವಂ ಹಿ ಏತತ್ ಬ್ರಹ್ಮ, ಇದೆಲ್ಲವೂ ಕೂಡ ಏತತ್ ಬ್ರಹ್ಮ, ಇದೇ ಬ್ರಹ್ಮವೇ. ಇಲ್ಲಿ ಸರ್ವಂ ಅನ್ನುವಾಗ ಪರೋಕ್ಷ ಅಭಿಧಾನ. ಈ ಎಲ್ಲವೂ ಕೂಡ ಅಂದ್ರೆ ಏನು? ನಮ್ಮಿಂದ ಹೊರಗಾದದ್ದು ಎಲ್ಲವೂ ಕೂಡ ಅನ್ನುವಾಗ ಪರೋಕ್ಷ. ಹಿ ಏತತ್ ಅಂದ್ರೆ ಪ್ರತ್ಯಕ್ಷದಲ್ಲಿ ಯಾವುದಿದೆಯೋ ಅದು ಕೂಡ ಬ್ರಹ್ಮವೇ. ಪ್ರತ್ಯಕ್ಷದಲ್ಲಿ ಯಾವುದು? ಪ್ರತ್ಯಕ್ಷತೋಪಿ ವಿಶೇಷೇಣ ನಿರ್ದಿಶತಿ ಅಯಂ ಆತ್ಮ ಬ್ರಹ್ಮ. ಅಯಂ ಆತ್ಮ, ಈ ಎಲ್ಲವೂ ಬ್ರಹ್ಮವೇ. ಆದರೆ ಈ ಬ್ರಹ್ಮ ಸರ್ವಂ ಅಂತನ್ನೋ ಮಾತಿನಲ್ಲಿ ಯಾವುದನ್ನು ಬಿಡೋ ಹಾಗಿಲ್ಲ ನಾವು. ಈಗ ಮೊದಲನೇ ಉಪವ್ಯಾಖ್ಯಾನದಲ್ಲಿ ಏನು ಹೇಳಿದ್ರು? ಯಚ್ಚ ಭೂತಂ ಭವತ್ ಭವಿಷ್ಯತ್ ತತ್ ಬ್ರಹ್ಮ. ಸರ್ವಂ ಬ್ರಹ್ಮ ಅಂತನ್ನುವಾಗ ಯಾವುದು ಹಿಂದೆ ಇತ್ತು, ಈಗ, ಮುಂದೆ ಅಂಥೇಳಿ ಪರಿಚ್ಛಿನ್ನವಾಗಿ ಇದು ಬ್ರಹ್ಮವೇ. ಆದರೆ ಸರ್ವಂ ಅಂತನ್ನೋ ಮಾತ್ರ ಇಷ್ಟೇ ಮುಗಿಲಿಲ್ಲ. ಹಿಂದೆ, ಮುಂದೆ, ಈಗ ಅಂತನ್ನೋದೇ ಸರ್ವಂ ಅಲ್ಲ. ಅಂದ್ರೆ ಸರ್ವಂ ಅಂತನೋ ವ್ಯಾಪ್ತಿಯಲ್ಲಿ ಎವ್ರಿಥಿಂಗ್ ಇಸ್ ಬ್ರಹ್ಮನ್. ಅಂದ್ರೆ ಎವ್ರಿಥಿಂಗ್ ಇನ್ಕ್ಲೂಡ್ಸ್ that which was, which is, which will come to existence, and something which is beyond this. ಅದು ಸರ್ವಂ ಅನ್ನೋದ್ರಲ್ಲಿ ಪಾರಿಶೇಷದಿಂದ ಸರ್ವಂ ಓಂಕಾರ, ಎಲ್ಲವೂ ಓಂ ಅಂದ್ರೆ ಎಲ್ಲವೂ ಅಂತ ಅನ್ನೋದ್ರಲ್ಲಿ ಈ ನಮಗೆ ನಾವು ಕಣ್ಣಿಗೆ ಕಾಣೋ ವ್ಯವಹಾರ ಪ್ರಪಂಚ ಮಾತ್ರ ಅಲ್ಲ, ಆದರೆ ಹಿಂದಿರತಕ್ಕಂತಹ ಅವ್ಯಕ್ತವೂ ಅವ್ಯಾಕೃತವೂ ಬ್ರಹ್ಮವೇ ಅಂತನ್ನೋದು ಬರುತ್ತಲ್ಲ. ಇಲ್ಲಿ ಅದನ್ನ ಸರ್ವಂ ಹಿ ಅಂತನ್ನುವಾಗ ಎಲ್ಲವೂ ನಾನು ನೋಡೋನ್ ಬಿಟ್ಟು ಬೇಕಾದ ಎಲ್ಲವೂ ಬ್ರಹ್ಮವೇ ಅಂತ ಹೇಳೋದಲ್ಲ. ಸರ್ವಂ ಹಿ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ, ಅದು ಪರೋಕ್ಷ ಆಯಿತು. ಪ್ರತ್ಯಕ್ಷವಾಗಿ ಅವ್ಯವಹಿತತ್ವೇನ ಪ್ರತ್ಯಕ್ಷತೋ ಅನುಭೂಯಮಾನ ಆತ್ಮ, ನಾವು ಯಾವುದನ್ನ ನೇರವಾಗಿ ಅನುಭವದಿಂದ ನಾನು ಆತ್ಮ ಅಂತ ಕಂಡುಕೊಳ್ತಾ ಇದ್ದೀವೋ ಅಯಮಾತ್ಮ ಬ್ರಹ್ಮ, ಇದೂ ಬ್ರಹ್ಮವೇ. ಹೊರಗೆ ಕಾಣೋದು ಬ್ರಹ್ಮವೇ, ನಮ್ಮ ಅನುಭವದಲ್ಲಿ ನಾನು ಅಂತ ಬಂದಿರೋದು ಬ್ರಹ್ಮವೇ. ಅವ್ಯವಹಿತತ್ವೇನ
ಪ್ರತ್ಯಕ್ಷತಃ ಅನುಭೂಯಮಾನ. ಅವ್ಯವಹಿತ ಅಂದರೆ ನಮ್ಮಿಂದ ಬೇರ್ಪಟ್ಟದ್ದು, ನಮ್ಮಿಂದ ದೂರವಾದದ್ದು. ವ್ಯವಹಿತ ಅಂದ್ರೆ ದೂರ ಅಂತ ಅರ್ಥ. ನಾನು ಈ ವಸ್ತು ನಿಜ ಅಂದರೆ ಈ ವಸ್ತುವಿಗೂ ನನಗೂ ಒಂದು ದೂರ ಇದ್ದು ಅದು ಒಂದು ಅದು ಒಂದು ಆಬ್ಜೆಕ್ಟ್, ಅದೊಂದು ವಿಷಯ, ನಾನು ವಿಷಯಿ, ನಾನು ಸಬ್ಜೆಕ್ಟ್, ಅದು ಆಬ್ಜೆಕ್ಟ್. ಈ ವ್ಯತ್ಯಾಸ ಇದ್ದಾಗ ವ್ಯವಹಿತ ಅಂತಾರೆ. ಅಯಂ ಆತ್ಮ ಹೀಗೆ ನಿರ್ದೇಶ ಮಾಡಿ ಅಭಿನಯದಿಂದ, ಅಂದರೆ ವಾಕ್ಯದ ಇಂಗಿತವನ್ನ ಕಾಯ ವ್ಯಾಪಾರದಲ್ಲಿ ಹೇಳೋದನ್ನು ಅಭಿನಯ ಅಂತ ಕರೀತಾರೆ. ಇವಾಗ ಸರ್ವಂ ಹಿ ಏತದ್ ಬ್ರಹ್ಮ ಅಯಂ ಆತ್ಮ ಬ್ರಹ್ಮ ಅನ್ನುವಾಗ ಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡನ್ನೂ ಅಭಿನಯದಿಂದ ತೋರಿಸ್ತಾ ಅವರು ಅಯಂ ಆತ್ಮ ಬ್ರಹ್ಮ. ಇಲ್ಲಿ ವ್ಯವಹಿತತ್ವ ಇಲ್ಲ. ವ್ಯವಹಿತತ್ವ ಅಂದರೆ ಸೆಪರೇಷನ್ ಬಿಟ್ವೀನ್ ದಿ ಸಬ್ಜೆಕ್ಟ್ ಅಂಡ್ ದಿ ಆಬ್ಜೆಕ್ಟ್. ನಾನು ಅಂತನ್ನೋದು ಯಾವುದಕ್ಕೆ ವಿಷಯವಾಗಿದೆಯೋ ಆ ಆತ್ಮವೂ ಬ್ರಹ್ಮವೇ. ಈ ನಾನು ಅಂತನ್ನೋದು ನೋಡತಕ್ಕದ್ದೆಲ್ಲ ಬ್ರಹ್ಮವೇ. ಈ ನಾನು ಅಂತನ್ನೋದು ಯಾವುದನ್ನ ರೆಫರೆಂಡಮ್ ಅಂತಾರಲ್ಲ, ಇದು ರೆಫರೆಂಟ್. ಈ ರೆಫರೆಂಟ್ ಆಲ್ಸೋ ಇಸ್ ಬ್ರಹ್ಮನ್. that which it refers to is Brahman. That which it refers is also Brahman. ಅಂದ್ರೆ ಆತ್ಮವಸ್ತುವಿಗೆ ಬೇರೆಯಾಗದೆ ಯಾವುದೂ ಕೂಡ ಈ ಬ್ರಹ್ಮ ಸರ್ವಂ ಅಂತನೋ ಮಾತ್ರದಲ್ಲಿ ಕೂಡಿಕೊಳ್ಳೋಲ್ಲ. ಇದನ್ನು ಸರ್ವಂ ಹಿ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸೋಯಮಾತ್ಮ ಚತುಷ್ಪಾತ್ ಸಹ ಅಯಂ ಆತ್ಮ. ಈ ಬ್ರಹ್ಮ, ಈ ಆತ್ಮವೇ ಓಂಕಾರ ಅಂತ ಹೇಳಿದ್ವಲ್ಲ, ಇದು ಚತುಷ್ಪಾತ್. ಬ್ರಹ್ಮ ಹೇಗೆ ಚತುಷ್ಪಾತೋ ಇದು ಹಾಗೆ ಅಂದ್ರೆ ಏನು? ಇವಾಗ ಅಯಮಾತ್ಮ ಬ್ರಹ್ಮ ಅಂತನ್ನುವಾಗ ಪರೋಕ್ಷ ವ್ಯಾವೃತ್ತಿ ಬ್ರಹ್ಮಣ. ಬ್ರಹ್ಮನಿಗೆ ಪರೋಕ್ಷ ಅಂತನ್ನೋದಿಲ್ಲ. ಅನುಭವಿಸ್ತಾ ಇರೋದೆಲ್ಲವೂ ಬ್ರಹ್ಮವೇ, ವಸ್ತುಗಳೆಲ್ಲವೂ ಬ್ರಹ್ಮವೇ. ಅಂದ್ರೆ ಪರೋಕ್ಷ ವ್ಯಾವೃತ್ತಿ. ವ್ಯಾವೃತ್ತಿ ಅಂದ್ರೆ ಸೆಪರೇಷನ್, ಎಲಿಮಿನೇಷನ್. ಎಲಿಮಿನೇಷನ್ ಆಫ್ ಎನ್ ಇಂಡಿರೆಕ್ಟ್ನೆಸ್. ನಾವು ನೋಡೋದು ಬ್ರಹ್ಮ ಅಂದ್ರೆ ಶಾಲಿಗ್ರಾಮದಲ್ಲಿ ವಿಷ್ಣು ಅಂತನ್ನುವಾಗ ನಾವು ಕಣ್ಣಿಂದ ಯಾವ ಶಾಲಿಗ್ರಾಮವನ್ನು ನೋಡ್ತೀವೋ ಅದು ವಿಷ್ಣು, ಅಲ್ಲಿ ಪರೋಕ್ಷ. ಈ ಅಯಮಾತ್ಮ ಬ್ರಹ್ಮ ಅಂತನ್ನುವಾಗ ಈ ಪರೋಕ್ಷ ವ್ಯಾವೃತ್ತಿ, ಪರೋಕ್ಷ ಇಸ್ ಎಲಿಮಿನೇಟೆಡ್. ಅನುಭವಿಸ್ತಾ ಇರೋನೇ ವಿಷ್ಣು, ಸಾಲಿಗ್ರಾಮವನ್ನು ನೋಡ್ತಾ ಇರೋನೇ ವಿಷ್ಣು. ಸಾಲಿಗ್ರಾಮದಲ್ಲಿ ವಿಷ್ಣು ಸನ್ನಿಧಿ ಅಂತ ಆದಮೇಲೆ ಈ ಯಾವುದು ಕಣ್ಣು ಅದನ್ನು ನೋಡುತ್ತೋ, ಯಾವ ತೇಜಸ್ಸು ಅದರಲ್ಲಿ ಹೋಗುತ್ತೋ ಅದು ವಿಷ್ಣುವೇ. ಅಂತರ್ಯಾಮಿತ್ವೇನ ವಿಷ್ಣು ಹೃದಯ ಸ್ಥಿತ ಯಹ ಸಾಲಿಗ್ರಾಮೇ ಅವಸ್ಥಿತ. ಸಾಲಿಗ್ರಾಮದಲ್ಲಿರೋ ವಿಷ್ಣುವೇ ನನ್ನಲ್ಲಿ ನಿಂತು ಆ ಸಾಲಿಗ್ರಾಮವನ್ನು ನೋಡಿಸ್ಕೊಳ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಇದು ಪರೋಕ್ಷ ವ್ಯಾವೃತ್ತಿ. ಹೀಗೆ ಅಯಮಾತ್ಮ ಬ್ರಹ್ಮ ಅಂತನ್ನುವಾಗ ಪರೋಕ್ಷ ವ್ಯಾವೃತ್ತಿ ಬ್ರಹ್ಮಣ. ಬ್ರಹ್ಮ ಈಸ್ ನಾಟ್ ಇಂಡಿರೆಕ್ಟ್. ಅಂದ್ರೆ ಏನಾಯಿತು, ಈ ಜ್ಞಾನ ಭಾಗ ಆದರೂ ಕೂಡ ಇದು ಯಾವುದೋ ಒಂದು ವಿಷಯವನ್ನು ನೋಡಿದ ಹಾಗೆ ಬ್ರಹ್ಮನನ್ನು ನೋಡೋದು ಸಾಧ್ಯ ಇಲ್ಲ. ಯಾವುದೋ ಒಂದು ಗಿಡ ಅಂತಂದ್ರೆ ಗಿಡವನ್ನು ನಾವು ನೋಡಬಹುದು. ಈ ಗಿಡದ ಆಕಾರ ಏನು, ಇದರ ಹೆಸರು ಏನು, ಇದರ ಪ್ರಯೋಜನ ಏನು, ಇದರ ರೂಪ ಏನು, ಹಾಗೆ ಬ್ರಹ್ಮನನ್ನು ನೋಡೋದು ಸಾಧ್ಯ ಇಲ್ಲ. ಯಾಕೆ? ನೋಡೋದು ನೋಡಿಸ್ಕೊಳ್ಳೋದು ಒಂದೇ ಆಗಿದೆ. ಇವಾಗ ನೋಡೋದು ಗಿಡವೇ, ನೋಡಿಸ್ಕೊಳ್ಳೋದು ಗಿಡವೇ. ಅಂದ್ರೆ ಬ್ರಹ್ಮ ಈ ಪರೋಕ್ಷ ವ್ಯಾವೃತ್ತಿ ಬ್ರಹ್ಮಣ. ಬ್ರಹ್ಮನಿಗೆ ಪರೋಕ್ಷ ವ್ಯಾವೃತ್ತಿಯನ್ನು ಹೇಳೋದು ಮೊದಲನೇ, ಈ ವಾಕ್ಯದ ಮೊದಲನೇ ಭಾಗದ ಉದ್ದೇಶ. ಸರ್ವಂ ಹೇತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ. ಇಲ್ಲಿ ಅಯಮಾತ್ಮ ಅಂತ ಹೇಳಿದ ಮೇಲೆ ತಿರುಗಿ ಸೋಯಮಾತ್ಮ ಸಹ ಅಯಂ ಆತ್ಮ. ಇಲ್ಲಿ ಆತ್ಮ ಅಂತನ್ನುವಾಗ ಕೈ ತೋರಿಸಿ ಅಭಿನಯವನ್ನು ಮಾಡಿ ಈ ಆತ್ಮವೂ ಬ್ರಹ್ಮವೇ. ಓಂಕಾರ ಸರ್ವಂ ಹಿ ಇದಂ ಬ್ರಹ್ಮ ಅಯಂ ಆತ್ಮ ಬ್ರಹ್ಮ. ನಾವು ಯಾವುದನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡು ಹೃದಯದಲ್ಲಿ ಯಾವುದು ಅಂತರ್ಯಾಮಿಯಾಗಿದ್ದಾನೋ, ಚೇತನ ರೂಪವಾಗಿದ್ದಾನೋ ಅದು ಬ್ರಹ್ಮವೇ.
ಅಂತ ಹೇಳಿದ ಮೇಲೆ ಸಹ ಅಯಂ ಆತ್ಮ ಅಂತ ಹೇಳಿ ಆಗಲೇ ಇಂಡಿರೆಕ್ಟ್ ಆ ಒಂದು ಆಬ್ಜೆಕ್ಟಿಫಿಕೇಶನ್ ಆಯ್ತಲ್ಲ. ಇನ್ಯಾರಿಗೂ ಸಹ ಅಂದ್ರೆ ಅವನು, ಸಹ ಅಯಂ ಆತ್ಮ, ಈ ಆತ್ಮನು ಅಂದ್ರೆ ಏನು ಅಂದ್ರೆ ಇಲ್ಲಿ ಈ ಆತ್ಮ ಅಂತನ್ನೋದು ಅಸರ್ವತ್ವಂ ಆತ್ಮನಃ ಅಸರ್ವತ್ವಂ ವ್ಯಾವೃತ್ತಿ. ಇಲ್ಲಿ ಹೇಗೆ ಬ್ರಹ್ಮನಿಗೆ ಪರೋಕ್ಷ ಇಲ್ಲ ಅಂತ ಹೇಳಿದ್ರು, ಮುಂದಿನ ಭಾಗದಲ್ಲಿ ಈ ಆತ್ಮ ಅಂತನ್ನೋನು ನಿನ್ನಲ್ಲಿ ಮಾತ್ರ ಸೀಮಿತನಾಗಿ ಹೃದಯದಲ್ಲಿದ್ದಾನೆ ಅಂತ ತಿಳ್ಕೊಡ್ಬೇಡ. ಸಹಾಯಂ ಆತ್ಮ ಬ್ರಹ್ಮವಸ್ತುವಿಗೆ ನಿರ್ದೇಶನ ಮಾಡ್ತಾ ಸರ್ವಂಖಲು ಇದಂ ಬ್ರಹ್ಮ ಅಂತ ಹೇಳಿದ್ವಲ್ಲ, ಈ ಆತ್ಮವೂ ಸರ್ವಂಖಲು. ಈ ನೀನ್ ಬೆಟ್ಟು ತೋರಿಸ್ತಾ ಇದ್ದಾಗ ಆ ಡಿರೆಕ್ಷನ್ ಎಲ್ಲಿದೆ ಅಷ್ಟು ಮಾತ್ರ ಆತ್ಮ ಅಲ್ಲ, ಅಸರ್ವತ್ವಂ ವ್ಯಾವೃತ್ತಿ. ಅಸರ್ವತ್ವ ಅಂದ್ರೆ ಎಲ್ಲವೂ ನೀನಲ್ಲ, ನೀನು ಬೇರೆ ಇದ್ದೀಯ. ಅದ್ರ ಯಾವುದು ಬೇರೆ ಇದರಲ್ಲಿ ಸಕ್ಕರೆಯನ್ನ ನಾಲ್ಗೆ ರುಚಿ ನೋಡಬೇಕಾದ್ರೆ ನಾಲ್ಗೆ ಬೇರೆ ಇರಬೇಕು, ಸಕ್ಕರೆ ಬೇರೆ ಇರಬೇಕು. ನಾಲ್ಗೆನೇ ಸಕ್ಕರೆ ಆದರೆ ರುಚಿ ನೋಡೋದು ಹೇಗದು? ಇದು ಒಂದು ಡ್ಯುಯಾಲಿಟಿಗೆ, ಡೈಕಾಟಮಿಗೆ ಇದೊಂದು ಆಸ್ಪದ. ಇಲ್ಲಿ ಬ್ರಹ್ಮ ವಿಚಾರದಲ್ಲಿ ಹಾಗಿಲ್ಲ. ಬ್ರಹ್ಮ ವಿಚಾರದಲ್ಲಿ ದ್ರಷ್ಟ ದೃಶ್ಯ ಎರಡೂ ಒಂದೇ. ನೋಡ್ತಕ್ಕವನೇ ನೋಡಿಸ್ಕೊಡ್ತಕ್ಕವನೂ ಕೂಡ. ಆದ್ರಿಂದ ಇಲ್ಲಿ ವ್ಯಾವೃತ್ತಿಗಳು ಎರಡು ಯಾವುದು? ಬ್ರಹ್ಮ ಅಂತ ಏನೋ ಒಂದು ಮಾತು ಅಂತೀವಿ, ಅಯಮಾತ್ಮ ಬ್ರಹ್ಮ, ಸರ್ವಂ ಕಲ್ಪಿತಂ ಬ್ರಹ್ಮ, ಬ್ರಹ್ಮ ಜಿಜ್ಞಾಸ ಅಂತ ಕರೆಯುವಾಗ ನಮ್ಮ ಮನಸ್ಸಿನಲ್ಲಿ ಬರೋ ಇಂಪ್ರೆಷನ್ ಏನು? ಯಾವುದೋ ಒಂದು ಹೊರಗಡೆ ಇರೋ ಬ್ರಹ್ಮನನ್ನು ಕುರಿತು ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ನಮಗಿಂತ ದೂರವಾದ, ನಮಗಿಂತ ಬೇರೆಯಾದ ಬ್ರಹ್ಮ ಅಂತ ಒಂದು ವಸ್ತು ಇದೆ. ಅಸ್ತಿ ಚೇತ್ ವೇದ ಸಂತಮೇನಂತೋ ಇದು ತೈತ್ರೀಯದಲ್ಲಿ ಬರ್ತಲ್ಲ. ಈಗ ಬ್ರಹ್ಮ ಅಂತನೋ ಒಂದು ವಸ್ತು ಇದೆ, ಎಲ್ಲೋ ಒಂದು ಇದೆ, ನಾವು ಅದನ್ನು ತಿಳ್ಕೊಳ್ಬೇಕು. ಅದಕ್ಕೆ ನಮ್ಮ ಮನಸ್ಸು, ಬುದ್ಧಿ, ಜಿಜ್ಞಾಸೆ, ಶ್ರವಣ, ಮನನ ಇತ್ಯಾದನ ಎಲ್ಲ ಮಾಡ್ತೀವಿ. ಅಂದರೆ ನಮಗಿಂತ ಬೇರೆಯಾದದ್ದು ಒಂದು ಇದೆ. ಈ ಮಾಂಡೂಕ್ಯದಲ್ಲಿ ಇದು ಸರಿಯಾದ ತಿಳುವಳಿಕೆ ಅಲ್ಲ. ಯಾವನನ್ನ ಹೀಗೆ ತ್ರಿಕಾಲ ಪರಿಚ್ಛಿನ್ನ ಮತ್ತು ತ್ರಿಕಾಲಾತೀತ ಅಂತ ಹೇಳಿದ್ವೋ, ಈ ಬ್ರಹ್ಮನೇ ಅಯಮಾತ್ಮ ಬ್ರಹ್ಮ. ಈ ತಿಳ್ಕೊಳ್ಬೇಕು ಅಂತ ಹೊರಟಿದ್ದೀವಲ್ಲ, ಈ ತಿಳ್ಕೊಳ್ಬೇಕು ಅಂತ ಹೊರಟಿರೋದೇ ಬ್ರಹ್ಮ. ತಿಳ್ಕೊಳ್ಳೋದು ಬ್ರಹ್ಮ ಅಲ್ಲ, ತಿಳ್ಕೊಳ್ಬೇಕು ಅಂತ ಹೊರಟಿರೋದೇ ಬ್ರಹ್ಮ. ಅಯಮಾತ್ಮ ಬ್ರಹ್ಮ ಅಂದ್ರೆ ಏನು? ಈ ಬ್ರಹ್ಮನಲ್ಲಿ ಪರೋಕ್ಷತ್ವ ಅಂತ ಹೇಳಬೇಡಿ. ಬ್ರಹ್ಮ ಯಾವುದೋ ಒಂದು ವಸ್ತುವಿನ ಹಾಗೆ ವಿಷಯವಾಗತಕ್ಕಂಥವನಲ್ಲ ಅಂತ. ಈ ಆತ್ಮ ಅಂತಂದ್ರೆ ಇಲ್ಲಿಗೆ ನಿಲ್ಲಬೇಕಲ್ಲ ನಾವು. ಅಯಮಾತ್ಮ ಬ್ರಹ್ಮ ಇಲ್ಲಿಗೆ ನಿಂತರೆ ಹೊರಗಡೆದೆಲ್ಲ ಹೋಯ್ತು ಅಂತ ಅನ್ಬೇಡಿ. ಈ ಆತ್ಮನಲ್ಲಿ ಹೊರಗಡೆ ಇದು ಇದೆ. ಹೇಗೆ ಬ್ರಹ್ಮನಲ್ಲಿ ಆತ್ಮ ಅಂತ ಅನ್ನೋದು ಸೇರಿಕೊಳ್ಳುತ್ತೋ, ಆತ್ಮ ಅಂತಂದಾಗ ಬ್ರಹ್ಮವೂ ಅದನ್ನು ಸೇರಿಕೊಳ್ಳುತ್ತೆ. ಇದು ಮಹಾವಾಕ್ಯದ ಒಂದು ಪ್ರಕ್ರಿಯೆ. ಈ ಅಯಂ ಆತ್ಮ ಬ್ರಹ್ಮ ಅಂತನೋ ಎರಡು ವ್ಯಾವೃತ್ತಿಗಳು ಸಹ ಈ ನಾವು ಅಂತ ಬಿಟ್ಟು ತೋರಿಸಿದ್ದೇನೆ, ಎಲ್ಲವೂ ಅದರಲ್ಲಿ ಅಡಗಿದೆ. ಹೊರಗಡೆದಿಲ್ಲ, ಒಳಗಡೆದು ಮಾತ್ರ ಇದೆ ಅಂತನ್ನೋದು ಅಸರ್ವತ್ವ. ಇದು ಎಲ್ಲವೂ ಅಲ್ಲ. ನನ್ನ ದೇಹದಲ್ಲಿರತಕ್ಕಂಥದ್ದು ಎಲ್ಲವೂ ಹೇಗಾಗುತ್ತೆ ಅಂತನ್ನೋ ಹಾಗಿಲ್ಲ. ಅಸರ್ವತ್ವ. ಈ ಆತ್ಮ ಅಂತನ್ನೋದು ಬ್ರಹ್ಮವಸ್ತುವೇ. ದೇಹದಲ್ಲಿ ಇದ್ದ ಮಾತ್ರಕ್ಕೆ, ದೇಹದಲ್ಲಿ ಅಭಿವ್ಯಕ್ತಿಯನ್ನು ಕಾಣಿಸಿಕೊಂಡ ಮಾತ್ರಕ್ಕೆ ಅದಕ್ಕೊಂದು ಪರಿಚ್ಛಿತ್ತಿ ಅಂತ ಇಲ್ಲ, ಅದಕ್ಕೊಂದು ಪರಿಚ್ಛೇದ ಅಂತ ಇಲ್ಲ. ಆದ್ದರಿಂದ ಈ ಎರಡು ವಾಕ್ಯಗಳಲ್ಲಿ, ಮೊದಲನೇ ವಾಕ್ಯದಲ್ಲಿ ಬ್ರಹ್ಮಣಃ ಪರೋಕ್ಷ ವ್ಯಾವೃತ್ತಿ, ಬ್ರಹ್ಮನಿಗೆ ಪರೋಕ್ಷತ್ವ ಅಂತನ್ನೋದನ್ನು ತೆಗೆದರು. ಎರಡನೇ ಭಾಗದಲ್ಲಿ ಆತ್ಮನಃ ಅಸರ್ವತ್ವ ವ್ಯಾವೃತ್ತಿ, ಆತ್ಮ ಎಲ್ಲವೂ ಅಲ್ಲ ಅಂತನ್ನೋದನ್ನು ತೆಗೆದುಹಾಕಿ ಆತ್ಮವೇ ಎಲ್ಲವೂ, ಬ್ರಹ್ಮವೇ ಒಳಗಿರತಕ್ಕಂಥ ಆತ್ಮ, ಒಳಗಿರತಕ್ಕಂಥ ಆತ್ಮವೇ ಈ ಎಲ್ಲವೂ ಕೂಡ. ಇದು ಈ ವಾಕ್ಯದ ಸ್ವಾರಸ್ಯ. ಸರ್ವಂ ಹಿ ಏತದ್ ಬ್ರಹ್ಮ ಅಯಂ ಆತ್ಮ ಬ್ರಹ್ಮ ಸೋಯಮ ಆತ್ಮ ಚತುಷ್ಪಾತ್. ಹೀಗೆ ಎರಡು ವ್ಯಾವೃತ್ತಿಗಳನ್ನು ಮಾಡಿ ಹೊರಗಿರೋದು ಒಳಗಿರೋದು ಎಲ್ಲವೂ ಬ್ರಹ್ಮವೇ ಅಂತಂದಾಗ
ನಮ್ಮ ಅನುಭವದಲ್ಲಿ ಇದರ ಸ್ಥಾನ ಏನು? ಸೋಯಮಾತ್ಮ ಚತುಷ್ಪಾತ್ ಚತುಷ್ಪಾತ್. ಈ ಓಂಕಾರದಿಂದ ಯಾವ ಬ್ರಹ್ಮನನ್ನು ಹೇಳ್ತಾ ಇದ್ದೀವೋ ಈ ಬ್ರಹ್ಮ ಚತುಷ್ಪಾದ್. ಪಾತ್ ಅಂದ್ರೆ ಕಾಲು, ಅಲ್ಲಿ ಪಾದ ಅಂತ ಇರಬೇಕು. ಅದರ ವ್ಯಾಕರಣದಲ್ಲಿ ಸಂಖ್ಯಾತ ಪೂರ್ವಸ್ಯ ಅಂತ ಒಂದು ಸೂತ್ರದಿಂದ ಈ ಅಂತ್ಯಾಕ್ಷರ ಲೋಪ, ಪಾದ ಅಂತನ್ನೋದು ಲೋಪವಾಗಿ ಪಾತ್ ಅಂತ ಅಷ್ಟೇ ಆಗಿ ಉಳ್ಕೊಳ್ಳುತ್ತೆ. ತ್ರಿಪಾದೂರ್ಧ್ವೌದಯಿತ್ ಪುರುಷ ಸೂಕ್ತದಲ್ಲಿ ತ್ರಿಪಾತ್ ಅಂತ ಬರುತ್ತೆ. ತ್ರಿಪಾದ ಅಂತ ಇರಬೇಕು ವಾಸ್ತವವಾಗಿ. ಆದರೆ ಆ ಒಂದು ವ್ಯಾಕರಣದ ನಿಯಮದಲ್ಲಿ ಸಂಖ್ಯಾಸು ಪೂರ್ವಸ್ಯ ಅಂತ ಸೂತ್ರದಿಂದ ತ್ರಿಪಾತ್ ಅಂತ ಆಗಿದೆ. ಹಾಗೆಯೇ ಇಲ್ಲಿ ಚತುಷ್ಪಾತ್ ಅಂತ ಆಗಿದೆ. ಚತುಷ್ಪಾದ ಅಂತ ಇರಬೇಕು ವಾಸ್ತವವಾಗಿ. ನಾವು ಇವಾಗಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಚತುಷ್ಪಾದ ಆತ್ಮ ಚತುಷ್ಪಾದ ಅಂತ ಹೇಳಬೇಕು. ವ್ಯಾಕರಣದಿಂದ ತಪ್ಪಾಗುತ್ತದೆ. ಯಾಕೆಂದ್ರೆ ಸಂಖ್ಯಾ ಚತುಷ್ಪಾತ್ ಅಂತಲೇ ಹೇಳಬೇಕು. ಚತುಷ್ಪಾತ್ 4 ಕಾಲುಗಳು ಉಳ್ಳಂಥವನು ಈ ಆತ್ಮ ಅಂದ್ರೆ ಅನುಭವದಲ್ಲಿ ಇಲ್ಲಿರೋನು ಆತ್ಮ, ಈ ಎಲ್ಲವೂ ಆತ್ಮ ಅಂದ್ರೆ ನಮಗೆ ಅನುಭವದ ಗಮಕ ಏನು? ಇಲ್ಲಿ ಇನ್ನೊಂದು ಸಣ್ಣ ಜಿಜ್ಞಾಸೆಯನ್ನ ಇವರು ಮಾಂಡುಕ್ಯ ಕಾರಿಕ ಅದು ಮುಂದೆ ಜಿಜ್ಞಾಸೆ ಮಾಡುತ್ತೆ. ಈಗ ಬ್ರಹ್ಮವಸ್ತುವನ್ನು ಕುರಿತು ನಾವು ವಿಚಾರ ಮಾಡಬೇಕಾದ್ರೆ ಕೆಲವು ಪ್ರತ್ಯಕ್ಷ ಇತ್ಯಾದಿ ಪ್ರಮಾಣಗಳ ಒಂದು ಅವಶ್ಯಕತೆ ಇದೆ. ಶಾಸ್ತ್ರಯೋನಿತ್ವ ಅಂತ ಒಂದಿದೆ. ಶಾಸ್ತ್ರ ಪ್ರಮಾಣ ಇದೆ, ಅಂದರೆ ಶಬ್ದ ಪ್ರಮಾಣ ಇದೆ, ಆಪ್ತವಾಕ್ಯ ಪ್ರಮಾಣ. ಈ ಆಪ್ತವಾಕ್ಯಕ್ಕೆ ಅನುಕೂಲವಾದ ಹಾಗೆ ನಾವು ತರ್ಕವನ್ನು ಬಳಸಬೇಕು. ಹಾಗೆ ಬಳಸಿದಾಗ ಶ್ರುತಿ, ಅದಕ್ಕೆ ತಕ್ಕ ಹಾಗೆ ಅನುಮಾನ, ಅದಕ್ಕೆ ತಕ್ಕ ಹಾಗೆ ತರ್ಕ, ಇಷ್ಟು ಬ್ರಹ್ಮ ಜಿಜ್ಞಾಸೆಗೆ ಅನುಕೂಲವಾದ ಪರಿಕರಗಳು. ಆದರೆ ಇಲ್ಲಿ ಈ ಮಾಂಡೂಕ್ಯದಲ್ಲಿ ಅಥವಾ ಉಪನಿಷತ್ತುಗಳಲ್ಲಿ ಈ ಕ್ರಮವನ್ನು ಹಿಡಿದಿದ್ದಾರೆಯೇ ಅಂತ ನೋಡಿದ್ರೆ ಆಚಾರ್ಯರು ಬೇರೆ ಕಡೆ ಜಿಜ್ಞಾಸೆ ಮಾಡಿ ಇದೆಲ್ಲ ಈ ಬ್ರಹ್ಮ ಜಿಜ್ಞಾಸೆ ಅಂತ ಅನ್ನೋದು ಅನುಭವ ಅವಸಾನ ಅಂತ ಆಚಾರ್ಯರು ಒಂದು ಮಾತು ಹೇಳ್ತಾರೆ. ಅನುಭವ ಅವಸಾನ. ಇದು ಜಿಜ್ಞಾಸೆ ಅಂದ್ರೆ ಏನೋ ಒಂದು ವಿಷಯ ತಲೆಯಲ್ಲಿ ಬಂತು, ಮೆದುಳಿನಲ್ಲಿ ಉಳ್ಕೊಳ್ತೋದು ಅಂತನ್ನೋದು ಬ್ರಹ್ಮ ಜಿಜ್ಞಾಸೆಯ ಉದ್ದೇಶ ಅಲ್ಲ. ಇದು ಅನುಭವ ಅವಸಾನ. ನಮ್ಮ ಅನುಭವದಲ್ಲಿ ಇದು ಬರಬೇಕು. ಅನುಭವದಲ್ಲಿ ಬ್ರಹ್ಮನ ಅಸ್ತಿತ್ವವಾಗಲಿ, ಬ್ರಹ್ಮ ನಾನು ಅಂತಲಾಗಲಿ, ಈ ಅನುಭವ ಅವಸಾನ ಅಂತ ಬರುವ. ಆದ್ರಿಂದ ಅನುಭವವೇ ಹೆಚ್ಚಿನ ಪ್ರಮಾಣ ಅಂತ ಆಚಾರ್ಯರು ತೋರಿಸಿ ತದನುಕೂಲ ಶ್ರುತಿ ತರ್ಕ, ಅದಕ್ಕೆ ಅನುಗುಣವಾಗಿ ತರ್ಕ ಇರಬೇಕು. ಸೊ ಶ್ರುತಿ ಅಂತ ಅನ್ನೋದನ್ನ ಆಚಾರ್ಯರು ಕೈ ಬಿಟ್ಬಿಡ್ತಾರೆ. ಇಲ್ಲೂ ಹೇಳ್ತಾರೆ, ಇದೇ ಭಾಷ್ಯದಲ್ಲೇನೆ ಮತ್ತು ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ, ನಹಿ ಶ್ರುತಿ ಶತೇನ ಅಗ್ನಿ ಶೈತ್ಯಂ ಆಪದ್ಯತೆ. ಒಂದು 100 ಶ್ರುತಿಗಳು ಬೆಂಕಿ ತಣ್ಣಗಿದೆ ಅಂತ ಹೇಳಿದ್ರೆ ಬೆಂಕಿ ತಣ್ಣಗಾಗತ್ತೆಯೋ? ನಹಿ ಶ್ರುತಿ ಶತಮಪಿ. ಒಂದು 100 ಶ್ರುತಿಗಳು ಹೀಗೆ ಹೇಳಿ ಅನುಭವದಲ್ಲಿ ಅದಿಲ್ಲದೆ ಇದ್ದ ಮೇಲೆ ಶ್ರುತಿಗಳ ಪ್ರಾಮಾಣ್ಯ ಎಲ್ಲಿ ಬಂತು? ಇದು ಆಚಾರ್ಯರು ಒಳ್ಳೆ ಬೋಲ್ಡ್. ಅದ್ರ ಶ್ರುತಿಗೆ ಅಷ್ಟು ಬೆಲೆ ಕೊಡೋಲ್ಲ ಅವರು. ಇದು ಅನುಭವದಲ್ಲಿ ನಮಗೆ ಬರಬೇಕು. ಈ ಅನುಭವದಲ್ಲಿ ಸರ್ವಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ ಅಂತ ಅನುಭವದಲ್ಲಿ ಬರಬೇಕಾದ್ರೆ ಶ್ರುತಿಯನ್ನು ನಾವು ನಂಬಿಕೊಳ್ಳಬೇಕು. ಆಚಾರ್ಯರು ನಂಬಿಕೊಳ್ಳಬೇಕಾಗಿಲ್ಲ ಅಂತ. ಮತ್ತೆ ನಮಗೆ ಅದು ಹೇಗೆ ಗಮಕ ಹೇಗೆ ಅನುಭವದಲ್ಲಿ ಇದೆ. ನಮ್ಮ ಅನುಭವದಲ್ಲಿ ಇದೆ. ಏನು ಅನುಭವದಲ್ಲಿ ಏನಿದೆ? ಚತುಷ್ಪಾತ್. 4 ಸ್ಟೇಟ್ಸ್ ಆಫ್ ಎಕ್ಸಿಸ್ಟೆನ್ಸ್ ಇದೆಯಲ್ಲ ನಮಗೆ. ಇದು ಪಾದ ಅಂತನ್ನೋದ್ರಲ್ಲಿ ಅಂಶಾಹ ಮಾತ್ರಾಹ ರೂಪಾಹ. ಅಂಶಗಳು. ಈ ಆತ್ಮ ಅಂತನ್ನೋದು ನಮ್ಮ ಅನುಭವದಲ್ಲಿ ಇಲ್ಲದೇ ಇಲ್ಲ. ಯಾರಿಗೂ ಕೂಡ ನಾನು ಇಲ್ಲ ಅಂತನ್ನೋ ಅನುಭವ ಬರೋಲ್ಲ, ನಾನು ಇದೀನಿಯೇ ಅಂತನ್ನೋ ಶಂಕೆ ಬರೋಲ್ಲ. ನಾನು ಅನ್ನೋದು ಅನುಭವದಲ್ಲಿ ರೂಢಮೂಲವಾಗಿರೋದು, ನಾನಿದ್ದೀನಿ ಅಂತನ್ನೋದು ಅನುಭವದಲ್ಲಿ ರೂಢಮೂಲವಾಗಿರೋದು.
ಅದರಿಂದ ಆತ್ಮ ಇದ್ದಾನೆಯೇ ಬಿಡ್ತಾನೆಯೇ ಅಂತ ಅನ್ನೋದನ್ನು ನಾವು ಯಾವ ತರ್ಕದಿಂದಲೂ ಇತ್ಯರ್ಥ ಮಾಡಬೇಕಾಗಿಲ್ಲ. ಪ್ರತಿಯೊಬ್ಬರೂ ಕೂಡ ಆತ್ಮ ಇಲ್ಲ ಅಂತ ಯಾರ ಅನುಭವದಲ್ಲಿ ಇದೆ? ಆತ್ಮ ಇದಾನೆಯೋ ಇಲ್ಲವೋ ಅಂತ ಅನ್ನೋ ಸಂಶಯ ಕೂಡ ಯಾರಿಗೂ ಇಲ್ಲ. ತಾನಿದ್ದೀನಿ ಅಂತ ಎಲ್ಲರೂ ಹೊಂದ್ಕೊಳ್ತಾರಲ್ಲ, ಆತ್ಮನ ಅಸ್ತಿತ್ವಕ್ಕೆ ಇನ್ನೇನು ಬೇಕು ನಿಮಗೆ? ಅಂದ್ರೆ ಅನುಭವವೇ ಪ್ರಮಾಣವಾಗಿ ಇದ್ದ ಮೇಲೆ ಹೀಗೆ ಆತ್ಮ ಇದಾನೆ ಅಂತ ಅಂದುಕೊಳ್ಳೋದು, ಆತ್ಮಾಸ್ತಿತ್ವ ಅಂತ ಅನ್ನೋದು ಅನುಭವದಲ್ಲಿ ಬಂದ ಮೇಲೆ ಯಾವ ರೀತಿಯಲ್ಲಿ ಅನುಭವ ಬರುತ್ತೆ? ಅದು ಹೊರಗಿನ ಪ್ರಪಂಚದಲ್ಲಿ ವ್ಯವಹಾರ ಮಾಡ್ತಾ ಬರುತ್ತೆ, ಕನಸು ಕಾಣ್ತಾ ಇದ್ದಾಗ ಬರುತ್ತೆ. ರಾತ್ರಿ ಯಾವ ಎಚ್ಚರವೂ ಇಲ್ಲದೆ, ಕನಸೂ ಇಲ್ಲದೆ ತಂದಿ ನಿದ್ರೆ ಅಂತ ಏನಂತಾರೆ, ಸುಷುಪ್ತಿ ಅಂತ ಏನಂತಾರೆ, ಅದರಲ್ಲಿ ಅನುಭವ ನಮಗಿದೆ. 3 ಅನುಭವ ಇಲ್ಲದೆ ಇರೋರು ಯಾರಾದರೂ ಇದ್ದಾರೋ? ಇವಾಗ ಎಚ್ಚರ ಆಗಿಲ್ಲದೆ ಇರೋರು, ಕನಸು ಕಾಣದೇ ಇರೋರು, ನಿದ್ರೆ ಮಾಡದೇ ಇರೋರು ಯಾರು ಇದ್ದಾರೋ? ಅನುಭವಕ್ಕೆ ನಮಗೆ ಇನ್ನೇನು ಬೇಕಾಗಿಲ್ಲ. ಆದರೆ ಒಂದು ನಮ್ಮ ಅನುಭವದಲ್ಲಿ ಇದ್ರೂ ಕೂಡ ವಿಚಾರದಲ್ಲಿ ಬರದೇ ಇರೋದೇನು? ಈ ಒಂದೊಂದು ಅನುಭವವೂ ಕೂಡ ಸ್ವಯಂಪೂರ್ಣವಲ್ಲ. ಈ 3ರ ಒಳಗೆ ಒಂದು ತತ್ವ ಅಂತ ಇರಬೇಕು, ಒಂದು ಸತ್ಯ ಇರಬೇಕು. ಈ 3 ಅಲ್ಲದ್ದು ಒಂದಿದ್ರೆ ಅದಕ್ಕೆ ಇದು 3 ಅಂಶಗಳು, ಮಾತ್ರೆಗಳು, ಪಾದಗಳು ಅಂತ ಆಗುತ್ತೆ. ಈ 3 ಅಲ್ಲದ್ದು ಒಂದಿದೆಯಲ್ಲ, ಇದನ್ನು ನಾವು ಆತ್ಮ ಅಂತ ಕರೀತೀವಿ. ಜಾಗ್ರತ್ ಸ್ವಪ್ನ ಅಲ್ಲದ್ದು, ಜಾಗ್ರತ್ ಸ್ವಪ್ನ ಸುಷುಪ್ತಿ 3 ಅಲ್ಲದೆ ಇದ್ದದ್ದು. ಅಂದ್ರೆ 4ನೇ ಕಂಡೀಷನ್ ಅಂತಲ್ಲ. ಇವಾಗ ಯೋಗ ವಾಸಿಷ್ಠದಲ್ಲಿ ಹೇಳೋ ಹಾಗೆ ಅದೊಂದು ತುರಿಯ ಅಂತ ಒಂದು ಅವಸ್ಥೆ. ತುರಿಯ ಅಂತ ಅನ್ನೋದು ಅವಸ್ಥೆ ಅಲ್ಲ, ಅವಸ್ಥಾತೀತ. ಈ ಅವಸ್ಥಾತ್ರಯಾತೀತ. ಈ 3 ಅವಸ್ಥೆಗಳನ್ನು ದಾಟಿದ್ದು ಆತ್ಮವಸ್ತು. ಈ ಆತ್ಮವಸ್ತುವಿಗೆ ಈ 3 ಅವಸ್ಥೆಗಳು ಇದೆ. ಇದನ್ನೇ ಮೊದಲನೇ ವಾಕ್ಯದಲ್ಲಿ ಏನು ಹೇಳಿದ್ರು? ಭೂತಂ ಭವತ್ ಭವಿಷ್ಯತ್. ಕನಸು ಕಂಡು ಎಚ್ಚರವಾಗಿರೋನು ಹೀಗೆ ಕನಸು ನಾನು ಕಂಡೆ ಅಂತದ್ದು ಭೂತ. ಈಗಿಲ್ಲ, ಅದು ಹಿಂದಿನ ಅನುಭವ. ಈಗ ಎಚ್ಚರವಾಗಿರೋನು ಭವತ್, ಅವನು ವರ್ತಮಾನದಲ್ಲಿ ಎಚ್ಚರವಾಗಿದ್ದಾನವನು. ಭವಿಷ್ಯತ್, ರಾತ್ರಿ ಮಲಕ್ಕೊಂಡಾಗ ನಿದ್ದೆ ಮಾಡ್ತೀನಿ. ನಿದ್ರೆ ಮಾಡುವಾಗ ಸಾಕ್ಷಾತ್ ಅನುಭವ ಇಲ್ಲ. ಹೀಗೆ ಈ 3 ಅನುಭವದಲ್ಲಿ ಯಾವುದು ಇದೆಯೋ, ಭೂತಂ ಭವತ್ ಭವಿಷ್ಯತ್, ಇದು ಓಂಕಾರ. ಮತ್ತೆ ಯಚ್ಚ ತ್ರಿಕಾಲ ಕಾಲತ್ರಯಾತೀತಂ, ಈ ಭೂತ ಭವತ್ ಭವಿಷ್ಯತ್ ಈ 3 ಮೀರಿ ಯಾವುದು